ಆತ್ಮೀಯ ಸ್ಪರ್ಧಾರ್ಥಿಗಳೇ ಮತ್ತು ಶಿಕ್ಷಕರೇ, ಕಾರಣ ಶಿಕ್ಷಕರೇ ಅಂತ ಯಾಕೆ ಹೇಳಿದೆ ಅಂದರೆ ಇವತ್ತಿನ ತರಗತಿ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಮತ್ತು ಸಿ ಇ ಟಿಗೆ ಸಂಬಂಧಪಟ್ಟಂತೆ ಮನೋವಿಜ್ಞಾನದ ಬಗ್ಗೆ ಮಾತಾಡ್ತಾ ಬರ್ತೀನಿ. ಮನೋವಿಜ್ಞಾನದಾಗ ವಿಶೇಷವಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಮಾತಾಡ್ತಾ ಬರ್ತೀನಿ. ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ನಾನೊಂದು ವಿಷಯವನ್ನು ಪ್ರಸ್ತಾಪ ಮಾಡಲೇಬೇಕು. ಶಿಕ್ಷಕರ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಶಿಕ್ಷಕರ ಬಗ್ಗೆ ಮಾತಾಡಿ ಮುಂದುವರಿಸ್ತಾ ಬರ್ತೀನಿ. ಸಿಲೆಬಸ್ಸನ್ನು ಪಾಠಗಳನ್ನು ಕಂಟಿನ್ಯೂ ಮಾಡ್ತಾ ಬರ್ತೀನಿ. ಟಿ ಇ ಟಿ ಬಗ್ಗೆ ಮಾತಾಡ್ತಾ ಬರ್ತೀನಿ. ಮೊದಲು ಶಿಕ್ಷಕ ಅಂದಾಗ ಇದು ಭಾಳ ಅತ್ಯಂತ ಪವಿತ್ರವಾದಂಥ ವೃತ್ತಿ. ಟೀಚರ್ ಪ್ರೊಫೆಷನ್ಸ್ ನೊಬೆಲ್ ಪ್ರೊಫೆಷನ್ ಅಂತ ಕರಿತಾ ಬರ್ತಾರೆ. ಕಾರಣ ಯಾತಕ್ಕೆ ಅಂತಂದರೆ ಇಡೀ ಜಗತ್ತಲ್ಲಿ ಭಾಳ ಗೌರವವಾದಂಥ ಒಂದು ವೃತ್ತಿ ಯಾವುದಾರ ಇದ್ದರೆ ಶಿಕ್ಷಕ ವೃತ್ತಿ. ಆ ಶಿಕ್ಷಕ ವೃತ್ತಿಯನ್ನು ಅರಸಿ ಹೋಗ್ತಾ ಇರುವಂಥ ಟಿ ಇ ಟಿ ಮಾಡ್ತಾ ಇರುವಂಥ ಮತ್ತು ಸಿ ಇ ಟಿ ಮಾಡ್ತಾ ಇರೋರಿಗೆ ಈ ಕ್ಲಾಸನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಆ ಶಿಕ್ಷಕರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಗೊತ್ತಿಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ 3 ವೃತ್ತಿಗಳನ್ನು ನಿವಾರಣೆ ಮಾಡ್ತಾ ಬರ್ತಾರೆ. ಆರಂಭದಲ್ಲಿ ಅವರು ಇಸ್ರೋದಲ್ಲಿ ಕೆಲಸ ಮಾಡಿದ್ರು, DRDOನಲ್ಲಿ ಸೈಂಟಿಸ್ಟಾಗಿ ಕೆಲಸ ಮಾಡಿದ್ರು. ನಂತರ ಭಾರತದ ರಾಷ್ಟ್ರಪತಿಗಳಾದರು. ರಾಷ್ಟ್ರಪತಿ ಆಗಿದ್ದಾಗಲೇ ಎಲ್ಲ ಶಾಲೆಗಳಿಗೆ ಮತ್ತು ಕಾಲೇಜುಗಳಿಗೆ ಹೋಗಿ ಉಪನ್ಯಾಸವನ್ನು ಮಾಡ್ತಾಯಿದ್ರು. ರಾಷ್ಟ್ರಪತಿಯಾಗಿ ಮುಗಿದ ಮೇಲೆ ಅವ್ರು ಹೇಳಿದ ಮೇಲೆ ಒಂದು ಪ್ರಶ್ನೆನ ಒಬ್ಬ ಪತ್ರಕರ್ತ ಕೇಳ್ತಾನೆ. ಏನಂತ, ನೀವು ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಬೇಕು ಅಂತ ಬಯಸ್ತೀರಾ, ಅಥವಾ ಈ 3 ವೃತ್ತಿನಲ್ಲಿ ಯಾವುದು ನಿಮಗೆ ಅತ್ಯಂತ ಹೆಚ್ಚು ತೃಪ್ತಿಯನ್ನು ಕೊಡ್ತು? ವಿಜ್ಞಾನಿ, 2ನೇದು ಬಂದಾಗ ರಾಷ್ಟ್ರಪತಿ, ಮತ್ತು 3ನೇದು ಬಂದಾಗ ಶಿಕ್ಷಕ ವೃತ್ತಿ. ಇದ್ರಾಗ ಯಾವುದನ್ನು ಮತ್ತೆ ಬಯಸ್ತೀರಾ, ಮತ್ತೆ ಹುಟ್ಟಿದ್ರೆ ಏನಾಗಿ ಹುಟ್ಟಬೇಕು ಅಂತ ಬಯಸ್ತೀರಾ ಅಂದಾಗ ಅವ್ರು ಹೇಳ್ತಾ ಬಂದರು, ನಾನು ಮುಂದಿನ ಜನ್ಮ ಅಂತ ಇದ್ದರೆ ಶಿಕ್ಷಕನಾಗಿ ಹುಟ್ಟಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳ್ತಾ ಬಂದರು. ಅಲ್ಲಿಗೆ ಇವನ್ನು ಶಿಕ್ಷಕನಾದರೆ ರಾಷ್ಟ್ರಪತಿನೂ ಆಗ್ಬೋದು, ಉಪರಾಷ್ಟ್ರಪತಿನೂ ಆಗ್ಬೋದು, ಆಗಿದ್ದಾರೆ. ನಮ್ಮ ಭಾರತ ದೇಶವನ್ನು ಆಳಿದಂಥ ರಾಷ್ಟ್ರಪತಿಗಳಾಗಿದ್ದಂಥ 2ನೇ ರಾಷ್ಟ್ರಪತಿಗಳಾಗಿದ್ದ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ನಮ್ಮ ಶಿಕ್ಷಕರಾಗಿ ಕೆಲಸ ಮಾಡಿದಂಥವ್ರು. ಭಾಳಷ್ಟು ಜನ ಒಳ್ಳೊಳ್ಳೆ ಹುದ್ದೆಗೆ ಹೋಗಿದ್ದಾರೆ. ಶಿಕ್ಷಕರು ಮನಸ್ಸು ಮಾಡಿದರೆ ದೇಶದಲ್ಲಿ ಸಾಕಷ್ಟು ಬದಲಾವಣೆ ಮಾಡ್ತಾ ಬರುವುದು. ಡಾಕ್ಟರ್ DS ಕೊಠಾರಿ ಅವರು 1966ಗೆ ತನ್ನ ವರದಿನಲ್ಲಿ ಹೇಳ್ತಾ ಬರ್ತಾರೆ, ರಾಷ್ಟ್ರದ ನಿರ್ಮಾಣ ತರಗತಿಯಲ್ಲಿ ಆಗುತ್ತೆ ಅಂತೇಳಿ. ಶ್ರೇಷ್ಠ ಶಿಕ್ಷಣ ತಜ್ಞ DS ಕೊಠಾರಿಯವರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ಒಂದು ದೇಶದ ನಿರ್ಮಾಣ ಆಗೋದು ತರಗತಿನಲ್ಲಿ ಅಂತೇಳಿ. ಇದನ್ನೆಲ್ಲ ಗಮನಿಸಬೇಕಾಗುತ್ತೆ. ಒಬ್ಬ ಟೀಚರ್ ಆದವರು ಸಾಕಷ್ಟು ಬದಲಾವಣೆಗಳನ್ನು ಮಾಡ್ತಾ ಬರ್ಬೋದು. ಸಮಾಜಕ್ಕೆ ಭಾಳಷ್ಟು ಕೊಡುಗೆಗಳನ್ನು ಕೊಡೋದಕ್ಕೆ ಶಿಕ್ಷಕರಿಗೆ ಅವಕಾಶ ಇದೆ. ರಿಟೈರ್ಮೆಂಟೇ ಇಲ್ಲ ಟೀಚರ್ಸ್ಗೆ, ನಿವೃತ್ತಿನೇ ಇಲ್ಲ. ಅವರು ಸಾಮಾನ್ಯವಾಗಿ ನಿರಂತರವಾಗಿ ಸಮಾಜವನ್ನು ಬದಲಾವಣೆ ಮಾಡುವಂಥ ಶಕ್ತಿ ಅವರಿಗಿದೆ ಟೀಚರ್ಸ್ಗಳಿಗೆ. ಅದರಿಂದ ಶಿಕ್ಷಕರಾದವರು ಭಾಳ ಜವಾಬ್ದಾರಿಯುತವಾಗಿ ಇದು ಮಾಡ್ತಾ ಬರಬೇಕು. ಅದರಿಂದ ಒಂದು ಸಾರಿ ನಾನು ಯುನೆಸ್ಕೋದ ರಿಪೋರ್ಟಲ್ಲಿ ನೋಡ್ತಾ ಇರ್ಬೇಕಾದ್ರೆ ಒಂದು ಲೈನನ್ನು ಬರ್ತಾ ಬಂದಿದ್ದರು. ಏನಂತ, ಅದು ಲೈನು ಭಾಳ ಮುಖ್ಯವಾದ, ಒಂದು ದೇಶದ ಶಿಕ್ಷಣದ ವ್ಯವಸ್ಥೆ ಆ ದೇಶದ ಶಿಕ್ಷಕರ ಗುಣಮಟ್ಟವನ್ನು ಆಧರಿಸಿದೆ ಅಂತೇಳಿ. ಒಂದು ದೇಶದ ಶಿಕ್ಷಣದ ವ್ಯವಸ್ಥೆ ದೇಶದ ಶಿಕ್ಷಕರ ಗುಣಮಟ್ಟವನ್ನು ಆಧರಿಸಿದೆ ಅಂದರೆ, ಒಂದು ದೇಶದ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿದೆ ಅಂದರೆ ಶಿಕ್ಷಕರು ಚೆನ್ನಾಗಿದ್ದಾರೆ ಅಂತ ಅರ್ಥ. ಶಿಕ್ಷಣದ ಗುಣಮಟ್ಟ ಕೆಳಗೋಗಿದೆ ಅಂದರೆ ಶಿಕ್ಷಕರು ಹೋಗಿದ್ದಾರೆ ಅಂತೇಳಿ. ಗುಣಮಟ್ಟದ ಶಿಕ್ಷಕರಿಲ್ಲ ಅಂತೇಳಿ ಇವತ್ತು ನಿಂತಿರೋದೇ ಶಿಕ್ಷಕರ ಮೇಲೆ. ಭಾಳ ತಮಾಷೆಗಿರ್ತಾರೆ. 1 ಗಂಟೆ ಖುಷಿಯಾಗಿರ್ಬೇಕು ಅಂದರೆ ಊಟ ಮಾಡಬೇಕಂತೆ, ಒಂದು ದಿನ ಖುಷಿಯಾಗಿರಬೇಕು ಅಂತ ಅಂದರೆ ಸಿನಿಮಾ ನೋಡಬೇಕಂತೆ, 1 ವರ್ಷ ಖುಷಿಯಾಗಿರಬೇಕು ಅಂದರೆ ಮದುವೆ ಆಗಬೇಕಂತೆ, ಜೀವನ ಪರ್ಯಂತ ಖುಷಿಯಾಗಿರಬೇಕು ಅಂದರೆ ಶಿಕ್ಷಕರಾಗಿರ್ಬೇಕಂತೆ. ಆದರೆ ಆತ್ಮತೃಪ್ತಿ, ಖುಷಿಯನ್ನು ಕೊಡುವಂಥದ್ದು ಶಿಕ್ಷಕ ವೃತ್ತಿ. ಅದನ್ನು ಗೌರವಿಸಬೇಕಾಗುತ್ತೆ. ನಾವೆಲ್ಲರೂ ಕೂಡ ಅದನ್ನು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಅನೇಕ ದೇಶದಲ್ಲಿ ಉಪಗ್ರಹಗಳನ್ನು ಉಡಾವಣೆ ಮಾಡಬೇಕಾದ್ರೆ ಉಪಗ್ರಹಗಳೇನಾರು ಆಕಸ್ಮಿಕವಾಗಿ ವಿಫಲವಾದರೆ ಆ ದೇಶದ ರಾಷ್ಟ್ರಪತಿಗಳು ಅಥವಾ ಪ್ರಧಾನಮಂತ್ರಿಗಳು ಆ ದೇಶದ ವಿಜ್ಞಾನಿಗಳನ್ನು ಉದ್ದೇಶಿಸಿ ಮಾತಾಡೋದೇ ಶಿಕ್ಷಕರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಕಾರಣ ಏನಂದರೆ, ಇವತ್ತಿನ ಉಪಗ್ರಹ ಉಡಾವಣೆಯಲ್ಲಿ ವಿಫಲವಾಗಿದೆ ಅಂದರೆ ಮೂಲ ಕಾರಣವೇ ನೀವು. ಯಾತಕ್ಕೆ ಅಂದರೆ, ಇಂದಿನ ವಿಜ್ಞಾನಿಗಳೆಲ್ಲ ನೀವು ಕಳಿಸಿದಂಥ ವಿದ್ಯಾರ್ಥಿಗಳು. ಅದರಿಂದ ನೀವು ಒಳ್ಳೆಯದನ್ನು ಕಲಿಸ್ತಾ ಬಂದಾಗ ದೇಶ ನಿರ್ಮಾಣವಾಗುತ್ತೆ ಅನ್ನೋದನ್ನು ರಿಫ್ಲೆಕ್ಟ್ ಮಾಡ್ತಾ ಬರ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಶಿಕ್ಷಕರಾಗಿ ಹೋಗ್ತಾ ಇರೋರು ಟಿ ಇ ಟಿಯನ್ನು ಮತ್ತು ಸಿ ಇ ಟಿಯನ್ನು ಬರೀ ಮೆಕ್ಯಾನಿಕಲಾಗಿ ಓದಬೇಡಿ, ಸೈಕಾಲಜಿಯನ್ನು ಚೆನ್ನಾಗಿ ಓದ್ಕೊಳ್ಳಿ. ಅದನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಶಿಕ್ಷಕರಾಗಿ ಜೀವನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗ್ತಾ ಬರ್ತದೆ. ನಿಜವಾಗ್ಲೂ ಕೂಡ ನಮ್ಮ ದೇಶವನ್ನು ಬದಲಾವಣೆ ಮಾಡುವಂಥ ಶಕ್ತಿ ಶಿಕ್ಷಕರ ಕೈಲಿದೆ. ನಾನು ಒಬ್ಬ ಶಿಕ್ಷಕನಾದ್ದರಿಂದ ನಾನು ಭಾಳ ಇಷ್ಟಪಡ್ತಾ ಬರ್ತೀನಿ. ಅದಕ್ಕಾಗಿ ನಾನು ಈ ಟೀಚರ್ಸ್ಗಳಿಗೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಕೆಲವು ಕ್ಲಾಸ್ಗಳನ್ನು ತೆಗೆದುಕೊಂಡು ಅವರ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಕಗಳನ್ನು ತೆಗೆಯೋದಕ್ಕೆ ಮತ್ತು ಶಿಕ್ಷಕ ವೃತ್ತಿನಲ್ಲಿ ತಂದೆ ಆದಂಥ ಕೊಡುಗೆಯನ್ನು ಕೊಡೋದಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನವನ್ನು ಪಡ್ತಾ ಬರ್ತೀನಿ. ಭಾಳ ಮುಖ್ಯವಾದದ್ದು, ಇನ್ನೊಂದು 5 ನಿಮಿಷ ನಾನು ಶಿಕ್ಷಕರ ಬಗ್ಗೆನೇ ಮಾತಾಡಲೇಬೇಕಾಗಿದೆ, ಇಲ್ಲ ಅಪೂರ್ಣವಾಗ್ತಾ ಬರ್ತದೆ. ಆ ನಂತರ ಟಿ ಇ ಟಿ ಸಿಲೆಬಸ್ಸನ್ನು ಎತ್ಕೊತಾ ಬರ್ತೀನಿ. ಮೊದಲನೇದು ಬಂದಾಗ ಒಬ್ಬ ಶಿಕ್ಷಕ ಅಂತ ಅಂದರೆ 3 ಅಂಶ ಭಾಳ ಇಂಪಾರ್ಟೆಂಟು. ಒಳ್ಳೆ ಶಿಕ್ಷಕನಾಗಿರ್ಬೇಕಂದ್ರೆ 3 ಅಂಶ. ಒಂದನೇದು ಬಂದಾಗ ವಿಷಯದ
ಪ್ರೌಢಿಮೆ ಇರಬೇಕಾಗುತ್ತೆ, ವಿಷಯದ ಜ್ಞಾನ ಚೆನ್ನಾಗಿರಬೇಕಾಗುತ್ತೆ, ಕಂಟೆಂಟ್ ಚೆನ್ನಾಗಿರಬೇಕು. ಎರಡನೇದು ಬಂದಾಗ ಭಾಳ ಗಮನಿಸಬೇಕಾಗುತ್ತೆ, ಮೆಥಡಾಲಜಿ ಚೆನ್ನಾಗಿರಬೇಕು, ಬೋಧನಾ ವಿಧಾನ ಚೆನ್ನಾಗಿರಬೇಕು, ಬೋಧನಾ ವಿಧಾನ ಚೆನ್ನಾಗಿರಬೇಕಾಗುತ್ತೆ. ಥರ್ಡ್ ಒನ್ ಬರ್ತಿದ್ದಂಗೆ ವ್ಯಕ್ತಿತ್ವ ಚೆನ್ನಾಗಿರಬೇಕು. ದಟ್ ಇಸ್ ಥರ್ಡ್ ಪಾಯಿಂಟ್ ಇಸ್ ದ ಪರ್ಸನಾಲಿಟಿ ಅಂತ ಕರಿತಾ ಬರ್ತೀವಿ. ಈ ಮೂರು ಅಂಶಗಳು ಒಬ್ಬ ಟೀಚರಿಗೆ ಬೇಕೇ ಬೇಕು. ಒಂದೇ ಅಂಶ ಬಂದಾಗ ಕಂಟೆಂಟ್ ಅಂತ ಬಂದೆ, ಯಾವ ವಿಷಯವನ್ನು ಹೆಚ್ಚು ತಿಳ್ಕೊಂಡಿರ್ತಾರೋ ಟೀಚರ್ಸ್ ಅಂದರೆ ಎವ್ರಿಡೇ ಲರ್ನರ್ಸ್ ಅಂತ ಕಲಿತಾ ಇರಬೇಕು. ಲರ್ನಿಂಗ್ ಇಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ಅಂತ ಕರಿತಾ ಬರ್ತೀವಿ. ನಿಂತೋಗಲ್ಲ. ಟೀಚರ್ ಆದವರಂತೂ ಕೂಡ ಶಿಕ್ಷಕರಾದವರು ಪದೇ ಪದೇ ಕಲಿತಾ ಇರಬೇಕು. ಆದರೆ ಅದರಿಂದ ಕಂಟೆಂಟು ಚೆನ್ನಾಗಿ ಬರ್ತದೆ. ಕಂಟೆಂಟ್ ಚೆನ್ನಾಗಿದ್ದಷ್ಟು ಕೂಡ ವಿಷಯವನ್ನು ಮಂಡನೆ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಪ್ರತಿದಿನ ಶಿಕ್ಷಕರು ಓದಬೇಕಾಗುತ್ತೆ. ವಿಚಾರಗಳನ್ನು ತಿಳ್ಕೊಂಡ್ರೆ ಮಾತ್ರ ಮಕ್ಕಳಿಗೆ ತಿಳಿಸೋದಕ್ಕೆ ಸಾಧ್ಯವಾಗುತ್ತೆ. ಟೀಚರ್ಸು ಚೆನ್ನಾಗಿ ಓದಬೇಕಾಗತ್ತೆ, ಹೆಚ್ಚೆಚ್ಚು ಪುಸ್ತಕಗಳನ್ನು ಓದಬೇಕು. ಅದರಿಂದ ಕಂಟೆಂಟು ನಾಲೆಡ್ಜ್ ಜಾಸ್ತಿ ಆಗ್ತಾ ಬರ್ತದೆ. ವಿಷಯ ಇದ್ದರೆ ಮಾತ್ರ ಅವರು ಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ. ಟೀಚರ್ಗೆ ಮಸ್ಟು ಕಂಟೆಂಟ್ ಇರಲೇಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ವಿಷಯಗಳನ್ನು ತಿಳ್ಕೋಬೇಕು, ಜ್ಞಾನವಂತರಾಗಬೇಕು. ಟೀಚರ್ ಆದವರು ಎಲ್ಲ ತಿಳ್ಕೊಂಡಿದ್ದರೆ ವಿಷಯವನ್ನು ಮಕ್ಕಳಿಗೆ ಹೇಳೋದಕ್ಕೆ ಸಾಧ್ಯವಾಗುತ್ತೆ. ಈ ಕಾಲಘಟ್ಟದಾಗಂತೂ ಮಕ್ಕಳು ತುಂಬ ಸ್ಪೀಡ್ ಇದ್ದಾರೆ, ಅತ್ಯಂತ ತಿಳ್ಕೊಂಡಿರ್ತಾರೆ. ಅವ್ರ ಮಟ್ಟಕ್ಕೆ ನಾವು ಸ್ಪಂದಿಸಬೇಕು ಅಂದರೆ ವಿಷಯಗಳನ್ನು ಚೆನ್ನಾಗಿ ಗ್ರಹಿಸ್ಕೊಂಡಿರಬೇಕು. ಎರಡನೇದು ಬಂದಾಗ ಎಷ್ಟೋ ಜನ ಟೀಚರ್ಸ್ ಇದ್ದಾರೆ. ಒಂದನೇ ಪಾಯಿಂಟ್ ವಿಷಯಕ್ಕೆ ಬಂದೆ. ಎರಡನೇದು ಬಂದಾಗ ಎಷ್ಟೋ ಜನ ಟೀಚರ್ಸ್ ಇದ್ದಾರೆ, ಪ್ರೆಸೆಂಟೇಷನ್ಸ್ ಬರಲ್ಲ. ಆದ್ದರಿಂದ ಪ್ರೆಸೆಂಟೇಷನ್ಸ್ ಅಂದರೆ ಮೆಥಡ್ ಅಂತ ಏನು ಓದ್ಕೊಂಡಿದ್ದೀವೋ ಆ ವಿಷಯವನ್ನು ಚೆನ್ನಾಗಿ ಮಕ್ಕಳ ಮುಂದೆ ಮಂಡಿಸುವಂಥ ಸ್ಕಿಲ್ ಇರಬೇಕು. ಅದಕ್ಕೆ ಮೆಥಡಾಲಜಿ ಅಂತ ಕರಿತಾ ಬರ್ತೀವಿ. ಪ್ರೆಸೆಂಟೇಷನ್ಸ್ ಭಾಳ ಇಂಪಾರ್ಟೆಂಟು. ಅದಕ್ಕೆ ಎಷ್ಟೋ ಜನ ಟೀಚರ್ಸು ತುಂಬ ನಾಲೆಡ್ಜಬಲ್ ಟೀಚರ್ಸ್ ಇದ್ದಾರೆ, ಆದರೆ ಅವ್ರಿಗೆ ಪ್ರೆಸೆಂಟೇಷನ್ಸ್ ಬರಲ್ಲ. ಆ ಮಕ್ಕಳು ಚೆನ್ನಾಗಿ ಗ್ರಹಿಸ್ಕೊಳಕ್ಕಾಗಲ್ಲ, ಸರಳವಾಗಿ ಹೇಳೋಕ್ಕೆ ಬರಲ್ಲ, ಆ ಮಕ್ಕಳಿಗೆ ತಲುಪಿಸೋದಕ್ಕೆ ಬರಲ್ಲ. ಅದರಿಂದ ಎಷ್ಟೇ ನಾಲೆಡ್ಜ್ ಇದ್ದರೂ ಕೂಡ ನಮಗೆ ಮೆಥಡ್ಸ್ ಇಲ್ಲ ಅಂದರೆ ಕಷ್ಟ ಆಗ್ತಾ ಬರ್ತದೆ. ಮೂರನೇದು ಬಂದಾಗ ತುಂಬ ಸಾರಿ ಎಷ್ಟೋ ಜನ ಟೀಚರ್ಸು ಒಳ್ಳೆ ವಿಷಯ ತಿಳ್ಕೊಂಡಿರ್ತಾರೆ, ಮೆಥಡ್ಸ್ ಇರ್ತದೆ, ಅವರನ್ನು ಮಕ್ಕಳು ಇಷ್ಟಪಡಲ್ಲ. ಅದಕ್ಕೆ ಪರ್ಸನಾಲಿಟಿ ಅಂತ ಕರಿತಾ ಬರ್ತೀನಿ. ಪರ್ಸನಾಲಿಟಿ ಅಂದರೆ ದಪ್ಪ ಇರೋದು, ಹೈಟ್ ಇರೋದು, ದಪ್ಪಗೆ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಬರೋದು ಪರ್ಸನಾಲಿಟಿ ಅಲ್ಲ. ಅದಕ್ಕೆ ವ್ಯಕ್ತಿತ್ವ ಅನ್ನೋದು ಆಂತರಿಕ ಅಂಶ ಕೂಡ ಹೌದು. ಬರೀ ಭಾಷ್ಯಾಂಶ ಅಲ್ಲ, ಆಂತರಿಕ ಅಂಶ ವ್ಯಕ್ತಿತ್ವ ಕೂಡ ಇರಬೇಕಾಗುತ್ತೆ. ಆ ವ್ಯಕ್ತಿತ್ವ ಇದ್ದಾಗ ಮಾತ್ರ ಟೀಚರ್ಸನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ. ವ್ಯಕ್ತಿತ್ವ ಅಂತ ಅಂದಾಗ ಒಂದು ಭಾಳ ಗಮನಿಸಬೇಕು. ನನ್ನ ಸೈಕಾಲಜಿನಲ್ಲಿ ಓದ್ತಾ ಇರಬೇಕಾದ್ರೆ ಒಂದು ಅಂಶ ಗಮನಕ್ಕೆ ಬಂತು. ಒಬ್ಬ ಮಕ್ಕಳು ಯಾವುದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಅಂದರೆ ಟೀಚರ್ಸನ್ನು ಲೈಕ್ ಮಾಡಿದ್ರೆ ಆಟೋಮೆಟಿಕಲಿ ಅವ್ರು ಮಾಡೋ ಸಬ್ಜೆಕ್ಟನ್ನು ಲೈಕ್ ಮಾಡ್ತಾರೆ. ಹಾಗಾದರೆ ಟೀಚರ್ಸನ್ನು ಲೈಕ್ ಮಾಡಬೇಕು ಅಂದರೆ ಅವ್ರ ವ್ಯಕ್ತಿತ್ವ ಚೆನ್ನಾಗಿರಬೇಕು. ಟೀಚರ್ಸ್ನ ಇಷ್ಟಪಡಲಿಲ್ಲ ಅಂದರೆ ಅವ್ರು ಮಾಡಿದಂಥ ವಿಷಯಗಳನ್ನು ಅರ್ಥ ಮಾಡ್ಕೊಳಲ್ಲ. ಅನೇಕ ಜನಕ್ಕೆ ಒಂದೊಂದು ವಿಷಯಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ವಿಷಯ ಸುಲಭ ಆಗಿರ್ತದೆ. ಯಾತಕ್ಕೆ ಸುಲಭ ಅಂದರೆ ಅಲ್ಲಿ ಹಿಂದ್ಗಡೆ ಯಾರೋ ಟೀಚರ್ಸ್ ಇರ್ತಾರೆ. ಆ ಟೀಚರ್ಸನ್ನು ಇಷ್ಟಪಟ್ಟರೆ ಭಾಳ ಮುಖ್ಯ. ಆ ಇಷ್ಟಪಡಬೇಕಾದ್ರೆ ಮಕ್ಕಳ ಜೊತೆ ನಾವು ಹೇಗೆ ನಡ್ಕೋಬೇಕು, ಮಕ್ಕಳನ್ನು ಮಾತಾಡಿಸ್ಬೇಕಾಗತ್ತೆ, ಮಕ್ಕಳಿಗೆ ಲವ್ ಆ್ಯಂಡ್ ಅಫೆಕ್ಷನ್ಸನ್ನು ತೋರಿಸ್ಬೇಕಾಗುತ್ತೆ, ಮಕ್ಕಳಿಗೆ ನಮ್ಮ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. 8ನೇ ಕ್ಲಾಸಿನ ಟೀಚರು ಒಳ್ಳೆ ಟೀಚರ್ ಅಂದ್ರೆ ನನ್ನ ಪ್ರಕಾರ ಏನಂದರೆ 8ನೇ ಕ್ಲಾಸಿನ ಸಬ್ಜೆಕ್ಟನ್ನು ತಿಳ್ಕೊಂಡಿರೋನು ಮಾತ್ರ ಅಲ್ಲ, ಜೊತೆಗೆ 8ನೇ ಕ್ಲಾಸಿನ ಮಕ್ಕಳನ್ನು ಅರ್ಥ ಮಾಡ್ಕೊಂಡ್ರು ಒಳ್ಳೆ ಟೀಚರ್ಸ್. ಇಂಡಿವಿಜುವಲ್ ಡಿಫ್ರೆನ್ಸ್ ಗೊತ್ತಿರಬೇಕಾಗತ್ತೆ, ಮಕ್ಕಳ ಜೊತೆಗೆ ಸ್ಪಂದಿಸಬೇಕಾಗುತ್ತೆ. ಇವನ್ನೆಲ್ಲ ತಿಳ್ಕೊಂಡ್ರೆ ಅವನ್ನೆಲ್ಲವೂ ಅರ್ಥ ಮಾಡ್ಕೊಂಡು ಪಾಠ ಮಾಡಿದ್ರೆ ಇಸ್ ಎಫೆಕ್ಟಿವ್ ಟೀಚರ್ ಅಂತ ಕರಿತಾ ಬರ್ತೀನಿ. ನೀವೆಲ್ಲರೂ ಆಗಲಿ ಅಂತ ಆಶಿಸ್ತೀನಿ. ಈ ಎರಡೂ ಭಾಗವನ್ನು ನೀವು ಅರ್ಥ ಮಾಡ್ಕೊಳಕ್ಕೆ ಯು ಮಸ್ಟ್ ರೀಡ್ ದ ಎಜುಕೇಷನ್ ಸೈಕಾಲಜಿ. ಅದಕ್ಕಾಗಿ ನಮ್ಮ ಶಿಕ್ಷಣ ಇಲಾಖೆಯವರು TETನಲ್ಲಿ ಎಜುಕೇಷನ್ ಸೈಕಾಲಜಿಯನ್ನು ಇಟ್ಟಿದ್ದಾರೆ. ಎಜುಕೇಷನ್ ಸೈಕಾಲಜಿನಲ್ಲಿ ಮೆಥಡಾಲಜಿ ಹೆಂಗೆ, ಪರ್ಸನಾಲಿಟಿ ಹೆಂಗಿರಬೇಕು, ಮಕ್ಕಳನ್ನು ಹೇಗೆ ನಡ್ಸ್ಕೋಬೇಕು ಅನ್ನೋದು ಹೇಳ್ತಾ ಬರ್ತದೆ. 3 ಭಾಗವನ್ನು ಮಾಡಿ ಅದರ ಎಜುಕೇಷನ್ ಸೈಕಾಲಜಿಯನ್ನು TETನಲ್ಲಿ ಇಟ್ಟಿದ್ದಾರೆ. ಇದೇ ಮುಂದೆ ಬಂದಾಗ CET ಪರೀಕ್ಷೆನಲ್ಲೂ ಬರ್ತದೆ, ಶಿಕ್ಷಕರ ಆಯ್ಕೆನಲ್ಲೂ ಬರ್ತದೆ, ಹೈಸ್ಕೂಲ್ ಟೀಚರ್ ಸೆಲೆಕ್ಷನ್ನಲ್ಲೂ ಬರ್ತದೆ. ಜೀವನಕ್ಕೂ ಬೇಕು. ಒಬ್ಬ ಟೀಚರ್ ಆದವನಿಗೆ ನಿಜವಾಗ್ಲೂ ಕೂಡ ಇವು ಸೈಕಾಲಜಿ ಗೊತ್ತಿಲ್ಲ ಅಂತಂದರೆ ಈಸ್ ನಾಟ್ ಎಫೆಕ್ಟಿವ್ ಟೀಚರ್. ನನ್ನ ಪ್ರಕಾರ ಅವನಿಗೆ ಗೊತ್ತಿರಬೇಕು. ಆಗ ಗೊತ್ತಾದಾಗ ಹೌ ಟು ಟೀಚ್ ಅಂತ ಗೊತ್ತಾಗುತ್ತೆ. ಇದು ಹೌ ಟು ಟೀಚ್ ಅಂದಾಗ ಮಕ್ಕಳಿಗೆ ಹೆಂಗೆ ಸುಲಭವಾಗಿ ಹೇಳಬೇಕು. ಅದರಲ್ಲಿ ಮಕ್ಕಳು ಇಂಡಿವಿಜುವಲ್ ಡಿಫ್ರೆನ್ಸ್ ಇರ್ತದೆ. ಪೆದ್ದ ಮಗು ಕೂಡ ಬರ್ತದೆ, ದಡ್ಡ ಮಗು ಕೂಡ ಬರ್ತದೆ, ಬುದ್ಧಿವಂತ ಮಗು ಇರ್ತದೆ, ಪ್ರತಿಭಾವಂತ ಮಗು ಇರ್ತದೆ, ಸೃಜನಶೀಲ ಮಗು ಇರ್ತದೆ. ಎಲ್ಲ ಮಕ್ಕಳನ್ನು ನಿಭಾಯಿಸಬೇಕು ಅಂತಂದರೆ ನಮಗೆ ಮೆಥಡಾಲಜಿ ಬೇಕು. ಜೊತೆಗೆ ನಮಗೆ ಒಳ್ಳೆ ವ್ಯಕ್ತಿತ್ವ ಇರಬೇಕಾಗುತ್ತೆ. ವ್ಯಕ್ತಿತ್ವ ಅಂದಾಗ ಮಕ್ಕಳನ್ನು ಮಾತಾಡಿಸ್ಬೇಕು, ಸಮಾನವಾಗಿ ನೋಡುವಂಥ ಗುಣ ಎಲ್ಲವನ್ನೂ ಇದ್ದಾಗ ಒಳ್ಳೆ ವ್ಯಕ್ತಿತ್ವ ಅಂತ ಕರಿತಾ ಬರ್ತೀನಿ. ಇವೆರಡನ್ನೂ ಗೊತ್ತಾಗಬೇಕು ಅಂದರೆ ಎಜುಕೇಷನ್ ಸೈಕಾಲಜಿ ಭಾಳ ಇಂಪಾರ್ಟೆಂಟು. ಅದಕ್ಕಾಗಿ ಈ ಸಬ್ಜೆಕ್ಟನ್ನು ಇಟ್ಟಿದ್ದಾರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಗ್ಯಾರಂಟಿ ಒಳ್ಳೆ ಅಂಕಗಳನ್ನು ಸ್ಕೋರ್ ಮಾಡ್ಬೋದು, ಒಳ್ಳೆ ಟೀಚರ್ಸ್ ಕೂಡ ಆಗ್ಬೋದು. ಆಗ್ಲಿಂತ ಆಶಿಸ್ತಾ ನನ್ನ ಟಾಪಿಕ್ಕಿಗೆ ಬರ್ತಾಯಿದ್ದೀನಿ. ನಂದು ಇವತ್ತಿನ ಟಾಪಿಕ್ ಅಂದರೆ TETಗೆ ಬರ್ತಾಯಿದ್ದೀನಿ. TET ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತೇಳಿ ಇದನ್ನು ನಮ್ಮ ಎರಡಕ್ಕೂ ಇಟ್ಟಿದ್ದಾರೆ. 1 to 5 ಮತ್ತು 1 to 5 ಟೀಚರ್ಸು ಮತ್ತು 6 to 8 ಟೀಚರ್ಸ್ಗೂ ಕೂಡ ಇಟ್ಟಿದ್ದಾರೆ. ಎರಡಕ್ಕೂ ಕಾಮನ್ ಸಿಲೆಬಸ್ಸು. 30 ಅಂಕಗಳಿಗೆ 150 ಅಂಕಗಳಿಗೆ ಪರೀಕ್ಷೆ ಮಾಡಿದ್ರೆ TETನ, ಅದರಲ್ಲಿ 30 ಅಂಕಗಳನ್ನು 30 ಮಾರ್ಕ್ಸನ್ನು TETಗಾಗಿ ಸೈಕಾಲಜಿ ಏರಿಯಾಕ್ಕೆ ಎತ್ಕೊಂಡಿದ್ದಾರೆ. 30 ಅಂಕ, 150ರಲ್ಲಿ 30 ಅಂಕಗಳು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ. ಅದರಲ್ಲಿ 3 ಭಾಗ ಮಾಡಿದ್ದಾರೆ. ಮೊದಲನೇದು ಬಂದಾಗ ಚೈಲ್ಡ್ ಡೆವಲಪ್ಮೆಂಟ್ ಬಗ್ಗೆ ಇಟ್ಟಿದ್ದಾರೆ.
ಮಗುವಿನ ಬೆಳವಣಿಗೆಗೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಭಾಗ ಮಾಡಿದ್ರೆ, ಎರಡನೇ ಭಾಗ ಬಂದಾಗ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಕರಿತೀವಿ, ಅಥವಾ ಗೊತ್ತಿರಲಿ ನಿಮಗೆ ಇಂಟಿಗ್ರೇಟೆಡ್ ಎಜುಕೇಷನ್ ಅಂತ ಕರಿತೀವಿ, ಸಮನ್ವಯ ಶಿಕ್ಷಣ ಅಂತ ಕರಿತಾ ಬರ್ತೀವಿ. ಅದರಲ್ಲಿ ಎಲ್ಲ ಥರದ ಮಕ್ಕಳನ್ನು ನಿಭಾಯಿಸುವಂಥ ತರಗತಿನಲ್ಲಿ ಆ ಚಾಕುಚಕ್ಯತೆ ಬಗ್ಗೆ ಮಾತಾಡ್ತಾ ಬರ್ತೀವಿ. ಅದರಾಗೆ ಪ್ರತಿಭಾವಂತ ಇರ್ತಾನೆ, ಶೈಕ್ಷಣಿಕವಾಗಿ ಹಿಂದುಳಿದಂಥ ಮಗು ಇರ್ತಾನೆ, ಗೊತ್ತಿರಲಿ ನಿಮಗೆ ಸೃಜನಶೀಲ ಮಗು ಇರ್ತದೆ. ಎಲ್ಲರನ್ನೂ ಕೂಡ ನಾವು ಕೊಂಡೊಯ್ಬೇಕಾಗುತ್ತೆ. ಅವರ ಸೃಜನಶೀಲತೆಯನ್ನು ಉಳಿಸಬೇಕು ಮತ್ತು ಬೆಳೆಸಬೇಕು. ಜೊತೆಗೆ ಸಾಮಾನ್ಯ ಮಗುವಿನೊಂದಿಗೆ ಆ ಮಕ್ಕಳನ್ನು ಕೂಡ ನಿಭಾಯಿಸಬೇಕು ಅಂಥದ್ದು ಸಮನ್ವಯ ಶಿಕ್ಷಣ ಅಂತ ಕರಿತಾ ಬರ್ತೀವಿ. ಮುಂದಕ್ಕೆ ಮೂರನೇದು ಬಂದಾಗ ಬೋಧನಾ ವಿಧಾನಗಳನ್ನು ಇಟ್ಟಿದ್ದಾರೆ. ಯಾವ್ಯಾವ ಟೈಪಲ್ಲಿ ಪಾಠಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ 30 ಅಂಕಗಳಿಗೆ ಎಜುಕೇಷನ್ ಸೈಕಾಲಜಿಯನ್ನು, ಶೈಕ್ಷಣಿಕ ಮನೋವಿಜ್ಞಾನವನ್ನು ಇಟ್ಟಿದ್ದಾರೆ. ಈ ಶೈಕ್ಷಣಿಕ ಮನೋವಿಜ್ಞಾನವನ್ನು ಓದಲೇಬೇಕಾದ್ದು ಭಾಳ ಇಂಪಾರ್ಟೆಂಟು. ಇದ್ರಾಗ ಇನ್ನೊಂದು ಗಮನಿಸಬೇಕಾದ್ದು, ಈ ಶೈಕ್ಷಣಿಕ ಮನೋವಿಜ್ಞಾನದಾಗ ಬರುವಂಥ ಪ್ರಶ್ನೆಗಳೆಲ್ಲ ಏನಾಗಿರ್ತವೆ, ಅಪ್ಲೈಡ್ ಆಗಿರ್ತವೆ, ತರಗತಿಗೆ ಅನ್ವಯ ಮಾಡ್ಕೊಂಡು ತೆಗಿತಾ ಬರ್ತಾನೆ ಕ್ವಶನ್ಸನ್ನು. 4 ಆಪ್ಷನ್ಸು ಆನ್ಸರ್ ಮಾಡೋಕ್ಕೆ ಕಾಣ್ತವೆ. ಇದೊಂದು ಸ್ವಲ್ಪ ಟಫ್ ಆಗಿದೆ ಸಬ್ಜೆಕ್ಟ್. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಆಬ್ಜೆಕ್ಟಿವ್ ಟೈಪ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ. ವಿಷಯವನ್ನು ಚೆನ್ನಾಗಿ ಗ್ರಹಿಸ್ಕೋಬೇಕು. 4 ಆಪ್ಷನ್ಸಲ್ಲಿ ಯಾವುದು ಬರುತ್ತೆ ಅಂತ ತೆಗಿಬೇಕಾದ್ರೆ ವಿಷಯವನ್ನು ಆಳವಾಗಿ ಅರ್ಥ ಮಾಡ್ಕೋಬೇಕು. ಅದರಿಂದ ಇವತ್ತಿನ ಕ್ಲಾಸಲ್ಲಿ ಬೇಸಿಕ್ಸಿಂದ ಬರ್ತೀನಿ. ಬೇಸಿಕ್ಸಿಂದ ಬಂದು ಸೈಕಾಲಜಿ ಅಂದ್ರೇನು, ಸೈಕಾಲಜಿ ಯಾಕೆ ಬಂತು, ಹಾಗಾದರೆ ಸೈಕಾಲಜಿನಲ್ಲಿ ಎಜುಕೇಷನ್ ಸೈಕಾಲಜಿ ಏನು, ಅದ್ರಾಗ ಏನೇನು ಅಧ್ಯಯನ ಮಾಡ್ತಾರೆ, ನಿಮ್ಮ ಮುಂದಿನ ದಿನಗಳಲ್ಲಿ CET ಪರೀಕ್ಷೆಗೂ ಹೆಲ್ಪ್ ಆಗಬೇಕು. ಈ ಪಾಠವನ್ನು ಕೇಳ್ತಾ ಇರುವಂಥ ಹೈಸ್ಕೂಲ್ ಟೀಚರ್ ಸೆಲೆಕ್ಷನ್ಗೂ ಹೆಲ್ಪ್ ಆಗಬೇಕು, ಪ್ರೈಮರಿ ಸ್ಕೂಲ್ ಟೀಚರ್ ಸೆಲೆಕ್ಷನ್ಗೂ ಹೆಲ್ಪ್ ಆಗಬೇಕು, TETಗೂ ಹೆಲ್ಪ್ ಆಗಬೇಕು. ಎಲ್ಲ ಸಂಬಂಧಪಟ್ಟಂತೆ ಆಗಬೇಕು ಅಂತೇಳಿ, ಹೆಲ್ಪ್ ಆಗಬೇಕು ಅಂತೇಳಿ ಅದ್ರ ಬಗ್ಗೆ ಎತ್ಕೊತಾ ಇದ್ದೀನಿ. ಶೈಕ್ಷಣಿಕ ಮನೋವಿಜ್ಞಾನವನ್ನು ನಾನು ನೇರವಾಗಿ ಹೋದ್ರೆ ಅರ್ಥ ಆಗಲ್ಲ. ಅದರಿಂದ ಸ್ವಲ್ಪ ಫಂಡಮೆಂಟಲ್ಸನ್ನು ಎತ್ಕೊಂಡು ಮೂಲ ಅಂಶಗಳನ್ನು ನಾನು ಮಾತಾಡ್ತಾ ನಾನು ಪಾಠಗಳನ್ನು ಮುಂದುವರಿಸ್ತಾ ಬರ್ತೀನಿ. ಅದರಾಗಿರುವಂಥ ಸಿಲೆಬಸ್ ಆಗಿರುವಂಥ ಪ್ರಮುಖವಾದಂಥ ಟಾಪಿಕ್ಗಳನ್ನು ಮುಂದಿನ ದಿನಗಳಲ್ಲೂ ಮಾಡ್ತಾ ಸಾಧ್ಯವಾದಷ್ಟು ಮಟ್ಟಿಗೆ TETಗೆ ಹೋಗೋ ಅಷ್ಟೊತ್ತಿಗೆ ಒಂದಷ್ಟು ನಮ್ಮ ಕೈಲಾದಷ್ಟು ಟಾಪಿಕ್ಗಳನ್ನು ಕವರ್ ಮಾಡಿಕೊಡ್ತಾ ಬರ್ತೀನಿ. ನಿಮ್ಗೆ ಹೆಲ್ಪ್ಫುಲ್ ಆಗಿ ಒಳ್ಳೆ ಟೀಚರ್ಸ್ ಆಗಿ ನಾಡನ್ನು ಕಟ್ಟಿ ಅಂತ ಹೇಳ್ತಾ ಸ್ವಲ್ಪ ಜನಕ್ಕೆ ಮಾದರಿ ಆಗ್ತಾ ಬನ್ನಿ. ಒಳ್ಳೆ ಟೀಚರ್ಸ್ ಆಗಬೇಕು, ಮಾದರಿ ಆಗ್ತಾ ಬರಬೇಕು. ಅದರಿಂದ ನಿಮ್ಮ ಕೈಲಿ ಬದಲಾವಣೆ ಸಾಧ್ಯ ಇದೆ. ಜಗತ್ತಿನಲ್ಲಿ ಅನೇಕ ದೇಶಗಳು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಿಗೆಲ್ಲ ಸ್ಯಾಲ್ರಿ ಜಾಸ್ತಿ ಕೊಡೋದು, ಟೀಚರ್ಸಿಗೆ ಜಾಸ್ತಿ ಕೊಡ್ತಾರೆ. ನಮ್ಮ ದೇಶದ ದುರಾದೃಷ್ಟ ಏನಂದರೆ ಟೀಚರ್ಸ್ ಅಂದರೆ ಕಡಿಮೆ ಸ್ಯಾಲ್ರಿ ಬರ್ತಾರೆ. ಆ ಕಡೆ ಬಡಮೇಷ್ಟ್ರನ್ನ ಒಂದು ಟೈಟ್ಲನ್ನು ತಗೊಂಡ್ಬಿಟ್ಟಿದ್ದೀವಿ ನಾವೆಲ್ಲ. ಆದ್ದರಿಂದ ಅನೇಕ ದೇಶದಲ್ಲಿ ಒಳ್ಳೆ ಸ್ಯಾಲ್ರಿಗಳನ್ನು ಕೊಡ್ತಾರೆ, ಹೆಚ್ಚೆಚ್ಚು ಗೌರವನೂ ಕೂಡ ಇದೆ. ನಾವೆಲ್ಲ ಅದನ್ನು ಮತ್ತೆ ಸಂಪಾದಿಸ್ಕೋಬೇಕಾಗುತ್ತೆ. ಯಾಕೆ ಅಂದರೆ ನಾಲೆಡ್ಜ್ ಇದ್ದರೆ, ಗೌರವ ಇದ್ದರೆ, ನಾಲೆಡ್ಜನ್ನು ಪಡ್ಕೊಂಡ್ರೆ ಎಲ್ಲ ಕಡೆಯೂ ಸಿಕ್ಕುತ್ತೆ. ಪಡೀರಿ ಅಂತ ಆಶಿಸ್ತಾ ನನ್ನ ಟಾಪಿಕ್ಗೆ ಬರ್ತಾಯಿದ್ದೀನಿ. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಹೋಗಿನ ಮುಂಚಿತವಾಗಿ ಶೈಕ್ಷಣಿಕ ಮನೋವಿಜ್ಞಾನ ನೇರವಾಗಿ ಹೋದರೆ ಅರ್ಥ ಆಗಲ್ಲ. ಅದರಿಂದ ಮನೋವಿಜ್ಞಾನ ಆ ಪಾಠದಲ್ಲೂ ತೆಗಿತಾ ಬರ್ತಾನೆ. ಆದರೆ ಹಿನ್ನೆಲೆಯನ್ನು ತೆಗಿತಾರೆ, ಆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ತೆಗಿತಾ ಬರ್ತಾರೆ. ಅದರಿಂದ ಮನೋವಿಜ್ಞಾನಕ್ಕೆ ಬರ್ತಾ ಇದ್ದೀನಿ. ಮನೋವಿಜ್ಞಾನದಿಂದ ನಾನು ಪಾಠವನ್ನು ಮುಂದುವರಿಸ್ತಾ ಬರ್ತೀನಿ. ಮುಂದಿನ ಪೀರಿಯಡ್ಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ಇದನ್ನು ಒಂದು ಲಿಂಕ್ ಆಗಿ ತಗೊಂತಾ ಬರ್ತೀನಿ. ಫಸ್ಟು ಸೈಕಾಲಜಿ ಅಂತಿದ್ದಂಗೆ ಇದನ್ನು ಪ್ರೊನೌನ್ಸ್ ಮಾಡೋದೇ ಒಂದು ವಿಚಿತ್ರ. ಯಾಕೆ ಅಂತಂದರೆ ಎಷ್ಟೋ ಜನ ಬರಿಬೇಕಾರೆ ಓದಬೇಕಾದ್ರೆ ಪಿಸ್ಕಾಲಜಿ ಅಂತ ಓದ್ಬಿಡ್ತಾರೆ. ಪಿ ಬರ್ತದೆ, ಪಿ ಸೈಲೆಂಟಲ್ಲಿ. ಸೈಕಾಲಜಿ ಅಂದರೆ ಸಿ ಬರೆದ್ಬಿಡ್ತಾರೆ ಸೈಕಾಲಜಿ ಅಂತೇಳಿ. ಆ ಹೆಸರೇ ಒಂಥರ ವಿಶಿಷ್ಟವಾಗಿದೆ, ಪ್ರೊನೌನ್ಸಿಯೇಷನ್ ಭಾಳ ಭಿನ್ನವಾಗಿದೆ ಸೈಕಾಲಜಿ. ಹಾಗಾದರೆ ಈ ಸೈಕಾಲಜಿ ಅನ್ನೋದು ಏನನ್ನು ಅಧ್ಯಯನ ಮಾಡ್ತದೆ, ಎಲ್ಲಿತ್ತು ಈ ಸಬ್ಜೆಕ್ಟು, ಹಾಗಾದರೆ ಏನೇನೆಲ್ಲ ಅಧ್ಯಯನ ಮಾಡ್ತಾ ಬರ್ತದೆ ಅಂದರೆ, ಮೊದಲು ಇದು ಒಂದು ಸಬ್ಜೆಕ್ಟು ಆಗಿರಲಿಲ್ಲ, ಇದು ತತ್ವಶಾಸ್ತ್ರದಲ್ಲಿ ವಿಲೀನವಾಗಿತ್ತು. ತತ್ವಶಾಸ್ತ್ರ, ಫಿಲಾಸಫಿ ಅಂತ ಕರಿತಾ ಬರ್ತೀವಿ. ಕ್ವಶನ್ ರೈಸ್ ಮಾಡ್ತಾನೆ, ಮನೋವಿಜ್ಞಾನವು ಈ ಮೂಲತಃ ಮೊದಲು ಪ್ರಾಚೀನವಾಗಿ ಯಾವ ವಿಷಯದಲ್ಲಿ ವಿಲೀನವಾಗಿತ್ತು? ಕನ್ಫ್ಯೂಸ್ ಆಗ್ತದೆ ಗ್ಯಾರಂಟಿ. ಒಂದನೇದು ಬರ್ತೀನಿ ಆಪ್ಷನ್ನು ಜ್ಯೋತಿಷ್ಯ ಶಾಸ್ತ್ರ, ಎರಡನೇದು ಬಂದಾಗ ತತ್ವಶಾಸ್ತ್ರ, ಸಮಾಜಶಾಸ್ತ್ರ, ಈಗ ಬಂದಾಗ ತರ್ಕಶಾಸ್ತ್ರ ಅಂದಾಗ ತುಂಬ ಜನ ಹಾಕೋದು ಜ್ಯೋತಿಷ್ಯ ಶಾಸ್ತ್ರಕ್ಕೆ. ಯಾಕೆಂದರೆ ಸಾಮಾನ್ಯವಾಗಿ ನಾನು ಸೈಕಾಲಜಿ ಹೇಳ್ತೀನಿ ಅಂದರೆ ಜ್ಯೋತಿಷ್ಯ ಹೇಳ್ತಾನೆ ಅಂತ ಇವತ್ತು ಅರ್ಥ ಆಗುತ್ತೆ ಸೈಕಾಲಜಿ ಏನು ಸ್ಟಡಿ ಮಾಡ್ತದೆ ಅಂತ. ಸೈಕಾಲಜಿಸ್ಟ್ಗಳು ಹೇಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಒಳಗಡೆ ಏನು ನಡೀತಾ ಇದೆ ಅಂತ ಹೇಳ್ತಾರೆ ಅನ್ನೋದ ಹೆಂಗೆ ಹೇಳ್ತಾರೆ, ಅವರೇನು ಅಸ್ಟ್ರಾಲಜರ್ಸಾ? ಅಲ್ಲ. ಹಾಗಾದರೆ ಗೊತ್ತಿರಲಿ ನಿಮಗೆ, ಈ ವಿಷಯ ತತ್ವಶಾಸ್ತ್ರದಲ್ಲಿ ವಿಲೀನವಾಗಿತ್ತು. ಪ್ರಾಚೀನದಲ್ಲಿ ಮೊದಲಾಗಿ ಸಬ್ಜೆಕ್ಟ್ ಆಗಿರಲಿಲ್ಲ. ನಂತರದ ದಿನಗಳಲ್ಲಿ ತತ್ವಶಾಸ್ತ್ರದಿಂದ ಪ್ರತ್ಯೇಕವಾಗ್ತಾ ಬಂತು. ಹಾಗಾದರೆ ಪ್ರತ್ಯೇಕವಾದಂಥ ಇವತ್ತ ಒಂದು ಶಾಖೆಯಾಗಿ, ಒಂದು ವಿಷಯವಾಗಿ ಹೊರಹೊಮ್ಮಿದೆ. ಅಲ್ಲಿಗೆ ಇವತ್ತ ಸೈಕಾಲಜಿ ಒಂದು ಸಬ್ಜೆಕ್ಟ್. ಮೊದಲು ತತ್ವಶಾಸ್ತ್ರದ ಏನಾಗಿತ್ತು, ಆ ಪ್ರಾಚೀನ ಕಾಲದ ಮನೋವಿಜ್ಞಾನಿಗಳನ್ನು ತತ್ವಜ್ಞಾನಿಗಳು ಅಂತ ಕರಿತಾಯಿದ್ರು. ತತ್ವಜ್ಞಾನಿಗಳು ಫಿಲಾಸಫರ್ಸ್ ಅಂತ ಕರಿತಾಯಿದ್ರು. ನಂತರ ಈಗ ಸೈಕಾಲಜಿಸ್ಟ್ ಅಂತ ಕರೀತಾರೆ. ಸಪ್ರೇಟ್ ಸಬ್ಜೆಕ್ಟ್ ಆಗಿದೆ. ಗೊತ್ತಿರಲಿ ನಿಮಗೆ, ಇವತ್ತು ಈ ಸಬ್ಜೆಕ್ಟ್ಗೆ ತನ್ನದೇ ಆದ ಸ್ಕೋಪ್ ಇದೆ, ವ್ಯಾಪ್ತಿ ಇದೆ. ಇದು ತನ್ನದೇ ಆದ ಶಾಖೆಗಳನ್ನು ಕೂಡ ಹೊಂದಿದೆ. ಶಾಖೆಗಳನ್ನು ಹೊಂದುವಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಇದಕ್ಕೆ ಅನೇಕ ಅಧ್ಯಯನಗಳು ನಡೆದಿದೆ, ಅನೇಕ
ಪಂಥಗಳು ಬಂದಿವೆ, ಅನೇಕ ರೀತಿಯ ಸಂಶೋಧನೆಗಳು ನಡೀತಾ ಇದ್ದಾವೆ. ಹಾಗಾದರೆ ಈ ಸಬ್ಜೆಕ್ಟ್ಗೆ ತನ್ನ ಹಿಡಿತು ಬಂತು, ಒಂದು ವಿಜ್ಞಾನದ ಸ್ಥಾನಮಾನವನ್ನು ಪಡೆದಿದೆ. 1879ರಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಲ್ ಏಲಮ್ ವುಂಟನ್ ಅವರು, ಹಾಗಾದರೆ ವಿಲ್ ಏಲಮ್ ವುಂಟನ್ ಅವರು ಮೊಟ್ಟ ಮೊದಲ ಬಾರಿಗೆ ಲಿಪ್ಜಿಗ್ನಲ್ಲಿ, ಜರ್ಮನಿ ದೇಶದ ಲಿಪ್ಜಿಗ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಿಪ್ಜಿಗ್ನಲ್ಲಿ ಲ್ಯಾಬೊರೇಟರಿಯನ್ನು ತೆರಿತಾ ಬರ್ತಾರೆ, ಪ್ರಯೋಗಾಲಯವನ್ನು ತೆರಿತಾ ಬಂದರು. ಈ ಪ್ರಯೋಗಾಲಯವನ್ನು ತೆರೆದು ಅಲ್ಲಿ ಮನೋವಿಜ್ಞಾನದ ಅನೇಕ ಪ್ರಯೋಗಗಳನ್ನು ಮಾಡಿ ಸತ್ಯಾಸತ್ಯತೆಯನ್ನು ಪ್ರೂವ್ ಮಾಡ್ತಾ ಬಂದರು. ಆದ್ದರಿಂದ ವೆರಿಫೈಡ್ ಆಗಿ ಮಾಡ್ತಾ ಬಂದಿದ್ದರಿಂದ ಇದೊಂದು ವಿಜ್ಞಾನದ ಸ್ಥಾನಮಾನವನ್ನು ಪಡ್ಕೊಂತು, ಪ್ರತ್ಯೇಕವಾದಂಥ ಒಂದು ಸಬ್ಜೆಕ್ಟ್ ಆಗಿ ಹೊರಹೊಮ್ತಾ ಬಂತು. 1879ರಿಂದ ಇಟ್ಸ್ ಒಂದು ವಿಜ್ಞಾನದ ಸ್ಥಾನಮಾನವನ್ನು ಪಡ್ಕೊಂತು. ಯಾತಕ್ಕೆ ಅಂದರೆ ಇದು ವ್ಯಕ್ತಿನಿಷ್ಠವಾದ ವಿಷಯವಾಗಲಿಲ್ಲ, ವಸ್ತುನಿಷ್ಠವಾದ್ದು. ಮತ್ತು ಏನು ಮಾಡ್ತು, ವಿಶ್ಲೇಷಣೆ ಮಾಡೋದಕ್ಕೆ ಅವಕಾಶ ಬಂತು. ಮತ್ತು ಎರಡನೇದು ತಾಳೆ ನೋಡ್ಬೋದಾಯ್ತು, ಮತ್ತು ವಿಮರ್ಶೆ ಮಾಡ್ಬೋದಾಯಿತು. ಇಂಥವೆಲ್ಲವೂ ಆದ್ದರಿಂದ ಇದಕ್ಕೆ ತಂದೆ ಆದಂಥ ಒಂದು ಸ್ಥಾನಮಾನ ಸಿಕ್ತು. ಇವತ್ತ ಮನೋವಿಜ್ಞಾನ ಒಂದು ಸಪ್ರೇಟ್ ಆದಂಥ ಒಂದು ಶಾಖೆಯಾಗಿ ಬೆಳೆದಿದೆ, ಒಂದು ವಿಷಯವಾಗಿ ಬೆಳೆದಿದೆ. ಅದಕ್ಕೆ ತಂದೆ ಆದ ಶಾಖೆಗಳಿವೆ. ಆ ಶಾಖೆಗಳಲ್ಲಿ ಒಂದೇ ಶೈಕ್ಷಣಿಕ ಮನೋವಿಜ್ಞಾನ. ಅದಕ್ಕಿಂತ ಮೊದಲು ನಾವು ಮನೋವಿಜ್ಞಾನದ ಬಗ್ಗೆ ತಿಳ್ಕೊಳ್ಳದೆ ಹೋದರೆ ವೇಸ್ಟ್ ಆಗ್ತಾ ಬರ್ತದೆ. ಆಗ ಈಗ ಗೊತ್ತಾಯಿತು ನಿಮಗೀಗ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗ್ತೀನಿ, ಮನೋವಿಜ್ಞಾನವು ಮೊದಲು ಯಾವುದರಲ್ಲಿ ವಿಲೀನವಾಗಿತ್ತು ಅಂತ ಕೇಳ್ಬೋದು. ಹಾಗಾದರೆ ಮನೋವಿಜ್ಞಾನಕ್ಕೆ ಒಂದು ವಿಷಯದ ಸ್ಥಾನಮಾನ ತಂದುಕೊಡೋಕ್ಕೆ ಮೂಲ ಕಾರಣವಾದಂಥ ಒಂದು ಇದ್ಯಾವುದು ಅಂದರೆ 1879ರಲ್ಲಿ ತಂದಂಥ ವಿಲ್ ಏಲಮ್ ವುಂಟನ್ ಅವರು ಜರ್ಮನಿ ದೇಶದಲ್ಲಿ ಸ್ಥಾಪನೆ ಮಾಡಿದಂಥ ಲಿಪ್ಜಿಗ್ನಲ್ಲಿ ಸ್ಥಾಪನೆ ಮಾಡಿದಂಥ ಒಂದು ಪ್ರಯೋಗಾಲಯ. ಯಾವುದರ ಪ್ರಯೋಗಾಲಯ ಇದು? ಮನೋವಿಜ್ಞಾನದ ಪ್ರಯೋಗಾಲಯ. ಹಾಗಾದರೆ ಈ ಮನೋವಿಜ್ಞಾನದ ಪ್ರಯೋಗಾಲಯದಲ್ಲಿ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಅನೇಕ ಪ್ರಯೋಗಗಳನ್ನು ಮಾಡ್ತಾ ಬಂದರು, ಪ್ರೂವ್ ಮಾಡ್ತಾ ಬಂದರು. ಅಲ್ಲಿಗರ್ಥ ಇದೊಂದು ಪ್ರತ್ಯೇಕವಾದಂಥ ಒಂದು ವಿಷಯವಾಗಿ ಹೊರಹೊಮ್ತಾ ಬಂತು. ನವ್ವಿಸೆ ಸೈಕಾಲಜಿಸೆ ಒಂದು ಸಬ್ಜೆಕ್ಟ್ ಅಂತ ಕರಿತಾ ಇದ್ದೀನಿ. ಹಾಗಾದರೆ ಗೊತ್ತಿರಲಿ ನಿಮಗೆ, ಏಕಾಏಕಿ ಮನೋವಿಜ್ಞಾನ ಒಂದು ಸಬ್ಜೆಕ್ಟಾಗಿ ಬೆಳೀಲಿಲ್ಲ. ಬರಬೇಕಾದ್ರೆ ಹೆಂಗೆ ಬಂತು? ಮೊದಲೇ ಹೇಳ್ತಾ ಬಂದೆ, ಮನೋವಿಜ್ಞಾನ ಒಂದು ತತ್ವಶಾಸ್ತ್ರದಲ್ಲಿತ್ತು. ಹಾಗಾದರೆ ಮನೋವಿಜ್ಞಾನವನ್ನು ಅನಾದಿ ಕಾಲದಲ್ಲಿ ಆತ್ಮಶಾಸ್ತ್ರ ಅಂತ ಕರಿತಾ ಇದ್ರು. ಆತ್ಮಶಾಸ್ತ್ರ, ಸ್ಟಡಿ ಆಫ್ ಸೋಲ್ ಅಂತ ಕರಿತಾ ಇದ್ರು ಆತ್ಮಶಾಸ್ತ್ರ. ಅಲ್ಲಿಗೆ ಗೊತ್ತಿರಲಿ ನಿಮಗೆ ಎಲ್ಲಿತ್ತು ಅಂತ ಅಂದರೆ, ತತ್ವಶಾಸ್ತ್ರಜ್ಞರೆಲ್ಲ ಇದ್ದಿದ್ದೆಲ್ಲ ಗ್ರೀಕ್ ದೇಶದಲ್ಲಿ. ಹಾಗಾದರೆ ಈ ಪದ ಮೂಲತಃವಾಗಿ ಗ್ರೀಕ್ ಭಾಷೆಯಿಂದ ಬಂದಿದೆ. ಗ್ರೀಕ್ ಭಾಷೆದು ಎರಡು ಪದದಿಂದ ಬಂದಿದೆ. ಸೈಕಾಲಜಿ ಅನ್ನೋ ಪದ ಮೂಲತಃ ಎರಡು ಪದಗಳಿಂದ ಬಂದಿದೆ, ಸೈಕಿ ಮತ್ತು ಲೋಗಸ್ಸು. ಸೈಕಾಲಜಿ ಅನ್ನೋ ಪದ ಇಟ್ಸ್ ಎಟಮಾಲಜಿಕಲಿ ಸ್ಪೀಕಿಂಗ್ ಅಂದಾಗ, ಶಬ್ದಾರ್ಥದಲ್ಲಿ ಬೋಧಿಸಬೇಕು ಅಂದಾಗ ಎರಡು ಪದ ಇದೆ. ಒಂದು ಸೈಕಿ ಮತ್ತು ಲೋಗಸ್ ಅಂತ. ಸೈಕಿ ಮೀನ್ಸ್ ಅಂದರೆ ಸೋಲ್ ಅಂತ. ಸೋಲ್ ಅನ್ನೋದು ಭಾಳ ಮುಖ್ಯವಾದದ್ದು. ಸೋಲನ್ನು ಅಧ್ಯಯನ ಮಾಡೋದು. ಸ್ಟಡಿ ಅಂದರೆ ಲೋಗಸ್ ಅಂದರೆ ಸ್ಟಡಿ ಅಂತ, ಸ್ಟಡಿ ಆಫ್ ಸೋಲ್ ಅಂತ. ಇದನ್ನು ಕ್ವಶನ್ ತೆಗೆದಿದ್ದಾನೆ. ಎಟಮಾಲಜಿಕಲಿ ಅಥವಾ ಶಬ್ದಾರ್ಥದಲ್ಲಿ ಮನೋವಿಜ್ಞಾನದ ಅರ್ಥ ಏನು ಅಂತ ಕೇಳ್ತಾನೆ. ಅರ್ಥವೇ ಆತ್ಮದ ಅಧ್ಯಯನ ಅಥವಾ ಆತ್ಮಶಾಸ್ತ್ರ. ಇನ್ನೂ ಒಂದು ಪ್ರಶ್ನೆ ತೆಗೆದಿದ್ದಾರೆ ಇದಕ್ಕೆ. ಪ್ರಾಚೀನವಾಗಿ ಮನೋವಿಜ್ಞಾನವನ್ನು ಏನೆಂದು ಕರೆಯುತ್ತಿದ್ದರು ಅಂದರೆ ಆತ್ಮಶಾಸ್ತ್ರ ಅಂತ ಕರಿತಾ ಇದ್ರು. ಇಟ್ಸ್ ಅ ಸ್ಟಡಿ ಆಫ್ ಸೋಲ್ ಅಂತ ಕರಿತಾ ಇದ್ರು. ಯಾಕೆ ಕರಿತಾ ಇದ್ರು ಅಂದರೆ ಅದು ಇದ್ರಾಗೆ ತತ್ವಶಾಸ್ತ್ರದಲ್ಲಿ ವಿಲೀನವಾಗಿತ್ತು. ಹಾಗಾದರೆ ಆ ಕರಿತಾ ಇದ್ದಾರಲ್ಲ ಯಾರು ಅಂದರೆ ಗ್ರೀಕ್ ದೇಶದವರು. ನಿಮಗೆ ಗೊತ್ತಿರಲಿ, ಬಹುಪಾಲು ಇಂಗ್ಲೀಷಾಗಿರೋ ಪದಗಳೆಲ್ಲ ದೇ ಆರ್ ಬಾರೋಡ್ ಫ್ರಮ್ ದ ಗ್ರೀಕ್ ಅಥವಾ ಲ್ಯಾಟಿನಿಂದ ಅರಳು ಪಡ್ಕೊಂಡವ್ರೆ. ಆ ಪದಗಳೆಲ್ಲ, ಬಹುಪಾಲು ಪದಗಳೆಲ್ಲ ಆರಿಜಿನೇಟ್ ಆಗಿರೋದೆ ಗ್ರೀಕ್ ಮತ್ತು ಇದು. ಹಾಗಾದರೆ ದೊಡ್ಡ ಗ್ರೀಕ್ ಫಿಲಾಸಫರ್ಸ್ ಇದ್ದರು. ಆಗ ಅವರೆಲ್ಲರೂ ಕೂಡ ದೊಡ್ಡ ಜಗತ್ತಿನಲ್ಲಿ ಸಾಕಷ್ಟು ಕೊಡುಗೆಗಳನ್ನು ಗ್ರೀಕರು ಕೊಟ್ಟಿದ್ದಾರೆ. ಬಂದಿದ್ದಾಗ ನಮ್ಮ ಮ್ಯಾಥಮೆಟಿಕ್ಸ್ಗೆ ಬಂದಾಗ ಪೈಥಾಗೊರಸ್ ಪ್ರಮೇಯ ಅಂತ ಬರ್ತೀವಿ. ಪೈಥಾಗೊರಸ್ ದೊಡ್ಡ ಮ್ಯಾಥಮೆಟಿಷಿಯನ್ಸು, ಫಿಲಾಸಫರ್ ಕೂಡ ಹೌದು. ಅದಾದಮೇಲೆ ಮುಂದೆ ಬಂದಾಗ ಸಾಕ್ರೆಟಿಸ್ ಅಂದಾಗ ಭಾಳ ಮುಖ್ಯವಾದದ್ದು, ಇವರು ಕೂಡ ಒಬ್ಬ ಫೇಮಸ್ ಫಿಲಾಸಫರು ಗ್ರೀಕ್ನವರು. ಸಾಕ್ರೆಟಿಸ್ನ ಇವನೇ ಪ್ಲೇಟೋ. ಹಾಗಾದರೆ ಪ್ಲೇಟೋ ಕೂಡ ಅವರ ಶಿಷ್ಯ ಪ್ಲೇಟೋ. ಅವರ ಶಿಷ್ಯ ಅರಿಸ್ಟಾಟಲ್ಲು. ಅವರ ಶಿಷ್ಯ ಅಲೆಕ್ಸಾಂಡರ್. ಈಗ ನಿಮಗೆ ಗೊತ್ತಿರಲಿ, ಸಾಕ್ರೆಟಿಸ್ ಅಂತಿದ್ದಂಗೆ ಫೇಮಸ್ ಗ್ರೀಕ್ ಇವರೆಲ್ಲರೂ ಕೂಡ ಆಗಿನ ಕಾಲದಲ್ಲಿ ಇದನ್ನು ಒಂದು ಇದಾಗಿ ತತ್ವಶಾಸ್ತ್ರದ ಒಂದು ಭಾಗವನ್ನಾಗಿ ಅಧ್ಯಯನ ಮಾಡ್ತಾ ಇದ್ರು. ಆಗ ಹೇಳ್ತಾ ಇದ್ರು ಇದು ಆತ್ಮದ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಹಾಗಾದರೆ ಗ್ರೀಕರ ಪ್ರಕಾರ ಇದು ಆತ್ಮದ ಅಧ್ಯಯನ. ಆ ಗ್ರೀಕ್ ಫಿಲಾಸಫರ್ಸ್ ಅಂತಿದ್ದಂಗೆ ನಮಗೆ ಪಟ್ಟಂತ ಬರೋದು ಸಾಕ್ರೆಟಿಸ್ ಬರ್ತಾರೆ. ಸಾಕ್ರೆಟಿಸ್ನ ಶಿಷ್ಯರೇ ಪ್ಲೇಟೋದು ರಿಪಬ್ಲಿಕ್ ಅನ್ನೋದು ರಿಪಬ್ಲಿಕ್ ಪುಸ್ತಕ ಜ್ಞಾಪಕ ಬರ್ತದೆ. ರಿಪಬ್ಲಿಕ್. ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್ಲು. ಸೌಂಡ್ ಬಾಡಿಯವೇ ಸೌಂಡ್ ಮೈಂಡ್ ಅಂತ ಹೇಳಿದಂಥವನು. ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರ್ತದೆ ಅಂತ ಹೇಳಿದಂಥವನೇ ಅರಿಸ್ಟಾಟಲ್ಲು. ಅವನ ಶಿಷ್ಯನೇ ಅಲೆಕ್ಸಾಂಡರ್ ದಿ ಗ್ರೇಟ್.
ಅಲೆಕ್ಸಾಂಡರ್ ದಿ ಗ್ರೇಟು. ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾ ಬರ್ತಾರೆ, ನಿಮ್ಮ ಟೀಚರ್ ಎಕ್ಸಾಮ್ಸಲ್ಲಂತೂ ಕೇಳ್ತಾರೆ. ಪ್ಲೇಟೋ ಯಾರ ಶಿಷ್ಯ ಅಂದರೆ ಸಾಕ್ರಟಿಸ್ನ ಶಿಷ್ಯ, ಸಾಕ್ರಟಿಸ್ನ ಶಿಷ್ಯ ಪ್ಲೇಟೋ, ಪ್ಲೇಟೋನ ಶಿಷ್ಯ ಅರಿಸ್ಟಾಟಲು, ಅರಿಸ್ಟಾಟಲ್ನ ಶಿಷ್ಯ ಅಲೆಕ್ಸಾಂಡರ್. ಇವರೆಲ್ಲ ಭಾಳಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಆ ಕಾಲದಲ್ಲಿ ಆತ್ಮದ ಶಾಸ್ತ್ರ ಅಂತ ಹೇಳ್ತಾ ಇದ್ರು. ಇದನ್ನು ಪ್ರತ್ಯೇಕವಾಗಿಲ್ಲ. ನಂತರ ಹೇಳ್ತಾ ಬಂದರು ಆತ್ಮಶಾಸ್ತ್ರ ಅಂತಿದ್ದಂಗೆ ಸುಮಾರು ಜನ ಇದಕ್ಕೆ ವಾದ ಮಾಡ್ತಾ ಬಂದರು. ಅಲ್ಲಿಗೆ ಆರಂಭದಲ್ಲಿ ಈ ಮನೋವಿಜ್ಞಾನವು ಆತ್ಮ ಸ್ಟಡಿ ಆಫ್ ಸೋಲ್ ಅಂತ ಸುಮಾರು ಎಕ್ಸಾಮಿನೇಷನ್ಗೆ ಹೈಸ್ಕೂಲ್ ಟೀಚರ್ ಸೆಲೆಕ್ಷನ್ಗೂ ಕೇಳಿದ್ದಾರೆ. ಮನೋವಿಜ್ಞಾನವು ಏನನ್ನು ಅಧ್ಯಯನ ಮಾಡುತ್ತೆ? ಪ್ರಾಚೀನವಾಗಿ ಅಧ್ಯಯನದ ವಸ್ತು ಯಾವುದಾಗಿತ್ತು ಅಂದರೆ ಆತ್ಮವಾಗಿತ್ತು. ಸೋಲ್ ಅಂದರೆ ಆತ್ಮವಾಗಿತ್ತು. ಆತ್ಮದ ಅಧ್ಯಯನ ಸ್ಟಡಿ ಆಫ್ ಸೋಲ್ ಅಂತ ಕರಿತಾ ಬರ್ತೀವಿ ಇದನ್ನು ಅಧ್ಯಯನ ಮಾಡುವಂಥದ್ದು. ಈಗ ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದರೂ ಬರಿಬೋದು, ಎಲ್ಲಿತ್ತು ಅಂತ ಬರಿಬೋದು, ಏನಂತ ಕರಿತಾ ಇದ್ರು ಅಂತ ಬರಿಬೋದು. ಆದರೆ ಅದರ ವಿಷಯವಸ್ತು ಆತ್ಮದ ಅಧ್ಯಯನ. ಇದಕ್ಕೆ ಅನೇಕ ಜನ ವಾದ ಮಾಡ್ತಾ ಬಂದರು. ಹಾಗಾದರೆ ಮನೋವಿಜ್ಞಾನ ಆತ್ಮಶಾಸ್ತ್ರ ಅಂದಾಗ ಅವ್ರು ಹೇಳ್ತಾ ಬಂದರು, ಆತ್ಮವನ್ನು ಅಧ್ಯಯನ ಮಾಡ್ತೀವಲ್ವ, ಹಾಗಾದರೆ ವ್ಯಕ್ತಿಯನ್ನು ಅಧ್ಯಯನ ಮಾಡ್ಬೇಕಾದ್ರೆ ಆತ್ಮವನ್ನು ಅಧ್ಯಯನ ಮಾಡ್ಬೇಕಾದ್ರೆ ಆತ್ಮ ಎಲ್ಲಿದೆ? ಇದನ್ನು ಗ್ರೀಕರು ಹೇಳ್ತಾ ಬಂದಾಗ ಅನೇಕ ಜನ ವಾದ ಮಾಡ್ತಾ ಬಂದರು. ಬ್ರಿಟನ್ ಜನ ಲಾಕೆ ಮತ್ತು ಡಾಂಟೆ ಅನ್ನುವಂಥ ಮನೋವಿಜ್ಞಾನಿಗಳು ಹೇಳ್ತಾ ಬಂದರು, ಜರ್ಮನಿಯ ಡಾಂಟೆ. ಅವ್ರು ಹೇಳ್ತಾ ಬಂದರು, ಸ್ವಾಮಿ ನಿಮ್ಮ ಆತ್ಮ ಅನ್ನೋದೈತಲ್ಲ ಅದು ಎಲ್ಲಿದೆ, ಹೇಗಿದೆ? ಹಾಗಾದ್ರೆ ಒಬ್ಬ ವ್ಯಕ್ತಿಯನ್ನು ಅಧ್ಯಯನ ಮಾಡಿ ಗ್ರೀಕರ ಪ್ರಕಾರ ಏನಾಗಿದೆ? ಆತ್ಮದ ಅಧ್ಯಯನ ಅಂತ ಹೇಳ್ತಾ ಇದ್ದಾರೆ. ಈಗ ಡಾಂಟೆ, ಲಾಕೆ ಅನ್ನೋರೆಲ್ಲ ಹೇಳ್ತಾ ಇದ್ದಾರೆ, ಆ ಆತ್ಮವನ್ನು ನಾನು ಅಧ್ಯಯನ ಮಾಡ್ಬೇಕಾದ್ರೆ ಎಲ್ಲಿಂದ ಅಧ್ಯಯನ ಮಾಡೋಣ? ಹಾಗಾದ್ರೆ ಆತ್ಮ ಅನ್ನೋದು ತಲೆಯಲ್ಲಿದೆಯೋ, ಹೃದಯದಲ್ಲಿದೆಯೋ, ಯಾವ ಭಾಗದಲ್ಲಿದೆ? ಐ ವಾಂಟ್ ಟು ಸ್ಟಡಿ ದ ಸೋಲ್ ಅಂತ ಹೇಳ್ತಾ ಬಂದರು. ಹಾಗಾದರೆ ಮನೋವಿಜ್ಞಾನವನ್ನು ಅಧ್ಯಯನ ಮಾಡಬೇಕಾದ್ರೆ ನಾವು ಆ ಆತ್ಮ ಅನ್ನೋದನ್ನು ಎಲ್ಲಿಂದ ಅಧ್ಯಯನ ಮಾಡೋಣ ಅಂದಾಗ ಅವ್ರು ಹೇಳ್ತಾ ಬಂದರು, ನಿಜವಾಗ್ಲೂ ಆತ್ಮ ಇಲ್ಲ ವ್ಯಕ್ತಿನಲ್ಲಿ ಎಲ್ಲ ಚಲನವಲಕ ಕಾರಣ ಮನಸ್ಸು. ಅದರಿಂದ ಅವರು ಮನಸ್ಸಿನ ಶಾಸ್ತ್ರ ಅಂತ ಕರಿತಾ ಬಂದರು. ಮನಸ್ಸಿನ ಶಾಸ್ತ್ರ ಇದು ಯಾರ ಪ್ರಕಾರ ಅಂದರೆ ಡಾಂಟೆ, ಲಾಕೆ ಇವ್ರ ಪ್ರಕಾರ ಆ ಮನಸ್ಸಿನ ಶಾಸ್ತ್ರ ಆಯಿತು. ಅಲ್ಲಿಗೆ ಅರ್ಥ ಆರಂಭದಲ್ಲಿ ಮನೋವಿಜ್ಞಾನವು ಏನನ್ನು ಅಧ್ಯಯನ ಮಾಡ್ತಾ? ಆತ್ಮವನ್ನು ಅಧ್ಯಯನ ಮಾಡ್ತಿದ್ದು. ನಂತರ ಹೇಳ್ತಾ ಬಂದರು ಮನಸ್ಸನ್ನು ಅಧ್ಯಯನ ಮಾಡುತ್ತೆ. ಬಿಕಾಸ್ ಎಲ್ಲ ವ್ಯಕ್ತಿಯ ಎಲ್ಲ ಆಕ್ಟಿವಿಟೀಸ್ಗೆ ಮೂಲ ಕಾರಣವೇ ಮೈಂಡ್ ಅಂತ ಹೇಳ್ತಾ ಬಂದರು. ಮೈಂಡು ಮನಸ್ಸು ಹೇಳ್ದಂತೆ ಕೇಳ್ತಾ ಬರ್ತದೆ, ಮನಸ್ಸೇ ವ್ಯಕ್ತಿಯಲ್ಲಿ ಇದು ಮಾಡ್ತಾ ಬರೋದು. ಹಾಗಾದ್ರೆ ಇವ್ರ ಪ್ರಕಾರ ಮನಸ್ಸನ್ನು ಅಧ್ಯಯನ ಮಾಡಿದ್ರೆ ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡ್ಕೋಬೋದು. ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅವನ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು, ಆತ್ಮವನ್ನಲ್ಲ. ಮತ್ತೆ ಇವರಿಗೆ ಪ್ರಶ್ನೆ ರೈಸ್ ಆಗ್ತಾ ಬಂತು, ಸ್ವಾಮಿ ಮನಸ್ಸನ್ನು ಅಧ್ಯಯನ ಮಾಡಬೇಕಾಗಿದೆ, ಆ ವ್ಯಕ್ತಿಯ ಮನಸ್ಸು ಎಲ್ಲಿರ್ತದೆ? ಅವನಂದ, ಹೌದು ಮನಸ್ಸಿದೆ ಅಲ್ವಾ, ಎಲ್ಲಿದೆ? ಹಾಗಾದರೆ ಅದನ್ನು ನಿಖರವಾಗಿ ಅಧ್ಯಯನ ಮಾಡೋಕ್ಕಲ್ಲ, ಅದನ್ನು ನಾವು ಸರಿಯಾದಂಥ ರೂಪದಲ್ಲಿ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡೋಕ್ಕಲ್ಲ. ಅದಕ್ಕೆ ಇವ್ರು ಹೇಳಿದಂಥ ಹೇಳಿಕೆನೂ ಹೊರಟೋಯ್ತು. ಡಾಂಟೆ ಪ್ರಕಾರ ಮನಸ್ಸಿನ ಶಾಸ್ತ್ರ, ಬಟ್ ಮನಸ್ಸಿನ ಶಾಸ್ತ್ರ ಹೊರಟೋಯ್ತು. ಹಾಗಾದರೆ ಆಗ ಹೇಳ್ತಾ ಬಂದರು ವಿಲಿಯಂ ವುಂಟನ್ ಅವ್ರು ಹೇಳ್ತಾ ಬಂದರು, ಇದು ಪ್ರಜ್ಞಾಶಾಸ್ತ್ರ ಅಂದರೆ ಏನು ಪ್ರಜ್ಞಾಶಾಸ್ತ್ರ ಅಂದರೆ ಒಬ್ಬ ವ್ಯಕ್ತಿಯನ್ನು ಪ್ರಜ್ಞೆನಲ್ಲಿ ಏನೇನು ಮಾಡ್ತಾನೋ ಅದನ್ನು ಅಧ್ಯಯನ ಮಾಡಿ. ಯಾಕೆಂದರೆ ಪ್ರಜ್ಞೆಯನ್ನು ಅಳೆಯಬಹುದು, ಪ್ರಜ್ಞೆಯಲ್ಲಿ ವ್ಯಕ್ತಿಯನ್ನು ನೋಡ್ಬೋದು, ಏನೇನು ಮಾಡ್ತಾನೋ ಅದನ್ನು ಅಧ್ಯಯನ ಮಾಡಿದ್ರೆ ವ್ಯಕ್ತಿ ಯಾರು? ಹಾಗಾದರೆ ಈ ವ್ಯಕ್ತಿಯನ್ನು ಕಂಡುಹಿಡಿಬೇಕಾದ್ರೆ ಈ ವ್ಯಕ್ತಿ ಪ್ರಜ್ಞಾವಸ್ಥೆಯಲ್ಲಿ ಏನೇನು ಮಾಡ್ತಾನೋ, ಪ್ರಜ್ಞೆ ಇದ್ದಾಗ ಏನು ಮಾಡ್ತಾನೋ ಅದನ್ನು ಅಧ್ಯಯನ ಮಾಡಿದರೆ ಇವನು ಯಾರು ಅಂತ ಕಂಡುಹಿಡಿಬೋದು, ಇವನೊಳಗಡೆ ಏನು ನಡೀತಾ ಇದೆ ಅಂತ ಕಂಡುಹಿಡಿಬೋದು. ಹಾಗಾದರೆ ಸ್ವಲ್ಪ ಹತ್ರ ಬಂತಿದ್ದು, ಸ್ವಲ್ಪ ಅಳತೆ ಮಾಡ್ಬೋದು. ಆದರೆ ಇದನ್ನು ಪ್ರಜ್ಞಾಶಾಸ್ತ್ರ ಹಾಗಾದ್ರೆ ವಿಲಿಯಂ ಜೇಮ್ಸ್ ಅನ್ನೋರು ಹೇಳ್ತಾ ಬಂದರು. ಹಾಗಾದ್ರೆ ವಿಲಿಯಂ ವುಂಟನ್ ಅವ್ರು ಹೇಳ್ತಾ ಬಂದರು, ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಬಂದರು. ಎಸ್, ಕರೆಕ್ಟು. ಹಾಗಾದರೆ ನಾನು ಎಕ್ಸ್ ಅನ್ನೋ ವ್ಯಕ್ತಿಯನ್ನು ಅಧ್ಯಯನ ಮಾಡಬೇಕು ಅಂದರೆ ಅವನು ಪ್ರಜ್ಞಾವಸ್ಥೆಯಲ್ಲಿ ಏನೇನು ಮಾಡ್ತಾನೋ ಅವನ್ನ ಪ್ರಜ್ಞಾವಸ್ಥೆಯಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳನ್ನು ನೋಡ್ತಾ ಬಂದರೆ ಆ ಮೂಲಕ ಆ ವ್ಯಕ್ತಿಯನ್ನು ಅಧ್ಯಯನ ಮಾಡ್ಬೋದು ಅಂತ ಹೇಳ್ತಾ ಬಂದರು. ಕೊನೆಗೆ ಇದನ್ನು ಕೂಡ ಅಲ್ಲಗಳೆದ್ರು. ಯಾತಕ್ಕೆ ಅಲ್ಲಗಳೆದ್ರು ಅಂದರೆ ಹಾಗಾದ್ರೆ ಈಗ ಇವೆರಡು ಹೋಲಿಕೆ ಮಾಡ್ಕೊಂಡಾಗ ಇದು ಬೆಟರ್ ಅನಿಸ್ತಾ ಇದೆ. ಯಾಕೆಂದರೆ ಪ್ರಜ್ಞಾವಸ್ಥೆಯಲ್ಲಿ ವ್ಯಕ್ತಿಯ ಆಕ್ಟಿವಿಟೀಸ್ಗಳನ್ನು ನಾವು ನೋಡ್ಬೋದು, ಅನುಭವಗಳನ್ನು ನೋಡ್ಬೋದು, ಮಾಪನ ಮಾಡ್ಬೋದು. ಆದ್ದರಿಂದ ಇದು ಸ್ವಲ್ಪ ಮಟ್ಟಿಗೆ ಹತ್ತಿರವಾಗ್ತಾ ಬಂತು, ಎಲ್ಲೋ ವಸ್ತುನಿಷ್ಠತೆ ಕಡೆ ಹೋಗ್ತಾ ಇದೆ, ಅಳಿಬೋದಾಗಿದೆ. ಆದರೆ ಮತ್ತೇನು ಮಾಡ್ತಾ ಬಂದರು? ಸಿಗ್ಮಂಡ್ ಫ್ರಾಯ್ಡ್ ಅನ್ನೋರು ಆಸ್ಟ್ರಿಯಾ ದೇಶದವರು. ಸಿಗ್ಮಂಡ್ ಫ್ರಾಯ್ಡ್ ಅಂತ ಮನೋವಿಜ್ಞಾನದ ಪಿತಾಮಹ. ಕ್ವಶನ್ ರೈಸ್ ಮಾಡಿದ್ದಾರೆ, ಮನೋವಿಜ್ಞಾನದ ಪಿತಾಮಹ ಯಾರು ಅಂತ. ಇವ್ರು ಹೇಳ್ತಾರೆ ವ್ಯಕ್ತಿಯ ಇಟ್ಸ್ ಎ ಸ್ಟಡಿ ಆಫ್ ಕಾನ್ಷಿಯಸ್ ಅಲ್ಲ. ಯಾಕೆಂದರೆ ವ್ಯಕ್ತಿನಲ್ಲಿ 3 ಹಂತಗಳಿವೆ. ವ್ಯಕ್ತಿನಲ್ಲಿ 3 ಹಂತಗಳು. ಒಂದನೇದು ಪ್ರಜ್ಞಾವಸ್ಥೆ, ಅರೆ ಪ್ರಜ್ಞಾವಸ್ಥೆ, ಸಬ್ಕಾನ್ಷಿಯಸ್ಸು. ಹಾಗಾದರೆ ಅನ್ಕಾನ್ಷಿಯಸ್ಸು, ಅಪ್ರಜ್ಞಾವಸ್ಥೆ. ಇದನ್ನು ಕೆಲವು ಬುಕ್ಕಲ್ಲಿ ಏನಂತ ಬರೆದೆ? ಜಾಗೃತಾವಸ್ಥೆ, ಅರೆ ಜಾಗೃತಾವಸ್ಥೆ. ಗೊತ್ತಿಲ್ಲ ನಿಮಗೆ?
ಕಾನ್ಷಿಯಸ್ಸು, ಸಬ್ಕಾನ್ಷಿಯಸ್ಸು, ಅನ್ಕಾನ್ಷಿಯಸ್ ಅಂತ. ಅಲ್ಲಿಗೆ ಇವ್ರು ಹೇಳ್ತಾ ಬಂದರು, ಒಬ್ಬ ವ್ಯಕ್ತಿಯನ್ನು ನೀವು ಕೇವಲ ಪ್ರಜ್ಞಾವಸ್ಥೆಯಲ್ಲಿ ನೋಡಿದ್ರೆ ಮಾತ್ರ ಅವನ ಬಗ್ಗೆ ಗೊತ್ತಾಗಲ್ಲ. ಯಾತಕ್ಕೆ ಅಂದರೆ ಪ್ರಜ್ಞಾವಸ್ಥೆಯಲ್ಲಿದ್ದಾಗ ವ್ಯಕ್ತಿ ತನ್ನ ಒಳಗಡೆ ಇರೋದನ್ನು ಮರೆಮಾಚ್ಬೋದು, ತನಗಿಷ್ಟ ಬಂದಾಗ ತೋರಿಸ್ಬೋದು. ಆದರೆ ಅವನ ಒಳಗಡೆ ಇರೋದು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಅವನನ್ನು ಯು ಬ್ರಿಂಗ್ ಟು ದ ಸಬ್ಕಾನ್ಷಿಯಸ್ ಅಂತ ಕರಿತಾ ಬರ್ತಾರೆ, ಹೇಳ್ತಾ ಬರ್ತಾರೆ. ಮುಂದೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಎ ಫಾದರ್ ಆಫ್ ಸೈಕಾಲಜಿ ಕೇಳ್ತಾ ಬರ್ತಾರೆ, ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳ್ತಾರೆ. ಮನೋವಿಜ್ಞಾನದ ಪಿತಾಮಹ, ಫಾದರ್ ಆಫ್ ಸೈಕಾಲಜಿ ಪಿತಾಮಹ. ಇವರು ಆಸ್ಟ್ರಿಯಾ ದೇಶದವರು. ಭಾಳ ಚೆನ್ನಾಗಿ ಹೇಳಿದ್ದಾರೆ ಇವ್ರ ಬಗ್ಗೆ. ಗ್ಯಾರಂಟಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ವಶನ್ ಇದ್ದೇ ಇರ್ತದೆ. TET-ನಲ್ಲಿ CET-ನಲ್ಲಿ ಕ್ವಶನ್ 2-3 ಕ್ವಶನ್ ತೆಗೆದಿದ್ದಾರೆ ಅವ್ರ ಬಾಯ್. ಅವ್ರ ಕ್ವಶನ್ ಇಲ್ಲ ಅಂದರೆ ಕಂಪ್ಲೀಟೇ ಅಲ್ಲ ಅದು. ವ್ಯಕ್ತಿತ್ವಕ್ಕೆ ಬಂದಾಗ ಹೀಗೋ ಸೂಪರ್ ಹೀಗೋ ಅಂತ ಹೇಳ್ತಾ ಬರ್ತಾರೆ. ವ್ಯಕ್ತಿನಲ್ಲಿ 3 ಹಂತಗಳಿದೆ. ಅಲ್ಲಿಗೆ ಅರ್ಥ ಇವ್ರು ಹೇಳಿದ್ದೇಳು, ಸ್ವಾಮಿ ನೀವು ಪ್ರಜ್ಞಾವಸ್ಥೆಯಲ್ಲಿ ಮಾತ್ರ ಅಧ್ಯಯನ ಮಾಡಿದ್ರೆ ವ್ಯಕ್ತಿಯನ್ನು ನಿಖರವಾಗಿ ಅಧ್ಯಯನ ಮಾಡೋಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಅದು ಅಪೂರ್ಣವಾಗುತ್ತದೆ. ಹಾಗಾದರೆ ಮನೋವಿಜ್ಞಾನ ಎಂಬುದು ಬರೀ ಸ್ಟಡಿ ಆಫ್ ಕಾನ್ಷಿಯಸ್ ಅಲ್ಲ. ಅಲ್ಲಿಗೆ ಅಲ್ಲ ಅಂತ ಹೇಳ್ಬೇಕಾರೆ ಇವರು 3 ಸ್ಟೇಜನ್ನು ಪರಿಚಯ ಮಾಡಿದ್ರು. ನಿಜವಾಗ್ಲೂ ವ್ಯಕ್ತಿನಲ್ಲಿ ತಾನು ಏನೇನು ನಡೀತಾ ಇದೆ ಅನ್ನೋದನ್ನು ಅವನಲ್ಲಿರುವಂಥ ಕಾನ್ಷಿಯಸ್ ಸ್ಟೇಜಾಗಿದ್ದಾಗ, ಪ್ರಜ್ಞಾವಸ್ಥೆಯಲ್ಲಿದ್ದಾಗ ಅಧ್ಯಯನ ಮಾಡ್ತಾ ಬಂದರೆ ಆಗಲ್ಲ. ಯಾಕೆ ಅಂದರೆ ಅವನು ಪ್ರಜ್ಞಾವಸ್ಥೆಯಲ್ಲಿ ಮ್ಯಾನ್ಯುಬ್ಯುಲೇಟ್ ಮಾಡ್ತಾನೆ, ತನಗೆ ಬೇಕಾದಂಗೆ ತೋರಿಸ್ತಾನೆ. ತನ್ನ ಒಳಗಡೆ ಇರೋದೇ ಬೇರೆ, ಹೊರಗಡೆ ತೋರಿಸೋದೇ ಬೇರೆ ಆಗುತ್ತೆ. ಅವನನ್ನು ನಿಜವಾದಂಥದ್ದು ಗೊತ್ತಾಗಬೇಕು ಅಂತ ಅಂದರೆ ಯು ಬ್ರಿಂಗ್ ಟು ದ ಸಬ್ಕಾನ್ಷಿಯಸ್. ಕ್ವಶನ್ ರೈಸ್ ಮಾಡಿದ್ದಾನೆ ಕಾಂಪಿಟೇಟಿವ್ ಎಕ್ಸಾಮಿಗೆ. ಮನುಷ್ಯನಲ್ಲಿ 3 ಅವಸ್ಥೆಗಳಿದೆ ಅಂತ. ಕಾನ್ಷಿಯಸ್ಸು, ಸಬ್ಕಾನ್ಷಿಯಸ್, ಅನ್ಕಾನ್ಷಿಯಸ್ಸನ್ನು ಕಾನ್ಸೆಪ್ಟನ್ನು ಪರಿಚಯ ಮಾಡಿದ್ದಾರೆ ಯಾರು ಅಂದರೆ ಸಿಗ್ಮಂಡ್ ಫ್ರಾಯ್ಡ್ರವರು. ಅಲ್ಲಿಗೆ ಅರ್ಥ ಅರೆ ಪ್ರಜ್ಞೆ ತಂದು ಅಧ್ಯಯನ ಮಾಡಿ, ಆಗ ಅರೆ ಪ್ರಜ್ಞೆನಲ್ಲಿ ಅವನಿಗೆ ಮುಚ್ಚುಮರೆ ಇರಲ್ಲ. ಒಳಗಡೆ ಏನು ಆಗ್ತಾ ಇದೆ ಅದನ್ನೆಲ್ಲ ವ್ಯಕ್ತಪಡಿಸ್ತಾನೆ. ವ್ಯಕ್ತಪಡಿಸ್ಬೇಕಾದ್ರೆ ಇನ್ನೊಂದು ಸ್ಟೇಜ್ ಇದೆ. ಹಾಗಾದರೆ ನೀವು ಪ್ರಜ್ಞಾವಸ್ಥೆಯಲ್ಲಿ ಮಾತ್ರ ಅಧ್ಯಯನ ಮಾಡಿದ್ರೆ ಅದು ಅಪೂರ್ಣವಾಗ್ತದೆ. ಭಾಳ ಚೆನ್ನಾಗಿತ್ತು. ಎಸ್, ಹೀಗೂ ಕೂಡ ಅವ್ರು ಮುಂದುವರೆದು ಹೇಳ್ತಾರೆ, ಒಂದು ಮಂಜುಗಡ್ಡೆಯನ್ನು ನೀರೊಳಗಡೆ ಹಾಕಿದ್ರೆ 8 ಭಾಗದಲ್ಲಿ 7 ಭಾಗ ಮುಳುಗಿರುತ್ತದೆ, 1/8 ಮಾತ್ರ ತೇಲ್ತಾ ಇರ್ತದೆ. 1/8 ತೇಲುತ್ತಲ್ಲ, ಆ ಭಾಗವೇ ವ್ಯಕ್ತಿ ತೋರಿಸುವಂಥ ಪ್ರಜ್ಞಾವಸ್ಥೆ. ಹಾಗಾದರೆ ನಾವು ನೀವೆಲ್ಲ 7/8 ನಮ್ಮೊಳಗಡೆ ಏನೋ ನಡೀತಾ ಇರ್ತದೆ. ಬೇರೆಯವ್ರ ಜೊತೆ ಸ್ಪಂದಿಸ್ತಾ ಇರೋದು 1/8 ಅಷ್ಟೇ. 1/8 ಕಾನ್ಷಿಯಸ್ಸು, 7/8 ಸಬ್ಕಾನ್ಷಿಯಸ್. ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಇನ್ಸೈಡ್. ಒಳಗಡೆ ನಡೀತಾ ಇದೆ. ನಮ್ಮ ಒಳಗಡೆ ನಾವು ಎದುರುಗಡೆ ಕೂತ್ಕೊಂಡಿರೋರಿಗೆ ಆಗಬೇಕು ಆಗ ನಡ್ಕೊತಾ ಇರ್ತೀವಿ. ನಾವು ನಡ್ಕೊತೀವಲ್ಲ, ಅದು ನಿಜವಾದಂಥ ನಮ್ಮ ಒಳಗಡೆ ಇರುವಂಥ ಅಂತರಾಳದಾಗ ಅಡಗಿರುವಂಥ ಸೂಕ್ತವಾದಂಥ ಅಂಶಗಳು ಹೊರಬರಲ್ಲ. ಸೂಕ್ತವಾದವು ಬರಬೇಕು ಅಂತ ಅಂದರೆ ದೆ ಬಿಂಗ್ ಟು ದ ಸಬ್ಕಾನ್ಷಿಯಸ್ ಅಂತ ಕರೀತಾರೆ. ಬಹಳ ಮುಖ್ಯವಾಗಿ ಹೇಳ್ತಾ ಬಂದು ಅಲ್ಲಿಗೆ ಅರ್ಥ ಇವರ ಈ 3 ಕಲ್ಪನೆಗಳಿಂದ ಈ ಹೇಳಿಕೆ ಹೊರಟೋಯ್ತು. ಅಲ್ಲಿಗೆ ಅರ್ಥ ಪ್ರಜ್ಞಾವಸ್ಥೆಯಲ್ಲಿ ಅಧ್ಯಯನ ಮಾಡಿದ್ರೆ ಒಂದು ಭಾಗವನ್ನು ಮಾತ್ರ ವ್ಯಕ್ತಿಯದ್ದು ಅಧ್ಯಯನ ಮಾಡ್ದಂಗೆ ಆಗುತ್ತೆ. ನಿಜವಾದ ಅವನ ಒಳಗಡೆ ಆಂತರಿಕ ಅಂಶಗಳು ಬರಲ್ಲ. ಮುಂದುವರೆದು ಬಂದಾಗ ಮುಂದೆ ಬಂತು ಇದನ್ನು ವರ್ತನೆಗಳ ಅಧ್ಯಯನ ಮಾಡೋದು. ವರ್ತನಾ ಶಾಸ್ತ್ರ ಅಂತ ಕರೆದ್ರು. ಮುಂದಕ್ಕೆ ಸ್ಟಡಿ ಆಫ್ ಬಿಹೇವಿಯರ್ ಅಂತ ಮುಂದುವರೆದಾಗ ಅಲ್ಲಿಗೆ ಅರ್ಥ ಇವ್ರು ಏನು ಹೇಳ್ತಾ ಇದ್ದಾರೆ, ವ್ಯಾಟ್ಸನ್ ಅನ್ನೋರು, ಅಮೆರಿಕಾದ ಇರ್ತದೆ ವ್ಯಾಟ್ಸನ್, ವರ್ತನವಾದಿ. ಅವ್ರು ಹೇಳ್ತಾರೆ ವ್ಯಕ್ತಿಯ ಒಳಗಡೆ ಏನು ಆಗ್ತಾ ಇದೆ ಅಂತ ಕಂಡುಹಿಡಿಬೇಕಾರೆ ಆ ವ್ಯಕ್ತಿಯ ಬಿಹೇವಿಯರ್ಸನ್ನು ನೋಡಿ. ಇನ್ ಯಾವ ಕಾಂಟೆಕ್ಸ್, ಇನ್ ಆಲ್ ದ ಕಾಂಟೆಕ್ಸ್, ಇನ್ ಆಲ್ ದ ಸರ್ಕಮ್ಸ್ಟೆನ್ಸಸ್, ಯು ಪ್ರೊವೈಡ್ ದ ವೇರಿಯಸ್ ಸಿಚುಯೇಷನ್ಸ್. ನೀವು ಅನೇಕ ಸನ್ನಿವೇಶ ಒದಗಿಸಿ ಬೇರೆ ಬೇರೆ ಟೈಮಲ್ಲಿ ನೋಡಿ ಅವನನ್ನು. ಆಗ ಅವನು ತೋರಿಸ್ತಾ ಇರುವಂಥ ಎಲ್ಲ ವರ್ತನೆಗಳ ಆಧಾರದ ಮೇಲೆ ಒಳಗಡೆ ಏನಿದೆ ಅಂತ ಅರ್ಥ ಆಗುತ್ತೆ. ಸ್ವಲ್ಪ CET ಎಕ್ಸಾಮ್ನೇ ಬಂದುಬಿಡ್ತೀನಿ. ಆಧುನಿಕವಾಗಿ ಮನೋವಿಜ್ಞಾನ ಈ ಕಡೆ ಬೆಳ್ಕೊಂಬಂದಿದೆ. ಅನುಕ್ರಮವಾಗಿ ಬರೀರಿ ಅಂತ ಕೇಳಿದ್ದಾನೆ. ಆತ್ಮಶಾಸ್ತ್ರ, ಮನಸ್ಸಿನ ಶಾಸ್ತ್ರ, ಪ್ರಜ್ಞಾಶಾಸ್ತ್ರ, ವರ್ತನಾಶಾಸ್ತ್ರ. ಒಂದು ಸಾರಿ ಹೈಸ್ಕೂಲ್ ಟೀಚರ್ ಸೆಲೆಕ್ಷನ್ನ ಕೇಳಿದ್ದಾರೆ, ಡಿಸಾರ್ಡ್ರ್ ಮಾಡಿದ್ದಾರೆ. ಆತ್ಮ ಕಳೆದುಕೊಂಡಿತ್ತು, ನಂತರ ಮನಸ್ಸು ಕಳೆದುಕೊಂಡಿತ್ತು, ನಂತರ ಪ್ರಜ್ಞೆ ಕಳೆದುಕೊಂಡಿತ್ತು, ಈಗ ವರ್ತನೆಯನ್ನು ಉಳಿಸಿಕೊಂಡಿದೆ. ಯಾಕೆ ವುಡ್ಸ್ವರ್ತ್ ಅನ್ನೋರು ಹೇಳ್ತಾರೆ ಇಟ್ಸ್ ಎ ಸ್ಟಡಿ ಆಫ್ ಸೈಕಾಲಜಿ. ಏನು ಸ್ಟಡಿ ಮಾಡ್ತು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಒಂದೇ ಒಂದು ಹೇಳಿಕೆಯನ್ನು ಹೇಳ್ತಾ ಬರ್ತಾರೆ. ಮೊದಲು ಆತ್ಮಶಾಸ್ತ್ರವು ಮನೋವಿಜ್ಞಾನವು ಆತ್ಮವನ್ನು ಕಳೆದುಕೊಂಡಿತ್ತು, ಮನಸ್ಸನ್ನು ಕಳೆದುಕೊಂಡಿತ್ತು, ಪ್ರಜ್ಞೆಯನ್ನು ಕಳೆದುಕೊಂಡಿತ್ತು, ಈಗ ವರ್ತನೆಯನ್ನು ಉಳಿಸಿಕೊಂಡಿದೆ. ಇನ್ನೊಂದು ಪ್ರಶ್ನೆ ತೆಗೆದಿದ್ದಾರೆ,
ಆಧುನಿಕವಾಗಿ ಮನೋವಿಜ್ಞಾನದ ವಿಷಯ ವಸ್ತು ಏನಾಗಿದೆ ಅಂದರೆ ವರ್ತನೆಯಾಗಿದೆ. ಪ್ರಾಚೀನವಾಗಿ ಏನಾಗಿತ್ತು ಅಂದರೆ ಆತ್ಮ, ಮನಸ್ಸು, ಪ್ರಜ್ಞೆ ಯಾಕಲ್ಲ? ಪ್ರಜ್ಞೆ ಅಂದರೆ ಒಂದೇ ಒಂದು ಏರಿಯಾ ಆಗ್ತದೆ, ಒಂದೇ ಒಂದು ಸರ್ಕಮ್ಸ್ಟೆನ್ಸ್ ಆಗ್ತದೆ, ಆಗ ಅವನು ಮುಚ್ಚುಮರೆ ಮಾಡ್ಬೋದು. ಈಗ ನಿಮಗೆ ಗೊತ್ತಾಯಿತು. ಇಲ್ಲಿಂದ ಮುಂದುವರಿಸ್ತಾ ಬರ್ತೀನಿ. ವರ್ತನಾಶಾಸ್ತ್ರ ಅಂದರೆ ಏನು ಅಂತ ಕ್ರೋ ಹೇಳ್ತಾರೆ. ಮನೋವಿಜ್ಞಾನ ಅಂದರೆ ಏನು ಅಂತಂದರೆ ವ್ಯಕ್ತಿಯ ವರ್ತನೆ ಮತ್ತು ಅಂತರ್ ಸಂಬಂಧಗಳನ್ನು, ನಾನು ಮಾತ್ರ ಅಲ್ಲ, ನಾನು ಇನ್ನೊಬ್ಬರ ಜೊತೆ ಹೇಗೆ ನಡ್ಕೊತೀನಿ ಅಂತ ನೋಡಿದಾಗ ನನ್ನ ಒಳಗಡೆ ಏನು ನಡೀತಾ ಇದೆ ಅಂತ ಗೊತ್ತಾಗುತ್ತೆ, ನನ್ನ ಪ್ರತಿಕ್ರಿಯೆಗಳಿಂದ ಗೊತ್ತಾಗುತ್ತೆ. ಸ್ವಲ್ಪ ಮುಂದೆ ಬರೋಣ. ಮನೋವಿಜ್ಞಾನದಲ್ಲಿ ವರ್ತನಾಶಾಸ್ತ್ರ ಅಂದರೆ ಏನು ಅಂತ. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಕೇಳ್ಬೋದು. ಆತ್ಮಶಾಸ್ತ್ರ ಎಂದು ಕರೀತಿದ್ದಾರೆ ಯಾರು? ಗ್ರೀಕ್ ಫಿಲಾಸಫರ್ಸು. ಮನಸ್ಸಿನ ಶಾಸ್ತ್ರ ಡಾಂಟೆ, ವಿಲಿಯಂ ಜೇಮ್ಸ್. ಪ್ರಜ್ಞಾಶಾಸ್ತ್ರ ಅಲ್ಲ, 3 ಹಂತ ಇದೆ ಅಂತ ಸಿಗ್ಮಂಡ್ ಫ್ರಾಯ್ಡು. ವರ್ತನಾಶಾಸ್ತ್ರ ವಾಟ್ಸನ್ನು. ಆಧುನಿಕ ಪರಿಕಲ್ಪನೆ ವರ್ತನಾಶಾಸ್ತ್ರ. ಮನೋವಿಜ್ಞಾನವು ಪ್ರಸ್ತುತವಾಗಿ ಏನೆಂದು ಕರೆಯಲಾಗುತ್ತೆ? ವರ್ತನಾಶಾಸ್ತ್ರ. ಬಿಕಾಸ್ ದೇ ಆರ್ ಸ್ಟಡಿ ದ ಬಿಹೇವಿಯರ್ಸ್. ಸರ್ ಹಂಗಾರೆ ಒಂಚೂರು ಮಾತಾಡ್ಬಿಟ್ಟು ನೋಡೋಣ. ಹಂಗಾರೆ ಏನು ಹೇಳ್ತಾರೆ ವ್ಯಾಟ್ಸನ್ನು? ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದು ಏನನ್ನ? ವರ್ತನೆಗಳನ್ನು. ಕ್ರೋ ವ್ಯಕ್ತಿಯ ವರ್ತನೆ ಮತ್ತು ಅಂತರ್ ಸಂಬಂಧ ಅಂದರೆ ನಾನು ಇನ್ನೊಬ್ಬರ ಜೊತೆಗೆ ಹೇಗೆ ನಡ್ಕೊತೀನಿ, ಯಾವ ಟೈಮಲ್ಲಿ ಪ್ರಜ್ಞಾವಸ್ಥೆ, ಪ್ರಜ್ಞಾವಸ್ಥೆನಲ್ಲೆಲ್ಲ ನನ್ನನ್ನು ನೋಡಿದಾಗ ನಂದು ಗೊತ್ತಾಗ್ತದೆ. ಹಂಗಾರೆ ನಿಮಗೆ ಗೊತ್ತಾಯಿತು, ಸೈಕಾಲಜಿ ಅಂದರೆ ಇಸ್ ನಾಟ್ ಎ ಸ್ಟಡಿ ಆಫ್ ಆಸ್ಟ್ರಾಲಜಿ ಅಲ್ಲ, ಜ್ಯೋತಿಷ್ಯ ಅಧ್ಯಯನ ಮಾಡೋದಲ್ಲ, ಜ್ಯೋತಿಷ್ಯ ಹೇಳೋದಲ್ಲ. ಹಾಗಾದರೆ ಸೈಕಾಲಜಿ ಅಂತ ಅಂದರೆ ಅದು ಏನನ್ನು ಅಧ್ಯಯನ ಮಾಡೋದು ಅಂದರೆ ವರ್ತನೆಯನ್ನು ಅಧ್ಯಯನ ಮಾಡೋದು. ತುಂಬ ಜನ ಕನ್ಫ್ಯೂಷನ್ ಇದೆ. ಮುಖ ನೋಡಿ ಸೈಕಾಲಜಿ ಹೇಳ್ತೀನಿ ಅಂತ ಅರ್ಧ ಗಂಟೆ ನಿಲ್ಲಿಸ್ತೀನಿ ಯಾರನ್ನಾರು ಒಬ್ಬನ್ನ, ಸೈಕಾಲಜಿ ಹೇಳ್ಬಿಡ್ಲಿ ನೋಡೋಣ. ಇಲ್ಲ, ಅರ್ಧ ಗಂಟೆ ಅವನು ಏನೇನು ಮಾಡ್ತಾನೆ ನೋಡಿರೆ ಹೇಳ್ಬೋದು. ಹಾಗಾದರೆ ನನ್ನನ್ನು ನೀವು ನೋಡ್ತಾ ಇದ್ದರೆ ನಾನು ಮಾತಾಡೋ ರೀತಿ ಎಲ್ಲವರಲ್ಲೂ ಗೊತ್ತಾಗ್ತಾ ಬರುತ್ತೆ. ಹಾಗಾದ್ರೆ ಒಬ್ಬ ವ್ಯಕ್ತಿಯನ್ನು 10 ನಿಮಿಷ ಬರೆಯಪ್ಪ ಅಂದರೆ ಬರ್ದಾಗ ಗೊತ್ತಾಗುತ್ತೆ. ಅವ್ನು ಬರೆಯೋದು ವರ್ತನೆ, ನೋಡೋದು ವರ್ತನೆ, ವೇಷ. ಹಾಗಾದರೆ ವೇಷ, ಭೂಷಣ ಅಥವಾ ಅವನ ನಡೆ ನುಡಿ, ಆಚಾರ ವಿಚಾರ ಎಲ್ಲ ಕೂಡ, ಅವನ ವಿಚಾರಗಳು ಎಲ್ಲವೂ ಕೂಡ ದಟ್ ರಿಫ್ಲೆಕ್ಟ್ಸ್ ದ ಬಿಹೇವಿಯರ್ಸ್ ರಿಫ್ಲೆಕ್ಟ್ ಆಗುತ್ತೆ. ಅದು ಆ ವ್ಯಕ್ತಿಯಲ್ಲಿ ಅಡಗಿರುವ ಆಂತರಿಕ ಅಂಶಗಳನ್ನು ಸೂಚಿಸುತ್ತೆ. ನಿಮಗೆ ಗೊತ್ತಾಗಿರಲಿ, ದೆರ್ ಇಸ್ ನೋ ಇನ್ಸ್ಟ್ರುಮೆಂಟ್ ಅಟ್ ಆಲ್. ಜಗತ್ತಿಗೆ ಯಾವ ಸಾಧನವೂ ಇಲ್ಲ ರೀ. ಈ ವ್ಯಕ್ತಿಯನ್ನು ಒಳಗಡೆ ಏನಾಗ್ತಾ ಇದೆ ಅಂತ ಆಂತರಿಕವಾದಂಥ ಅಂಶಗಳನ್ನು ಕಂಡುಹಿಡಿಬೇಕಾದ್ರೆ ನನ್ನ ಒಳಗಡೆ ಏನೇನವೆ ಸರ್? ಆಂತರಿಕ ಅಂಶ ಅಂದರೆ ಹೇಳಿ ನೋಡೋಣ. ನಾನು ಬುದ್ಧಿವಂತ ಅಲ್ವಂತ, ನಾನು ಕ್ರಿಯೇಟಿವ್ ಅಲ್ವಂತ, ನನ್ನ ಒಳಗಡೆ ಯಾವ ಭಾವನೆಗಳಿದೆ ಅಂತ. ನನ್ನ ಭಾವನೆಗಳಿದೆ ಅಂತ ಗೊತ್ತಾಗಬೇಕಾದ್ರೆ ನಾನೇನು ತೋರಿಸ್ಬೇಕು ಹೇಳಿ ನೋಡೋಣ? ವರ್ತನೆ ತೋರಿಸ್ಬೇಕಾದ್ರೆ ನನಗೆ ಯಾವುದಾರ ಒಂದು ಏನನ್ನು ಒದಗಿಸ್ಲೇಬೇಕು. ನೀವು ಸನ್ನಿವೇಶ ಒದಗಿಸ್ಬೇಕು, ವರ್ತನೆ ತೋರಿಸ್ಬೇಕು. ಸನ್ನಿವೇಶಕ್ಕೆ ವರ್ತನೆ. ಆ ವರ್ತನೆಗಳನ್ನು ನಾವೇನು ಮಾಡಬೇಕಾಗತ್ತೆ? ವಾಟ್ ಈಸ್ ಸೈಕಾಲಜಿ ಅಂತ ಹೇಳ್ತಾ ಇದ್ದೀನಿ. ವರ್ತನೆಗಳನ್ನು ಸಂಗ್ರಹಿಸುವುದು. ಹಾಗಾದರೆ ಕಲೆಕ್ಷನ್ ಆಫ್ ದ ಬಿಹೇವಿಯರ್ಸ್. ನಾವು ನೀವು ಮಾಡೋದೆಲ್ಲ ಹಂಗೇನೆ. ಯಾರನ್ನಾರ ಅವನು ಹೆಂಗೆ ಒಳಗಡೆ ಅಂತ ಕಂಡುಹಿಡಿಬೇಕಾರೆ ಅವನು ಮಾಡಿದಂಥ ಎಲ್ಲ ವರ್ತನೆಗಳನ್ನು, ವೇಷಭೂಷಣ, ಆಚಾರ ವಿಚಾರ, ನಡೆ ನುಡಿ, ಭಾಷ್ಯವಾಗಿ ಪ್ರಕಟವಾಗುವ ಎಲ್ಲ ಅಂಶಗಳನ್ನು, ಭಾಷ್ಯವಾಗಿ ವ್ಯಕ್ತಪಡಿಸುವ ಅಂಶಗಳನ್ನು ದಟ್ ಈಸ್ ಕಾಲ್ಡ್ ಎಸ್ ಎ ಬಿಹೇವಿಯರ್ ಅಂತ ಕರಿತಾ ಬರ್ತೀವಿ. ವರ್ತನೆ ಅಂದರು ಅಂತಲ್ಲ ಕೇಳೋಣ. ನಾನು ಬಟ್ಟೆ ಹಾಕಿರೋದು ನನ್ನ ವರ್ತನೆ, ನಾನು ಮಾತಾಡೋದು ನನ್ನ ವರ್ತನೆ, ನನ್ನ ಭಾಷೆ ನನ್ನ ವರ್ತನೆ. ಅದು ನನ್ನ ತಲೆ ಒಳಗಡೆ ಇರುವಂಥ ನಾಲೆಡ್ಜನ್ನು ತೋರಿಸ್ತಾ ಇದೆ. ಈ ವರ್ತನೆಗಳ ಮೂಲಕ ಸಂಗ್ರಹಣೆ ಮಾಡಿ ನಾವೇನು ಮಾಡ್ತೀವಿ ಗೊತ್ತಾ? ವರ್ಗೀಕರಣ ಮಾಡ್ತೀವಿ. ವರ್ಗೀಕರಣ ಅಂದರೆ ಯಾವ್ಯಾವ ಆಯಾಮದಾಗ ಹೆಂಗೆ, ಯಾರನ್ನೂ ಒಬ್ಬ ವ್ಯಕ್ತಿ ಕೇಳ್ತಾ ಬರ್ತೀವಿ. ಅವ್ರು ಹೆಂಗೆ ಅಂದರೆ ತುಂಬ ಬುದ್ಧಿವಂತ, ಒಳ್ಳೆನಲ್ಲ ಅನ್ನೋದು ಭಾವನಾತ್ಮಕ ಮತ್ತು ಸಾಮಾಜಿಕ ಅಂಶ. ಯಾರ ಜೊತೆನೂ ಅಡ್ಜಸ್ಟ್ ಆಗಲ್ಲ. ಯಾಕೆ? ನಾವು ಯಾವುದೋ ಒಂದು ಆ ಥರದ ವರ್ತನೆ ನೋಡಿರ್ತೀವಿ. ತುಂಬ ಇಂಟೆಲಿಜೆಂಟ್ ಇರ್ತಾರೆ, ಸಾಮಾಜಿಕವಾಗಿ ಹೊಂದಾಣಿಕೆ ಮಾಡ್ಕೊಳಲ್ಲ. ಅಂದರೆ ಹೆಂಗೆ ಗೊತ್ತಾಯಿತು ಅಂದರೆ ಅವನ ನಡವಳಿಕೆಗಳು, ವರ್ತನೆ. ಹಾಗಾದರೆ ನಾವು ನೀವು ಕಂಡುಹಿಡಿತಾ ಇರೋದು ಯಾರನ್ನೂ ಹೇಳ್ಬೇಕಾರೆ ಅವರ ವರ್ತನೆಗಳನ್ನು ಕೂಲಂಕುಷವಾಗಿ ಏನು ಮಾಡ್ತಾಯಿದ್ದೀವಿ? ಸಂಗ್ರಹಣೆ ಮಾಡ್ತಾಯಿದ್ದೀವಿ. ಸಂಗ್ರಹಣೆ ಅಂದರೆ ವೇರ್ ಕಲೆಕ್ಟೆಡ್. ನನ್ನ ಮನೆ ಪಕ್ಕಕ್ಕೆ ಯಾರೋ ಬಂದರು, ಸುಮ್ಮನೆ ನೋಡಿದೆ, ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನನ್ನ ಪಕ್ಕಕ್ಕೆ ಯಾರೋ ಬಂದು ಕೂತ್ಕೊಂಡ್ರು, ನೋಡ್ತಾ ಇದ್ದೀನಿ. ಕಲೆಕ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಕಾಲಕ್ಕೆ ವರ್ಗೀಕರಣ ಮಾಡ್ತೀವಿ.
ಆಮೇಲೆ ವಿಶ್ಲೇಷಣೆ ಮಾಡ್ತೀನಿ. ಹೆಂಗೆ ಇದು ಯಾವ ಕ್ಷೇತ್ರ ವಿಶ್ಲೇಷಣೆ ಅಂದರೆ ಯಾವ ಆಯಾಮದಾಗ ಹೆಂಗೆ, ಸಾಮಾಜಿಕವಾಗಿ ಹೆಂಗೆ, ಭಾವನಾತ್ಮಕವಾಗಿ ಹೆಂಗೆ, ಕೊನೆಗೆ ನಮ್ಮದೇ ಆದಂಥ ರೀತಿಯಲ್ಲಿ ಏನು ಮಾಡ್ತೀವಿ ಗೊತ್ತಾ, ಸಾಮಾನ್ಯೀಕರಣ ಅಥವಾ ತೀರ್ಮಾನಕ್ಕೆ ಬಂದುಬಿಡ್ತೀವಿ. ಅವರ ನಂಗೆ ಗೊತ್ತು ಬಿಡಿ ಅವರು. ಹಾಗಾದ್ರೆ ಬಸ್ ಸ್ಟ್ಯಾಂಡಾಗ ಯಾರೋ ನಿಂತಿರೋರನ್ನ ನಿಮ್ಮ ಕೈಲಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರಿನ್ನೂ ಏನು ತೋರಿಸಿಲ್ಲ, ಅವ್ರು ನಿಮಗೆ ವರ್ತನೆ ತೋರಿಸಿಲ್ಲ. ನಾನು ಬಂದು ಅರ್ಧ ಗಂಟೆ ಸುಮ್ಮನೆ ನಿಂತ್ಕೊಂಡ್ರೆ ನನ್ನ ಬಗ್ಗೆ ಏನು ಹೇಳೋಕ್ಕಲ್ಲ. ಅರ್ಧ ಗಂಟೆ ಮಾತಾಡಿದಾಗ ನನ್ನ ಜ್ಞಾನ, ನನ್ನಲ್ಲಿರುವಂಥ ಅಂಶಗಳೆಲ್ಲ ಗೊತ್ತಾಗ್ತಾ ಬರ್ತದೆ. ನನ್ನ ವಿಚಾರಧಾರೆಗಳು ಗೊತ್ತಾಗಬೇಕು ಅಂದರೆ ನಾನು ಮಾತಾಡಬೇಕು ಅಂದರೆ ನನಗೊಂದು ಸನ್ನಿವೇಶ, ಹೊಸ ವ್ಯಕ್ತಿಯನ್ನು ರೋಡಲ್ಲಿ ನಿಂತ್ಕೊಂಡಿರೋನ್ನ ಯಾರು ಕಂಡುಹಿಡಿಯೋಕ್ಕಲ್ಲ, ಮಾತಾಡಪ್ಪ ಹೊಸೆಯ. ಹಾಗಾದ್ರೆ ಅಂತರ್ ಸಂಬಂಧ ಅಂತ ಹೇಳ್ತಾ ಬಂದರು ಕ್ರೋ ಅಂಡ್ ಕ್ರೋ. ವ್ಯಕ್ತಿಯ ವರ್ತನೆ ಒಬ್ಬ ವರ್ಸೋದಲ್ಲ, ಇನ್ನೊಬ್ಬರ ಜೊತೆ ವರ್ಸ್ಬೇಕಾದ್ರೆ ನಮ್ಮ ಸಾಮಾಜಿಕ ಅಂಶಗಳು, ನೈತಿಕ ಅಂಶಗಳು, ಭಾವನಾತ್ಮಕ ಅಂಶಗಳೆಲ್ಲ ಬರ್ತದೆ. ಹಾಗಾದ್ರೆ ಇದುವರೆಗೂ ನಮ್ಮ ಜಗತ್ತಲ್ಲಿ ನಾವು ಯಾರನ್ನಾರ ಕಂಡುಹಿಡ್ದಿದ್ದೀವಿ ಅಂದರೆ ಇದ್ರ ಮುಖಾಂತರನೇ. ಹಾಗಾದ್ರೆ ಗೊತ್ತಾಯಿತು, ಮನೋವಿಜ್ಞಾನ ಅಂದರೆ ವರ್ತನೆಗಳ ಅಧ್ಯಯನ. ವರ್ತನೆಗಳ ಏನದು ಅಧ್ಯಯನ? ವರ್ತನೆಗಳು ಅಂದರೆ ಭಾಷ್ಯವಾಗಿ ವರ್ತನೆಗಳು ತೋರಿಸ್ಬೇಕಾದ್ರೆ ನಾವೇನು ಒದಗಿಸಲೇಬೇಕು ನೋಡಿ ಸನ್ನಿವೇಶ. ಕೆಲವ್ರನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗಿರಲ್ಲ. ಯಾಕೆಂದರೆ ಅವ್ರು ಇನ್ನೂ ಸರಿಯಾಗಿ ನಮ್ಗೆ ವರ್ತನೆ ತೋರಿಸಿರಲ್ಲ. ಯಾಕೆ ವರ್ತನೆ ತೋರಿಸಿರಲ್ಲ ಅಂದರೆ ಅವ್ರಿಗಿನ್ನೂ ಅಂಥ ಏನು ಬಂದಿಲ್ಲ, ಸನ್ನಿವೇಶಗಳು ಅದಕ್ಕೆ ಬಂದಿರಲ್ಲ. ಅದಕ್ಕೆ ನಾವು ಯಾರನ್ನಾರ ಚೆನ್ನಾಗಿ ಅರ್ಥ ಮಾಡ್ಕೊ 10 ಸನ್ನಿವೇಶಗಳಲ್ಲಿ ಅವ್ರನ್ನ ನೋಡಬೇಕು. ಅವ್ರು ನೋಡಿದಾಗ ಅವ್ರು ತೋರಿಸುವಂಥ ವರ್ತನೆಗಳನ್ನು ನಾವು ಕಾಲಕ್ಕೆ ಸಂಗ್ರಹಣೆ ಮಾಡ್ತೀವಿ. ನಿಮ್ಮ ಕ್ಲಾಸ್ಮೇಟ್ ಇದ್ದಾರಲ್ಲ, ಅವ್ರ ಬಗ್ಗೆ ನೀವು ಹೇಳ್ತೀರಲ್ವ? ಹೇಗೆ ಹೇಳ್ತೀರಾ? ನೀವು ಆಲ್ರೆಡಿ ಕುತ್ಕೊಂಡು ಸಂಗ್ರಹಣೆ ಮಾಡಿರ್ತೀರ. ನಿನ್ನ ಡಿಗ್ರಿ ಕ್ಲಾಸ್ಮೇಟ್ ಇದ್ರಲ್ಲ, ಅವ್ರು ಹೆಂಗೆ ಅಂದರೆ ಅಯ್ಯೋ ಅವ್ರು ಹಿಂಗೆ. ಯಾಕಂಗೆ? ಯು ಆರ್ ಕಲೆಕ್ಟೆಡ್ ವಿಕಸ ವಿಶ್ಲೇಷಣೆ ಸಾಮಾನ್ಯೀಕರಣ ಹೇಳ್ತೀರಾ. ತುಂಬ ಬುದ್ಧಿವಂತ, ಬಟ್ ಭಾಳ ಅಪಾಯಕಾರಿ. ತುಂಬ ಬುದ್ಧಿವಂತ, ಯಾರ ಜೊತೆನೂ ಸೇರ್ತಿರಲಿಲ್ಲ. ಯಾವ ಆಯಾಮದಲ್ಲಿ? ಇಂಟೆಲೆಕ್ಚುಲಿ ಈಸ್ ಗುಡ್, ಸೋಷಿಯಲಿ ಈಸ್ ಬ್ಯಾಡ್, ಎಮೋಷನಲ್ಲಿ ಸರಿ ಇಲ್ಲ ಅವನು. ಯಾಕೆ ಹೇಳಿದ್ರಿ? ನೀವೆಲ್ಲ ಆ ವರ್ತನೆಗಳನ್ನು ಏನು ಮಾಡಿದ್ದೀರಿ ಹೇಳಿ ನೋಡೋಣ, ಸಂಗ್ರಹಣೆ ಮಾಡಿದ್ದೀರಾ. ಈಗ ನಿಮಗೆಲ್ರಿಗೂ ಅರ್ಥ ಆಯಿತು ಸೈಕಾಲಜಿ ಏನು ಮಾಡ್ತದೆ ಅಂದರೆ ಇಟ್ಸ್ ಎ ಸ್ಟಡಿ ಆಫ್ ಈ ಬಿಹೇವಿಯರ್ಸ್. ಈ ಪದವನ್ನು ಕುಂಡ್ರಿಸೋಕ್ಕೆ ನಾನು ಇಷ್ಟ ತನಕ ಟ್ರೈ ಮಾಡ್ತೀನಿ. ಈಗ ಹೇಳಿ ನೋಡೋಣ, ನಾವು ಯಾರನ್ನಾರ ಕಂಡುಹಿಡಿಯೋದು ಹೆಂಗೆ ಅಂದರೆ ಸನ್ನಿವೇಶ ಒದಗಿಸ್ಬೇಕು, ಅದನ್ನು ನೋಡ್ತಾ ಬರಬೇಕು. ಇದಕ್ಕೆ ಆಗ ನಾವು ಅವನು ಕಂಡುಹಿಡಿಯೋದಕ್ಕೆ ಸಾಧ್ಯವಾಗುತ್ತಾ ಬರುತ್ತೆ. ಈಗ ನಿಮ್ಮ ಚಿತ್ರಣ ಮೂಡಿದೆ, ಮುಂದೆ ಓದ್ತಾ ಹೋದರೆ ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ, ಮೆಥಡ್ಸ್ಗಳು ಅರ್ಥ ಆಗುತ್ತೆ. ಮೆಥಡ್ಸ್ ಅರ್ಥ ಆಗ್ಬೇಕಾರೆ ಈ ಹಿಂದ್ಗಡೆ ಎಲ್ಲ ಅರ್ಥ ಆಗಬೇಕು ಹೆಂಗೆ ಬೆಳೆದು ಬಂತು ಅಂತ. ಈಗ ಇದು ಆತ್ಮ ಅಧ್ಯಯನ ಮಾಡಲ್ಲ. ಯಾಕೆಂದರೆ ಆತ್ಮ ಕಾಣಲ್ಲ, ಅಗೋಚರ. ಅದು ಎಲ್ಲಿದೆ ಗೊತ್ತಿಲ್ಲ, ಮನಸ್ಸೆಲ್ಲೈತೆ ಗೊತ್ತಿಲ್ಲ. ಐತೆ ಮನಸ್ಸು, ಬಟ್ ಎಲ್ಲಿಂತೆ ಗೊತ್ತಾಗಲ್ಲ. ಹಾಗಾದ್ರೆ ಯಾವುದೇ ಒಂದು ವಿಜ್ಞಾನ ಅಂತ ಕರ್ಸ್ಕೋಬೇಕಾರೆ, ಅದು ಅಧ್ಯಯನ ಮಾಡಬೇಕಾರೆ ಅದಕ್ಕೇನು ಮಾಡಬೇಕು ಹೇಳಿ ನೋಡೋಣ, ಎಲ್ಲಿ ಹೇಗೆ ಅಂತ ಕಂಡುಹಿಡಿಬೇಕಲ್ಲ. ಹಾಗಾದ್ರೆ ವರ್ತನೆಗಳನ್ನು ಬೇಕಾದ್ರೆ ನಾವು ಕಂಡುಹಿಡಿಬೋದು, ನೋಡಬಹುದು. ಅಬ್ಸರ್ವಬಲ್, ಮೆಸರಬಲ್. ಅಬ್ಸರ್ವಬಲ್, ನಾನು ಹಿಂಗೆ ಮಾತಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. ಅಬ್ಸರ್ವಬಲ್, ಮೆಸರಬಲ್. ಮತ್ತು ದಾಖಲೆ ಮಾಡ್ಕೋಬೋದು ನೀವು. ನಾನೇನು ಮಾಡಿದ್ದೆ ದಾಖಲೆ ನಿಮ್ಮ ತಲೆ ಒಳಗಡೆ ಆಗುತ್ತೆ, ಥ್ರೂ ದ ಇನ್ಸ್ಟ್ರೂಮೆಂಟ್ ಮಾಡ್ಬೋದು. ಆದರೆ ಆತ್ಮ ಹೆಂಗೆ ಇದು ಮಾಡ್ಕೊತೀರಾ, ಮನಸ್ಸು ಹೆಂಗೆ ಮಾಡ್ತೀರಾ? ಹಾಗಾದರೆ ಸೈಕಾಲಜಿ ಅನ್ನೋದು ವರ್ತನೆಗಳನ್ನು ರೆಕಾರ್ಡ್ ಮಾಡ್ಬೋದಲ್ವ, ವಸ್ತುನಿಷ್ಠವಾಗಿ ನೋಡ್ಬೋದಲ್ವ? ಹಾಗಾದರೆ ಮನೋವಿಜ್ಞಾನ ವಿಜ್ಞಾನ ಅಲ್ವೇ? ಮನೋವಿಜ್ಞಾನ ಒಂದು ವಿಷಯ ಆಗಿದೆ ಅಲ್ವೇ? ಬೇರೆ ಬೇರೆ ಕ್ಷೇತ್ರದ ಬೇರೆ ಬೇರೆ ಅಧ್ಯಯನ ಮಾಡೋಕ್ಕೆ ಬೇರೆ ಬೇರೆ ಶಾಖೆ ಮಾಡ್ಕೊಂಡವ್ರೆ. ನಾವು ಮಕ್ಕಳನ್ನು ಅಧ್ಯಯನ ಮಾಡೋಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಮಾಡ್ಕೊಂಡಿದ್ವಿ. ಮನೋವಿಜ್ಞಾನದ ಕೆಲವು ತತ್ವಗಳನ್ನು, ಸಿದ್ಧಾಂತಗಳನ್ನು, ಅಂಶಗಳನ್ನು ತಗೊಂಡೋಗಿ ಶಿಕ್ಷಣ ಕ್ಷೇತ್ರಕ್ಕೆ ಹಾಕ್ಕೊಂಡಿದ್ದೀವಿ. ವರ್ತನೆ ಅಧ್ಯಯನ ಎಲ್ಲ ಸ್ಟೂಡೆಂಟ್ಸುವೆ ಇದೊಂದು ಕ್ವಶನ್ ಗ್ಯಾರಂಟಿ ಇರ್ತದೆ. ಹೆಂಗೆ ತೆಗಿತಾನೆ ಹೇಳೋಕ್ಕಾಗಲ್ಲ, ತೆಗಿಬೋದು. ಬಟ್ ಸುತ್ತ ಹೆಂಗೆ ಸುತ್ತಾಡಿರ್ತಾನೆ ಅಂದರೆ ಇದ್ರ ಸುತ್ತಾಡಿರ್ತಾನೆ. ಒಂದು ಪ್ರಶ್ನೆ ಕೇಳಿದ್ದಾನೆ, ವರ್ತನೆ ಎಂದರೇನು ಅಂತ ಕೇಳಿದ್ದಾನೆ. ಭಾಷ್ಯವಾಗಿ ವ್ಯಕ್ತವಾಗುವ ಎಲ್ಲ ಚಟುವಟಿಕೆಗಳೇ ವರ್ತನೆ. ಮುಖ ಗಂಟಾಕಣದ ವರ್ತನೆ, ನಗೋದು ವರ್ತನೆ, ನಾನು ಏನೇನು ಮಾಡ್ತೀನಿ ನೋಡಿ ಬಟ್ಟೆ ಹಾಕೋದು, ನಾನು ಹೊರಗಡೆ ತೋರಿಸೋದೆಲ್ಲ ವರ್ತನೆ. ಅದೆಲ್ಲ ಒಳಗಡೆ ಅಡಗಿರೋದನ್ನು ಎಕ್ಸ್ಪ್ರೆಸ್ ಮಾಡ್ತೀನಿ. ಸಾರ್ ನಾಟಕ ಮಾಡಿರಿ ನೀವು, ಕಾನ್ಷಿಯಸ್ ಆಗಿದ್ದ ಮಾಡ್ತೀನಿ, ಸಬ್ ಕಾನ್ಷಿಯಸ್ ತಗೊಂಡೋದ್ರಾತು, 1 ಟೈಮ್ ಮಾಡ್ತೀನಿ, 10 ಟೈಮ್ ನೋಡಿರಾತು. ಒಟ್ಟು ಈ ವರ್ತನೆನ ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದರೆ ಒಬ್ಬ ವ್ಯಕ್ತಿ ತಗಲಾಕ್ಕೊತಾನೆ. ಒಬ್ಬ ವ್ಯಕ್ತಿ ಒಳಗಡೆ ಇರೋದೆಲ್ಲ ಗೊತ್ತಾಗ್ಬಿಡುತ್ತೆ. ಅವನನ್ನು ನಾವು ಯಾವ ಇನ್ಸ್ಟ್ರೂಮೆಂಟಲ್ಲೂ ಕಂಡುಹಿಡಿಯೋಕ್ಕಾಗಲ್ಲ. ಒಳ್ಳೆನ ಕೆಟ್ಟನ ಅಂತ ಕಂಡುಹಿಡಿಬೇಕಾರೆ ಅವನಿಗೆ ಸಂದರ್ಭಗಳನ್ನು ಒದಗಿಸ್ಬೇಕು, ಸನ್ನಿವೇಶಗಳನ್ನು ಒದಗಿಸ್ಬೇಕು.
ಈ ಮನೋವಿಜ್ಞಾನವನ್ನು ಅಧ್ಯಯನ ಮಾಡಬೇಕಾದ್ರೆ ಅನೇಕ ಪಂಥಗಳು ಬಂದು ಈಗ ಸ್ವಲ್ಪ ಪಂಥಗಳಿಗೆ ಹೋಗ್ತಾ ಇದ್ದೀನಿ. ಪಂಥಗಳು ಅಂದ್ರೇನು? ಪಂಥಗಳು ಸ್ಕೂಲ್ಸ್ ಆಫ್ ಸೈಕಾಲಜಿ ಪಂಥಗಳು. ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳಿದ್ದಾರೆ. ಸುಮಾರು ಪಂಥಗಳು ಅಂದ್ರೇನ ಒಬ್ಬೊಬ್ಬರು ಒಂದೊಂದು ಥರ ಸೈಕಾಲಜಿ ಹೇಳ್ಕೊಂಬಂದರು. ಅದು ಅವ್ರವ್ರ ಪಂಥ. ಸ್ಕೂಲ್ಸ್ ಅಂತ ಕರಿತಾ ಬರ್ತೀವಿ. ಸ್ಕೂಲ್ಸ್ ಅಂದಾಗ ನೀವು ಅನೇಕ ಸಬ್ಜೆಕ್ಟ್ಗಳು ಕೇಳಿದ್ದೀರ. ಸ್ಕೂಲ್ಸ್ ಅಂದ್ರೆ ಏನು ಅಂತ. ಸ್ಕೂಲ್ಸ್ ಆಫ್ ಸೈಕಾಲಜಿ ಪಂಥಗಳು ಏನು ಸರ್ ಪಂಥಗಳು? ಈಗ ನಾನು ಮನೋವಿಜ್ಞಾನ ಅಂದರೆ ಹಿಂಗೆ ನೋಡ್ರಿ, ಮನೋವಿಜ್ಞಾನ ಅಂದರೆ ಅದು ನನ್ನ ಪಂಥ. ನನಗೆ ಇನ್ನೊಬ್ಬ ಯಾರೋ ಜೊತೆ ಬರ್ತಾರೆ, ನಾವೆಲ್ಲ ಸೇರ್ಕೊಂಡು ಒಂದು ಪಂಥ. ನನ್ನನ್ನು ಬೆಂಬಲಿಸೋರೆಲ್ಲ ನಮ್ಮ ಸ್ಕೂಲಲ್ಲಿದ್ದಾರೆ. ಅನೇಕ ಸಮಾಜಶಾಸ್ತ್ರದಲ್ಲಿ ಪಂಥಗಳು ಬರ್ತವೆ. ಆ ಪಂಥ ಅಂದರೆ ಒಂದು ಸಿದ್ಧಾಂತವನ್ನು, ಒಂದು ತತ್ವವನ್ನು ಯಾರು ಬೆಂಬಲಿಸ್ತಾರೋ ಅವರ ಗುಂಪಿಗೆ ಪಂಥ ಅಂತ ಕರಿತೀವಿ. ಅವ್ರು ಏನಂತರು? ಎಡಪಂಥೀಯರು, ಬಲಪಂಥೀಯರು, ಪಂಥ ಅವ್ರ ವಿಚಾರಧಾರೆಗಳು ಅದು. ಹಂಗಾರೆ ಇಲ್ಲಿ ನಮ್ಮ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅನೇಕ ಪಂಥಗಳು ಬಂದಿದೆ. ಮನೋವಿಜ್ಞಾನಕ್ಕೆ ಪಂಥಗಳು ಅತ್ಯಂತ ಹಳೆ ಪಂಥ. ಬಾಡಿ ಸ್ಟ್ರಕ್ಚರ್ಗೂ ನಮ್ಮ ವರ್ತನೆಗೂ ಮನೋವಿಜ್ಞಾನಕ್ಕೂ ಸಂಬಂಧ ಕಸೋ ಅದು ರಚನಾತ್ಮಕ ಪಂಥ, ರಚನಾತ್ಮಕ ಪಂಥ. ಈ ಮನೋವಿಜ್ಞಾನಕ್ಕೆ ರಚನಾತ್ಮಕ ಮನೋವಿಜ್ಞಾನ ಅಂತ ಕೊಡೋದು. ಸ್ಟ್ರಕ್ಚರಲ್ ಸೈಕಾಲಜಿ ಅಂದರೆ ರಚನಾತ್ಮಕ. ಇದಕ್ಕೆ ಇಂಥವ್ರು ಬೆಂಬಲಿಸಿದ್ದ ಪಂಥ. ಅಲ್ಲಿಗರ್ಥ ಬಾಡಿ ಸ್ಟ್ರಕ್ಚರ್ಗೂ ಮನೋವಿಜ್ಞಾನಕ್ಕೂ ಸಂಬಂಧ ಕಲ್ಪಿಸಿದ್ರು. ಓಲ್ಡೆಸ್ಟ್ ಸ್ಕೂಲ್ ಇದು, ಓಲ್ಡೆಸ್ಟ್ ಸ್ಕೂಲು ಉಂಟು. ಹಾಗಾದ್ರೆ ಯಾರು ಇರಲೇಬೇಕಲ್ವ ಇದಕ್ಕೆ ಪ್ರತಿಪಾದಕರು? ಉಂಟು ಟಿಚ್ನರ್ ದೀಸ್ ಆರ್ ದ ಪ್ರಫೌಂಡರ್ಸ್. ಮತ್ತೆ ಬರ್ತೀನಿ, ರಚನಾ ಪಂಥದ ಪ್ರವರ್ತಕರು ಯಾರು ಅಂತ ಕೇಳ್ತಾರೆ. ಉಂಟು ಮತ್ತು ಟಿಚ್ನರ್. ಸಾರ್ ಇನ್ನು ಬೇರೆಯವರು ಇದಕ್ಕೆ ವಿರುದ್ಧವಾದ್ದು. ಹಾಗಾದರೆ ಕ್ರಿಯಾತ್ಮಕ ಪಂಥ, ಫಂಕ್ಷನಲಿಸಮ್. ಕ್ರಿಯಾತ್ಮಕ ಪಂಥ ಅಂದರೆ ಫಂಕ್ಷನಲಿಸಮ್. ಅದು ಸ್ಟ್ರಕ್ಚರು, ಇದು ಫಂಕ್ಷನ್ಸ್. ವಿಲಿಯಂ ಜೇಮ್ಸ್, ಜಾನ್ ಡೂಯಿ. ನಿಮ್ಗೆ ಅರ್ಥ ಮಾಡ್ಕೋಬೇಕು, ಇವ್ರದ್ದು ಬೇರೆ. ಇವರು ಸೈಕಾಲಜಿನ ಇಂಟರ್ಪ್ರಿಟ್ ಮಾಡೋದೇ ಬೇರೆ, ಅವರು ವ್ಯಾಖ್ಯಾನಿಸೋದೇ ಬೇರೆ, ಇವ್ರದ್ದೇ ಬೇರೆ. ಇವ್ರು ಯಾರು? ವಿಲಿಯಂ ಜೇಮ್ಸ್, ಜಾನ್ ಡೂಯಿ. ಈಗ ಕ್ವಶನ್ ಏನು ರೈಸ್ ಆಗುತ್ತೆ? ರಚನಾ ಪಂಥದ ಪ್ರವರ್ತಕ ಯಾರು ಅಂತ ಕೇಳ್ಬೋದು. 4 ಆಪ್ಷನ್ಸ್ ಕೊಟ್ಟಾಗ ಉಂಟು ಬರಬೇಕು. ಟಿಚ್ನರು, ವರ್ತನಾವಾದಿಗಳು. ಈಗ ಬರ್ತಾ ಇದ್ದೀನಿ. ಮನೋವಿಜ್ಞಾನ ನಿಂತಿರೋದೇ ರಚನೆಯಿಂದಲ್ಲ, ಅದು ನಿಂತಿರೋದೇ ವರ್ತನೆಗಳ ಮೇಲೆ. ಆದರೆ ವರ್ತನಾ ಪಂಥ, ವರ್ತನವಾದಿಗಳು, ಈ ಪಂಥಕ್ಕೆ ವರ್ತನಾ ಪಂಥ. ನಾನು ಆಗಲೇ ಹೇಳಿದೆ, ನಿಮಗೆ ಜ್ಞಾಪಕ ಇರಬೇಕು, ಈ ವ್ಯಕ್ತಿ ಭಾಳ ಮುಖ್ಯ. ವ್ಯಾಟ್ಸನ್ನು, ಸ್ಕಿನ್ನರು ಇವರೆಲ್ಲ ನಂಬಿದ್ದು ಒಬ್ಬ ವ್ಯಕ್ತಿಯನ್ನು ಒಳಗಡೆ ಇರೋ ಅಂಶಗಳು ಕಂಡುಹಿಡಿಬೇಕಾದ್ರೆ ವರ್ತನೆಗಳ ಮೂಲಕ ಅಂದರು. ಇವನ್ನೆಲ್ಲ ವರ್ತನವಾದಿಗಳು ಅಂತ ಕರಿತೀವಿ. ಗುತ್ರಿ, ವ್ಯಾಟ್ಸನ್, ಸ್ಕಿನ್ನರ್, ಗುತ್ರಿ, ಇವರೆಲ್ಲ ದೇ ಆರ್ ದ ಬಿಹೇವಿಯರಿಸ್ಟ್. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ವರ್ತನವಾದಿಗಳಾಯಿತು. ಇಲ್ಲಿ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ಮಾನವತಾವಾದಿ ಸರ್. ಮಾನವತಾವಾದಿ ಅಂದರೆ ಹ್ಯುಮನಿಸ್ಟಿಕ್. ಅಬ್ರಹಾಂ ಮಾಸ್ಲೋ. ಇಲ್ಲಿ ನಿಮಗೆ ಗೊತ್ತಾಗ್ತಾ ಇರಬೇಕು, ಒಂದು ಇನ್ನೊಂದಕ್ಕಿಂತ ಭಿನ್ನ ಇರಲೇಬೇಕು. ಸೇಮ್ ಆಗಿದ್ರೆ ಅದಕ್ಕೆ ಹೋಗ್ಬಿಡರು. ಒಂದು ಇನ್ನೊಂದಕ್ಕಿಂತ ಭಿನ್ನ. ಮಾನವತಾವಾದಿ. ಗೆಸ್ಟಾಲ್ಟ್ ವಾದಿ. ವರ್ತ್ಮಿಯರ್, ಕೊಯ್ಲರ್, ಕಾಫ್ಕಾ, ಲೆವಿನ್. ಗೆಸ್ಟಾಲ್ಟ್ ಅನ್ನೋದು ಒಂದು ಪಂಥ. ಅವರು ಜರ್ಮನಿ ದೇಶದವರು. ಗೆಸ್ಟಾಲ್ಟ್ ಅಂದರೆ ಕಾನ್ಫಿಗರೇಷನ್ ಅಂತ ಕರಿತಾ ಬರ್ತೀವಿ. ಗೆಸ್ಟಾಲ್ಟ್ ವಾದಿಗಳು. ಪಂಥ, ಗೆಸ್ಟಾಲ್ಟ್ ಪಂಥ. ಏನದು ಗೆಸ್ಟಾಲ್ಟ್ ಪಂಥದಲ್ಲಿ? ಹಾಗಾದರೆ ವರ್ತ್ಮಿಯರ್, ಕೊಯ್ಲರ್, ಕಾಫ್ಕಾ, ಲೆವಿನ್, ವರ್ತನವಾದಿಗಳು. ಇವರೆಲ್ಲ ಗೆಸ್ಟಾಲ್ಟ್ವಾದಿಗಳು. ಇವರು ವರ್ತನವಾದಿ, ಇವರು ಗೆಸ್ಟಾಲ್ಟ್ವಾದಿ. ವಿಶ್ಲೇಷಣಾತ್ಮಕವಾದಿಗಳು.
ವಾದ, ಇದು ಪಂಥ. ಕಾರ್ಲಿಂಗ್ 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 ಇಂಡಿವಿಜುವಲ್ ಸೈಕಾಲಜಿ ಅಂತ ಬರುತ್ತೆ, ವೈಯಕ್ತಿಕ ಸೈಕಾಲಜಿ, ವೈಯಕ್ತಿಕವಾದಂಥ ಪಂಥ. ಆಡ್ಲರ್, ಹೀಗೆ ಇವೆಲ್ಲವೂ ಕೂಡ ಪಂಥಗಳೇ. ನೀವು ಅರ್ಥ ಮಾಡ್ಕೋಬೇಕು. ಏನು ತೆಗಿತಾನೆ ಕ್ವಶನ್ಸ? ನಾನು ಟಿ ಟಿಗೆ ಹೋಗ್ತಾ ಇದ್ದೀನಿ, ಡೈರೆಕ್ಟ್ ಟಿ ಟಿ ಒಂದು ಎತ್ಬೋದು ಕ್ವಶನ್ಸನ್ನು. ಇಲ್ಲಿ ಡೈರೆಕ್ಟ್ ಹೇಳ್ಬೋದು ಕ್ರಿಯಾಪಂಥವು ಈ ಕೆಳಗಿನ ಯಾರು ಪ್ರತಿಪಾದಿಸೋರು ಅಂತ. ಅದರ್ವೈಸ್ ಬಹುಪಾಲು ಕೊಟ್ಟಿರೋದು ಎ ಪಟ್ಟಿ ಮತ್ತು ಬಿ ಪಟ್ಟಿ ಕೊಟ್ಟು ಮ್ಯಾಚ್ ಮಾಡ್ತಾ ಬರ್ತಾರೆ. ಈ ಕಡೆ ಎಲ್ಲ ಸ್ಕೂಲ್ಸು, ಈ ಕಡೆ ಎಲ್ಲ ಸ್ಕೂಲ್ಸು, ಈ ಕಡೆ ಪ್ರಫೌಂಡರ್ಸು. ಎಕ್ಸಾಂಪಲ್: ರಚನಾತ್ಮಕ, ಕ್ರಿಯಾತ್ಮಕ, ಮಾನವತಾವಾದಿ, ಗೆಸ್ಟಾಲ್ಟ್, ವರ್ತನವಾದಿಗಳು. ಈ ಕಡೆ ನಮ್ಮ ಇವ್ರನ್ನ ಸೈಕಾಲಜಿಸ್ಟ್ಗಳ ಪ್ರಫೌಂಡರ್ಸ್ನ ಚೇಂಜ್ ಮಾಡ್ತಾ ಬರ್ತಾರೆ. ಅಬ್ರಹಾಂ ಮಾಸ್ಲೋ ಹ್ಯುಮನಿಸ್ಟಿಕ್, ಮಾನವತಾವಾದಿ. ಗುತ್ರಿ ವರ್ತನವಾದಿ. ಕೊಯ್ಲರ್ ಗೆಸ್ಟಾಲ್ಟ್. ವರ್ತ್ಮೇಯರ್ ವರ್ತನವಾದಿಗಳು. ಇವನ್ನೆಲ್ಲ ನೋಡ್ಕೋಬೇಕಾಗುತ್ತೆ. 100ಕ್ಕೆ 100 ಭಾಗ ಇದು ಕ್ವಶನ್ಸು ತುಂಬ ಸಾಯ್ತವೆ. ಅಲ್ಲಿಗೆ ನೀವು ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಮೆಕ್ಯಾನಿಕಲ್ಗೆ ಓದಬೇಡ್ರಿ. ಒಂದು ಪಂಥಕ್ಕಿಂತ ಇನ್ನೊಂದು ಪಂಥ ಭಿನ್ನ. ಎಲ್ಲವೂ ಕೂಡ ಒಂದೊಂದು ಕಾಲಘಟ್ಟದಲ್ಲಿ ಅದನ್ನು ವಿವರಣೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಹೇಳ್ತಾ ಬಂದರು. ನೀವು ನೋಡಿದ್ದೀರಾ, ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ, ಆತ್ಮ ಮತ್ತು ಪರಮಾತ್ಮನ ಬಗ್ಗೆ ಬೇರೆ ಬೇರೆ ವ್ಯೂಸ್ ಇದೆ, ಅವ್ರ ದೃಷ್ಟಿಕೋನಗಳದು. ಅದೇ ರೀತಿ ಇವತ್ತೆಲ್ಲ ಇವತ್ತು ಕೂಡ ಒಪ್ಪಿರೋದು ಯಾವುದನ್ನು ಅಂದರೆ, ನಾವು ಯಾವುದನ್ನು ಒಪ್ತಾ ಇದ್ದೀವಿ ಅಂದರೆ ಆಧುನಿಕ ವರ್ತನೆಗಳ ಮೂಲಕನೇ ವ್ಯಕ್ತಿಯನ್ನು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಇಟ್ಸ್ ಎ ಸ್ಟಡಿ ಆಫ್ ಬಿಹೇವಿಯರ್ಸ್ ಅಂತ ಕರಿತಾ ಬರ್ತೀವಿ. ಮುಂದೆ ಬರ್ತಾ ಇದ್ದೀನಿ. ಇದನ್ನು ಸ್ಕೂಲ್ಸಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ಇರ್ತದೆ. ಹೈಸ್ಕೂಲ್ ಟೀಚರ್ ಸೆಲೆಕ್ಷನ್ಗೆ 10th ಸ್ಟ್ಯಾಂಡರ್ಡು 9th ಸ್ಟ್ಯಾಂಡರ್ಡು ಟೀಚರ್ ಸೆಲೆಕ್ಷನ್ಸ್ ಟೈಮಲ್ಲಿ ದರ್ ಆಸ್ಕಿಂಗ್ ದ ಕ್ವಶನ್. ವರ್ತನವಾದಿ ಕೇಳಿದ್ದಾರೆ, ಕ್ರಿಯಾತ್ಮಕ ಕೇಳಿದ್ದಾರೆ. ಅತ್ಯಂತ ಪ್ರಾಚೀನವಾದ ಪಂಥವೇ ರಚನಾತ್ಮಕ ಪಂಥ. ಅವ್ರು ಹೇಳ್ತಾ ಇದ್ರು ಬಾಡಿ ಸ್ಟ್ರಕ್ಚರ್ಗೂ ಅವನ ಬಿಹೇವಿಯರ್ಗೂ ಸಂಬಂಧ ಇದೆ. ಈಗ ಹೇಳ್ತಾರೆ ಬಾಡಿ ಸ್ಟ್ರಕ್ಚರ್ಗೂ ಅದಕ್ಕೂ ಸಂಬಂಧ ಇಲ್ಲ. ಅದನ್ನು ಅಲ್ಗಳಿತಾ ಬಂದರು ಬೇರೆ ಬೇರೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಪ್ರೂವ್ ಮಾಡಿದ್ದಾರೆ ಸ್ಕೂಲ್ಸನ್ನು. ಅಬ್ರಹಾಂ ಮಾಸ್ಲೋ ಅಂತಿದ್ದಂಗೆ ನಮಗೆ ಗೊತ್ತು ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂತ ಹೇಳ್ತಾ ಬರ್ತಾನೆ. ಅವ್ನ ನೀಡ್ಸ್ಗಳ ಬಗ್ಗೆ ಮಾಡ್ತಾ ಬರ್ತಾನೆ. ಮುಂದಿನ ಕ್ಲಾಸ್ಗಳಲ್ಲಿ ಮಾತಾಡ್ತಾ ಬರ್ತೀನಿ. ಒಬ್ಬೊಬ್ಬ ಶ್ರೇಷ್ಠ ಮನೋವಿಜ್ಞಾನಿಗಳು ಇವರೆಲ್ಲ. ಮನೋವಿಶ್ಲೇಷಣ ಪಂಥ ಅಂತ ಇದೆ. ಮನೋವಿಶ್ಲೇಷಣ ಪಂಥ ನಿಮ್ಗೆ ಅಲ್ಲೇ ಗೊತ್ತಾಯಿತು. ಮನೋವಿಶ್ಲೇಷಣ ಪಂಥ ಅಂತಿದ್ದಂಗೆ ಸೈಕೋ ಅನಾಲಿಸಿಸ್ಸು ಸ್ಕೂಲ್ ಅಂತ ಕರಿತಾ ಬರ್ತೀವಿ. ಈ ಪಂಥವನ್ನು ಸಿಗ್ಮಂಡ್ ಫ್ರಾಯ್ಡ್ ಸೈಕೋ ಅನಾಲಿಸಿಸ್ ಅಂದಾಗ ಸಿಗ್ಮಂಡ್ ಫ್ರಾಯ್ಡ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಇಸ್ ಎ ಫಾದರ್ ಆಫ್ ಸೈಕಾಲಜಿ. ಇದು ಒಂದು ಪಂಥ, ಮನೋವಿಶ್ಲೇಷಣ ಪಂಥ. ಅವನು ಹೇಳ್ತಾರೆ, ಅದು ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ, ಪ್ರಜ್ಞಾವಸ್ಥೆ ನೋಡಬೇಡ್ರಿ, ನಾಟಕ ಮಾಡ್ತಾನೆ ಅವನು. ನಾವು ಪ್ರಜ್ಞಾವಸ್ಥೆ ಅಂದಾಗ 4 ಪ್ರಚೋದನೆಗಳಿಗೆ ಏಕಕಾಲದ ನಾವು ಸ್ಪಂದಿಸಿದ್ರೆ ಇಟ್ಸ್ ಕಾಲ್ಡ್ ಎಸ್ ಎ ಕಾನ್ಷಿಯಸ್. ನಾನು ಈ ಒಂದೇ ಒಂದು ಮಾತ್ರ ಪ್ರಚೋದನೆಗೆ ಸ್ಪಂದಿಸಿದ್ರೆ ಆಗ ನಾನು ಎಲ್ಲ ಪ್ರಚೋದನೆಗಳ ಒಳಗಡೆ ಏನು ಅಡಗಿದೆಯೋ ಅದನ್ನು ಹೇಳ್ತಾ ಬರ್ತೀವಿ. ಅದಕ್ಕೆ ಅವ್ರು ಹೇಳ್ತಾ ಬಂದಿದ್ದು ಸಬ್ಕಾನ್ಷಿಯಸ್ ತಾಂಡೋಗಿ ನೋಡಿ. ಮಂಪರ್ ಪರೀಕ್ಷೆಗಳು, ನಾರ್ಕೋ ಅನಾಲಿಸಿಸ್, ಇದಕ್ಕೆ ಅಪರಾಧ ಮಾಡಿದವ್ರಿಗೆ, ಏನೋ ಗೌಪ್ಯವಾಗಿ ಇಟ್ಟವ್ರಿಗೆ ಅವ್ರು ಏನು ಮಾಡಿದ್ರು ಹೊರಗಡೆಗೆ ಆಗ್ತಾ ಇಲ್ಲ. ನೀನು ಮಾಡಿದ್ದೀರಪ್ಪ, ಇಲ್ಲ ಮಾಡಿಲ್ಲ ಸರ್ ಅಂತಾನೆ. ಅವನನ್ನು ಸಬ್ಕಾನ್ಷಿಯಸ್ ತಗೊಂಡೋದ್ರೆ ಅದಕ್ಕೆ ಡ್ರೀಮ್ ಅನಾಲಿಸಿಸ್ ಅಂತ ಕೇಳ್ತಾರೆ. ಕನಸುಗಳನ್ನು ವಿಶ್ಲೇಷಣೆ ಮಾಡಿ, ಕನಸುಗಳು ಬೀಳೋದು ಸಬ್ಕಾನ್ಷಿಯಸ್ ಆಗಿದ್ದಾಗ, ಕಾನ್ಷಿಯಸ್ ಆಗಿದ್ದಾಗಲ್ಲ, ಸಬ್ಕಾನ್ಷಿಯಸ್ ತಗೊಂಡೋಗಿ ಅವನ ಬಂಡವಾಳ ಗೊತ್ತಾಗ್ತದೆ. ಆಗ ಮುಚ್ಚುಮರೆ ಮಾಡಲ್ಲ. ನಾವು ನಿದ್ದೆಗಣ್ಣಲ್ಲಿದ್ದಾಗ ಕೆಲವೊಮ್ಮೆ ನಾವು ಏನೇ ಗೌಪ್ಯವಾಗಿ ಇಟ್ಕೊಂಡಿರೋನು ಕೂಡ ಹೊರ ಹಾಕ್ತಾ ಬರ್ತೀವಲ್ಲ, ಬಿಕಾಸ್ ನಾವು ಕಾನ್ಷಿಯಸ್ ಆಗಿರಲ್ಲ. ವಿ ಆರ್ ಇನ್ ಎ ಸಬ್ಕಾನ್ಷಿಯಸ್. ತುಂಬ ಚೆನ್ನಾಗಿದೆ. ಮುಂದೆ ಬರ್ತಾ ಇದ್ದೀನಿ. ಮನೋವಿಜ್ಞಾನದ ವಿಧಾನಗಳು 100% ಕ್ವಶನ್ಸು. ಇದು ಬೇಸ್ ಗೊತ್ತಿಲ್ಲದೆ ಹೋದರೆ ಮನೋವಿಜ್ಞಾನದ ವಿಧಾನಗಳು. ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಸೈಕಾಲಜಿ ಯಾಕೆ ಪಾಸ್ ಆಗಲ್ಲ ಅಂದರೆ ಆಬ್ಜೆಕ್ಟಿವ್ ಟೈಪ್ ಓದ್ತಾರೆ. ಒಂಚೂರು ಚೇಂಜ್ ಮಾಡಿದಂದರೆ ಅಟೆಂಡ್ ಮಾಡೋಕ್ಕಾಗಲ್ಲ. ಡೆಪ್ತಾಗಿ ಹೋಯ್ತು ಅಂದರೆ ಈಗ ತೆಗಿಲಿ ಬಿಡಿ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ನಿಮ್ಮ ಕೈಲಿ ಐತೀಗ. ಮನೋವಿಜ್ಞಾನ ಇವಾಗ ಏನು ಅರ್ಥನೇ ಇದ್ದೇನಾ ಸರ್? ಹೀಗೆ ಬರ್ತಾಯಿದ್ದೀನಿ ಮೆಥಡ್ಸ್ ಅಂತ. ನೀವು ನೋಡಿದ್ದೀರಾ, ನಿಮ್ಗೆ ತೆಗ್ದಿದ್ದಾರೆ ಕ್ವಶನ, ಹೋಗಿ TT ಪೇಪರ್ಸ್ ತೆಗಿರಿ, CT ಪೇಪರ್ಸ್ ತೆಗಿರಿ, ಆರಾಮ ಸಿಕ್ಕುತ್ತೆ. ಇದನ್ನು ನಾನು ಸುಮ್ಮನೆ ಪುರಾಣ ಹೊಡೆಯಲ್ಲ. ಫಸ್ಟು ವಾಟ್ ಈಸ್ ಮೆಥಡ್ಸ್ ಅಂತ ಹೇಳ್ತೀನಿ. ಒಬ್ಬ ವ್ಯಕ್ತಿ ಇದನ್ನು
ವ್ಯಕ್ತಿ ಇದ್ದಾನೆ, ಈ ವ್ಯಕ್ತಿ ಒಳಗಡೆ ಬೇಕಾದಷ್ಟು ಅಗೋಚರವಾದ ಅಂಶಗಳಿವೆ. ಭಾವನಾತ್ಮಕ ಇದೆ, ಸಾಮಾಜಿಕ ಅಂಶ ಇದೆ, ನೈತಿಕ ಅಂಶ ಇದೆ, ಜ್ಞಾನಾತ್ಮಕ ಅಂಶ ಇದೆ. ಮುಖ ನೋಡ್ತಿದ್ದಂಗೆ ಯಾರನ್ನೂ ಕಂಡುಹಿಡಿಯೋಕ್ಕಾಗಲ್ಲ. ಮುಖ ನೋಡಿ ಹೇಳ್ತೀನಿ ಅಂದರೆ ಸೈಕಾಲಜಿನ ಸುಳ್ಳದು. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ, ನಾಟ್ ಎ ಫೇಸ್. ಈ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಎಸ್, ಯಾವಾಗ ನನ್ನ ಫೇಸಲ್ಲಿ ಚೇಂಜ್ ಆದರೆ, ನಾನು ಹಂಗೆ ಇದ್ದಾಗ ಆಗಲ್ಲ. ನನ್ನ ಫೇಸ್ ಚೇಂಜ್ ಆಗ್ತಾಯಿದೆ ಅಂದರೆ ಫೇಸ್ ಚೇಂಜ್ ಇಸ್ ಎ ಬಿಹೇವಿಯರ್. ನಾನು ನಿನ್ನ ಜೊತೆ ನಡ್ಕೊಳ್ಳೋದು ಬಿಹೇವಿಯರು. ಕೋಪ ಬಂದಿದೆ, ನಗ್ತಾ ಇದ್ದೀನಿ, ತಾತ್ಸಾರ ಮಾಡ್ತಿದ್ದೀನಿ, ಎಲ್ಲದೂ ಕೂಡ ಅದು ಬಿಹೇವಿಯರ್ಸ್. ಹಾಗಾದರೆ ಒಬ್ಬ ವ್ಯಕ್ತಿ ಒಳಗಡೆ ಕಾಣದೇ ಇರುವಂಥ ಅಗೋಚರವಾದಂಥ ಅಂಶಗಳಿದೆ. ಸೂಕ್ತವಾಗಿ ಅಡಗಿದೆ, ಒಳಗಡೆ ಅಡಗಿದೆ, ಯಾರೂ ಕಂಡುಹಿಡಿಯೋಕ್ಕಲ್ಲ. ಹಂಗಾರೆ ಒಳಗಡೆ ಇರೋದು ಕಂಡುಹಿಡಿಯೋದೇ ಸೈಕಾಲಜಿ. ಹೆಂಗೆ ಕಂಡುಹಿಡಿತಾರೆ? ಇನ್ಸ್ಟ್ರೂಮೆಂಟಾ? ಇಲ್ಲ. ಹೇಳಿದೆ ನಾನು, ಆ ವ್ಯಕ್ತಿಯ ಏನನ್ನು ಕಂಡುಹಿಡಿಬೇಕು? ವರ್ತನೆ ಕಂಡುಹಿಡಿಬೇಕಾದ್ರೆ ಅವ್ನಿಗೇನು ಕೊಡಬೇಕು ಗೊತ್ತಾ? ವಿ ಆರ್ ಪ್ರೊವೈಡಿಂಗ್ ದ ಸಿಚುಯೇಷನ್. ಸನ್ನಿವೇಶ ಒದಗಿಸ್ತೀವಿ. ಇವತ್ತೊಂದು 2-3 ಮೆಥಡ್ ಮುಗಿಸ್ತೀನಿ. ಆ ಮೆಥಡ್ಗಳಿಗೆ ಎಲ್ಲ ತೆಗಿಲಿ ಕ್ವಶನ್ಸನ್ನು ನೀವು ಅಟೆಂಡ್ ಮಾಡ್ಬೋದು. ಇನ್ನೊಂದು 3 ಆಮೇಲೆ ಒಂದು 5-6 ಮೆಥಡ್ ಟಕ್ ಅಂತ ಇದೇ ಮೆಥಡೇ ಬರುತ್ತೆ ಅಂತ ಕಂಡುಹಿಡಿಬೋದು. ಮೆಥಡ್ಸೇ ಎಷ್ಟು ಕ್ವಶನ್ ತೆಗೆದಿರೋದು. ಮುಂದಕ್ಕೆ ಆಮೇಲೆ ಎಜುಕೇಷನ್ ಸೈಕಾಲಜಿ ಕೊಟ್ಬಿಡ್ತೀನಿ. ಬ್ರಾಂಚಸ್ ಆಫ್ ಸೈಕಾಲಜಿಗೆ ಎಜುಕೇಷನ್ ಸೈಕಾಲಜಿ ಕೊಡ್ತೀನಿ. ಎಜುಕೇಷನ್ ಸೈಕಾಲಜಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಹೋಗ್ತೀನಿ. ಬೆಳವಣಿಗೆ ಬಂದರು, ವಿಕಾಸ ಅಂದ್ರೇನು? ಬೆಳವಣಿಗೆ ಯಾವುದು, ವಿಕಾಸ ಯಾವುದು? ವ್ಯಕ್ತಿನಲ್ಲಿ ಆಗುವಂಥ ಯಾವ್ಯಾವ ಚೇಂಜಸ್ಗೆ ಗ್ರೋತ್ ಅಂತ ಕರಿತೀವಿ, ಯಾವ ಡೆವಲಪ್ಮೆಂಟ್. ದೇ ಆರ್ ಸಿನಾನಮಸ್ ಆಗಿ ಯೂಸ್ ಮಾಡ್ತಾರೆ, ಬಟ್ ಸಿನಾನಮಸ್ ಅಲ್ಲ. ವರ್ಡು ಒಂದಕ್ಕೊಂದಕ್ಕೆ ಪೂರಕ, ಬಟ್ ಅವಕ್ಕೆರಡಕ್ಕೂ ವ್ಯತ್ಯಾಸ ಇದೆ. ಮುಂದಿನ ಭಾಗದಾಗ ಹೋಗ್ತಾ ಬರ್ತೀನಿ. ಈಗ ನಾನು ಎತ್ಕೊಂಡಿರೋದು ವ್ಯಕ್ತಿಗೆ ಏನನ್ನು ಒದಗಿಸ್ತಾ ಇದ್ದೀವಿ? ಸನ್ನಿವೇಶ ಒದಗಿಸ್ತಾ ಇದ್ದೀವಿ. ಸನ್ನಿವೇಶ ಒದಗಿಸ್ತೇವೆ ಹೋದರೆ ನಾನು ಪ್ರೊವೈಡ್. ಈಗ ನನಗೆ ಇದು ಸನ್ನಿವೇಶ, ನಿಮ್ಮ ಎದುರುಗಡೆ ಪಾಠ ಮಾಡ್ತಾ ಇರೋದು ಸನ್ನಿವೇಶ. ನನ್ನ ಒಳಗಡೆ ಇರೋದನ್ನು ನಿಮಗೆ ಹೊರಗಡೆ ತೋರಿಸ್ತಾ ಬರ್ತೀನಿ. ನನ್ನ ಒಳಗಡೆ ಏನು ಅಡಗಿದೆ ಅದನ್ನು ನಿಮಗುಂದ. ಹಾಗಾದರೆ ಒಬ್ಬ ವ್ಯಕ್ತಿಗೆ ಸನ್ನಿವೇಶವನ್ನು ಕೊಡದೇ ಹೋದರೆ ಅವನು ಯಾವುದೇ ಕಾರಣಕ್ಕೂ ಕೂಡ ತನ್ನಲ್ಲಿ ಅಡಗಿರುವಂಥ ವರ್ತನೆಗಳನ್ನು ತೋರಿಸ್ಬೇಕಾದ್ರೆ ವರ್ತನೆ ತೋರಿಸ್ತಾನೆ. ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಮೆಥಡ್ಸ್ಗೆ ಹೋಗ್ತಾ ಇದ್ದೀನಿ ನಾನು. ನೀವು ಒಂದು ಎಕ್ಸಾಮ್ಗೆ ಓದಬೇಡ, 3 ಎಕ್ಸಾಮ್ಸ್ಗೆ ಓದು. TETಗೆ ಓದು, CETಗೆ ಓದು, ಮೇಷ್ಟ್ರಾಗಿ ಪಾಠ ಮಾಡೋಕ್ಕೆ ಓದು. ಸರಿ ಸರ್, ಸನ್ನಿವೇಶ ಒದಗಿಸ್ರಿ, ವರ್ತನೆ ತೋರಿಸ್ತಾ. ಹಾಗಾದ್ರೆ ಆಲ್ರೆಡಿ ಹೇಳಿದೆ ನಾನು. ಕುತ್ಕೊಂಡು ನೀವು ಆಟೋಮೆಟಿಕಲಿ ವರ್ತನೆಗಳನ್ನು ಏನು ಮಾಡಬೇಕು ಹೇಳಿ ನೋಡೋಣ, ಸಂಗ್ರಹಿಸುವುದು ಆಗುತ್ತಿತ್ತು ತಲೆ ಒಳಗಡೆ ನಿಮಗೆ ಪ್ರೋಸೆಸ್ಸು. ಗಿವ್ ಒನ್ ಎಕ್ಸಾಂಪಲ್. ನೆನ್ನೆ ನಿಮ್ಮ ಮನೆ ಪಕ್ಕಕ್ಕೆ ಬಂದಿರ್ತಾರೆ, ಯಾರೋ ಹೊಸ್ದಾಗಿ ಮನೆಗೆ ಬಂದಿರ್ತಾರೆ. ನೀವು ಕೇಳ್ತಾರೆ ಅವ್ರು ಹೆಂಗೆ ಅಂದರೆ, ಗೊತ್ತಿಲ್ಲ ನಮಗೆ, ಅವ್ರಿಗಿನ್ನೂ. ಯಾಕೆ ಗೊತ್ತಿಲ್ಲ ಅಂತೀರಾ? ನಿಮಗಿನ್ನೂ ಸನ್ನಿವೇಶ ಅವ್ರಿಗೆ ಒದಗಿಲ್ಲ, ಅವ್ರಿನ್ನೂ ವರ್ತನೆ ತೋರಿಸಿಲ್ಲ, ಕಲೆಕ್ಟ್ ಮಾಡಿಲ್ಲ. ನೀವು ಅವ್ರ ಪಕ್ಕದಾಗ ಕುಂತಿದ್ರಲ್ಲ, ಅವ್ರು ಏನು ನಂಗೆ ಗೊತ್ತಿಲ್ಲ, ಈಗ ಬಂದು ಕೂತ್ಕೊಂಡ್ರು. ಒಳ್ಳೆಯರ ಗೊತ್ತಿಲ್ಲ ರೀ. 1 ವರ್ಷ ಆದರೆ ಅನೇಕ ಸನ್ನಿವೇಶಗಳು ಅವ್ರಿಗೆ ಒದಗಿರ್ತದೆ, ಅವ್ರ ವರ್ತನೆಗಳನ್ನು ನಾವು ನೋಡಿರ್ತೀವಿ. ಸನ್ನಿವೇಶಗಳನ್ನು ಒದಗಿಸಿದಾಗ ಅವನಿಗೆ ವರ್ತನೆಗಳನ್ನು ತೋರಿಸೋದಕ್ಕೆ ಅವಕಾಶ ಸಿಕ್ಕುತ್ತೆ. ಸರಿ, ಏನು ಮಾಡ್ತೀವಿ ಇವಾಗ? ಸಂಗ್ರಹಣೆ ಮಾಡ್ತೀವಿ. ನಿಮ್ಮ ತಾಯಿ ನಿಮ್ಮನ್ನು ಸಂಗ್ರಹಣೆ ಮಾಡಿದ್ದಾರೆ, ನಿಮ್ಮ ತಂದೆ ನಿಮ್ಮನ್ನು ಸಂಗ್ರಹಣೆ ಮಾಡಿದ್ದಾರೆ, ನಿಮ್ಮ ಸ್ನೇಹಿತರು ನಿಮ್ಮ ಸಂಗ್ರಹಣೆ ಮಾಡಿದ್ದಾರೆ. ಸಂಗ್ರಹಣೆ ಮಾಡೋದಷ್ಟೇ ಅಲ್ಲ, ಅಲ್ಲೇ ಏನು ಮಾಡ್ತಾರೆ ಗೊತ್ತಾ? ವರ್ಗೀಕರಣ ಮಾಡ್ಕೊತಾರೆ ತಲೆ ಒಳಗಡೆ. ನಿನ್ನ ಕ್ಲಾಸ್ಮೇಟು ಡಿಗ್ರಿನಲ್ಲಿದ್ದೆ, ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ತಾವ್ರೆ. 1 ಕಾಂಟೆಕ್ಸ್ಟ್ ನೋಡಿದೆ, 2 ಕಾಂಟೆಕ್ಸ್ಟ್ ನೋಡಿದ್ರು. ಮೇಷ್ಟ್ರು ಕೇಳಿದ್ದು ಕ್ವಶನನ್ನು ಸನ್ನಿವೇಶ, ಅವ್ರು ಕೊಟ್ಟಿದ್ದು ಉತ್ತರ ವರ್ತನೆ. ನೀವು ತಲೆ ಒಳಗಡೆ ಹಿಂಗೆ ನೋಡಿ ಟಕ್ಕಂತ ಅಂದ್ಕೊಂಡ್ರಿ, ಇಂಟೆಲಿಜೆಂಟ್ ಇದ್ದಾರೆ, ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಇನ್ ದ ಮೈಂಡ್. ವರ್ಗೀಕರಣ ಮಾಡ್ಕೊಂಡ್ರಿ ಏನಂತ, ವೆರಿ ಇಂಟೆಲಿಜೆಂಟ್. ಎಲ್ಲೋ ಹೋಟೆಲಿಗೆ ಕರ್ಕೊಂಡು ಹೋಗಿದ್ರಿ, ತಿಂಡಿ ತಿಂದರು, ಬಿಲ್ ಮಾತ್ರ ಕೊಡ್ತಾ ಇಲ್ಲ. ಈಗಲೂ ಅದು ವರ್ತನೆ, ಅದು ಸನ್ನಿವೇಶವೇ. ಈಗೇನು ಮಾಡಿರಿ ಗೊತ್ತಾ? ಸಂಗ್ರಹಣೆ ಮಾಡ್ಕೊಂಡ್ರಿ. ಹುಷಾರವಳೆ, ಇನ್ನು ಜನ್ಮದಾಗ ಹೋಟ್ಲಿಗೆ ಕರ್ಕೊಂಡು ಹೋಗಬಾರ್ದು, ಜುಪುಣಿ. ಸಂಗ್ರಹಣೆ, ವರ್ಗೀಕರಣ, ಸಮಥಿಂಗ್ ಈಸ್ ಗೋಯಿಂಗ್, ಒಳಗಡೆ ಆಗ್ತಾ ಇದೆ. ಲಾಸ್ಟ್ಗೆ ವರ್ಗೀಕರಣ ಒಳಗಡೆ ಕುತ್ಕೊಂಡು ವಿಶ್ಲೇಷಣೆ. ಏನು ವಿಶ್ಲೇಷಣೆ? ಯಾವ್ಯಾವ ಆಯಾಮದಾಗ ಹೆಂಗೆ, ಕೊನೆಗೆ ಸಾಮಾನ್ಯೀಕರಣ. ಓ ಇವರ ಹಿಂಗೆ. ನಿನ್ನ ಫ್ರೆಂಡ್ ಸಿಕ್ಕಿದ್ದು ಡಿಗ್ರಿಗಳು, ತುಂಬ ಬುದ್ಧಿವಂತೆ ಅಲ್ವಾ? ಭಾಳ ಹುಷಾರಲ್ವಾ? ಒಂದು ಪೈಸಾ ಬಿಚ್ಚ
ಬಿಚ್ಚಲ್ಲ ಅಲ್ವಾ ಅನ್ನೋದು ನೀವು ಕನ್ಕ್ಲೂಷನ್ನು. ವಿ ಆರ್ ಕಮ್ ಟು ದ ಕನ್ಕ್ಲೂಷನ್. ಇದೇ ಸ್ಟಡಿ ಸರ್. ಒಂದೊಂದು ಟೈಮು ತಪ್ಪಾಗ್ಬಿಡುತ್ತಲ್ಲ, ಅವ್ರನ್ನ ಹೆಂಗೆಂಗೋ ಅರ್ಥ ಮಾಡಿ ಕರೆಕ್ಟಾಗಿ ನೋಡಿಲ್ಲ, ಸರಿಯಾದ ಸನ್ನಿವೇಶಗಳು ಸಿಕ್ಕಿಲ್ಲ, ಯಾವುದೋ ಒಂದೊಂದು ಟೈಮಲ್ಲಿ ನೋಡಿಬಿಟ್ಟಿರ್ತೀರ. ಎಷ್ಟೋ ಸಾರಿ ಕೆಲವರು ಒಳ್ಳೆಯರಂಗೆ ಕಂಡಿರ್ತಾರೆ, ಕಾರಣ ನೋಡಿರೋ ಸನ್ನಿವೇಶಗಳು ಭಾಳ ಕಡಿಮೆ. ಭಾಳ ಸನ್ನಿವೇಶ ನೋಡಿದಾಗ ತಗಲಾಕ್ಕಂತಾರೆ ಅವರು. ಹೆಚ್ಚೆಚ್ಚು ಸನ್ನಿವೇಶಗಳು ಕೊಟ್ಟಾಗ ಹೆಚ್ಚೆಚ್ಚು ವರ್ತನೆಗಳು ಬರ್ತವೆ, ವಸ್ತುನಿಷ್ಠತೆ ಬರ್ತದೆ. ದ ಮೋರ್ ಸಿಚುಯೇಷನ್ ಮೋರ್ ಬಿಹೇವಿಯರ್ಸ್, ಕನ್ಕ್ಲೂಷನ್ಗೆ ಇಂಟರ್ಪ್ರಿಟೇಷನ್ ಚೆನ್ನಾಗತ್ತೆ. ಇವ್ರೆ ಹಿಂಗೇನೆ ಅಂತ ಗೊತ್ತಾಗುತ್ತೆ. ನಮಗೆ ಯಾವತ್ತೋ ಒಂದು ದಿವಸ ಸಹಾಯ ಮಾಡಿರು ಅಂದರೆ ತುಂಬ ದಾನಶೂರ ಕಣ್ಣ ಅಂತ ಹೇಳೋಕ್ಕಲ್ಲ. ಯಾಕೆ ಮಾಡೋರು ಹೆಂಗತ್ತ ಬಾರಪ್ಪ ಅಂದಾಗ ತಳಪ್ಪ ಅಂತ ಅಲ್ಲ, ಯಾವಾಗಲೂ ಮಾಡ್ತಾವ್ರೆ ಅಂದರೆ ಕಮ್ ಟು ಬರೋಕ್ಕೆ, ಅವ್ನು ಕಷ್ಟವಾಗಿದ್ದಾಗಲೂ ಮಾಡ್ತಾವನೆ ಅಂದರೆ ತೀರ್ಮಾನ. ಕಮ್ ಟು ದ ಕನ್ಕ್ಲೂಷನ್. ಹೀಗೆ ನಿಮಗೊಂದು ಗ್ರಿಪ್ ಬಂತು, ವಾಟ್ ಈಸ್ ಸ್ಟಡಿ ಆಫ್ ಬಿಹೇವಿಯರ್ ಅಂತ. ಮುಂದಕ್ಕೆ ಕೇಳ್ತಾರೆ ಗಾರ್ಲಿಕ್ ಅಂತೇಳಿ, ಭಾಳ ಚೆನ್ನಾಗಿರ್ತಾರೆ. ಮನೋವಿಜ್ಞಾನ ಎಂದರೆ ಸಾಮಾನ್ಯ ಮತ್ತು ಅಸಾಮಾನ್ಯ ವ್ಯಕ್ತಿಯ, ಸಾಮಾನ್ಯ ಮತ್ತು ಅಸಾಮಾನ್ಯ ವ್ಯಕ್ತಿಗಳನ್ನು ಬೌದ್ಧಿಕವಾಗಿ ಮತ್ತು ಭೌತಿಕವಾಗಿ, ಬೌದ್ಧಿಕವಾಗಿ ಮತ್ತು ಭೌತಿಕವಾಗಿ, ಹಾಗಾದರೆ ಸಾಮಾನ್ಯವಾಗಿರೋನು ಅಧ್ಯಯನ ಮಾಡುತ್ತೆ, ಅಸಾಮಾನ್ಯವಾಗಿರೋನು ಅಧ್ಯಯನ ಮಾಡುತ್ತೆ. ಬೌದ್ಧಿಕವಾಗಿ ಮತ್ತು ಭೌತಿಕವಾಗಿ, ಫಿಸಿಕಲಿ ಮೆಂಟಲಿ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಅಧ್ಯಯನ ಮಾಡಿ ಸಂಗ್ರಹಿಸುವ, ಅವ ವರ್ತನೆಗಳನ್ನು ಸಂಗ್ರಹಿಸುವಂತಹ, ವರ್ಗೀಕರಿಸುವಂಥ, ವಿಶ್ಲೇಷಿಸುವಂತಹ, ಸಾಮಾನ್ಯೀಕರಿಸೋದೇ ಮನವಿ. ಈಗ ನಿಮಗೆ ನಿದ್ದುಗಣ್ಣಗೆ ಹೇಳ್ಬೋದು, ವಾಟ್ ಈಸ್ ಉಲ್ಟಾಬರನ್ನು ಸಾಮಾನ್ಯೀಕರಿಸ್ಬೇಕಾರೆ ಒಳಗಡೆ ಚಿಂತನೆ ನಡೆದಿರಬೇಕು. ಹಾಗಾದರೆ ಒಳಗಡೆ ಕ್ಲಾಸಿಫಿಕೇಷನ್ನು ಯಾವ್ಯಾವ ಎಂಬುದಾಗೆ ಫಿಸಿಕಲಿ, ಮೆಂಟಲಿ, ಎಮೋಷನಲಿ, ಸೋಷಿಯಲಿ, ಸ್ಪಿರಿಚುಯಲಿ, ಮಾರಲಿ, ಕೊನೆಗೆ ಅದಾಗಬೇಕಾದ್ರೆ ಅವನು ತೋರಿಸಿರಲೇಬೇಕು. ನೀವತ್ತು ಬಸ್ ಸ್ಟ್ಯಾಂಡಾಗ ಯಾರೋ ಒಬ್ಬ ಅರ್ಧ ಗಂಟೆ ನೋಡಿ ಸುಮ್ಮನೆ ನಿಂತಿದ್ದಾನೆ, ನಿಮ್ಮ ಮನೆ ಬರ್ಕು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವನೇನು ಮಾಡಿಲ್ಲ ಹೇಳಿ ನೋಡೋಣ, ಅರ್ಥನೇ ತೋರಿಸಿಲ್ಲ. ಅರ್ಥನೇ ತೋರಿಸ್ಬೇಕು ಅಂದರೆ ಅವನಿಗೆ ಸನ್ನಿವೇಶಗಳನ್ನು ಒದಗಿಸ್ಬೇಕು. ಅದ್ಭುತವಾಗಿದೆ. ಮುಂದೆ ಬರ್ತೀನಿ. ಹಾಗಾದರೆ ಮುಂದೆ ಇದೇ ಟಾಪಿಕನ್ನು ಕಂಟಿನ್ಯೂ ಮಾಡ್ತೀನಿ. ವಿಧಾನಗಳು ಅಂತ ಇದೆ. ವಿಧಾನಗಳು ಅಂದರೆ ಗೊತ್ತಿರಲಿ ನಿಮಗೆ. ಸರ್ ಹಂಗಾರೆ ಒಬ್ಬ ವ್ಯಕ್ತಿಗೆ ಸನ್ನಿವೇಶ ಒದಗಿಸಿದ್ದು ನೋಡ್ಬೋದಾಗಿತ್ತಲ್ಲ. ಗೊತ್ತಿರಲಿ, ನಮ್ಮ ಸುತ್ತಮುತ್ತ ಜನಕ್ಕೆ ಇಂಡಿವಿಜುವಲ್ ಡಿಫ್ರೆನ್ಸ್ ಇದೆ, ವ್ಯಕ್ತಿ ಭಿನ್ನತೆ ಇದೆ. ವ್ಯಕ್ತಿ ಭಿನ್ನತೆ ಇರೋದ್ರಿಂದ ಒಬ್ಬೊಬ್ಬರನ್ನ ಒಂದೊಂದು ಮೆಥಡಾಗಿ ಕರ್ಕೊಂಡೋಗ್ಬೇಕು. ಸರ್ ನನಗೆ ಅರ್ಥ ಆಗಲಿಲ್ಲ ಒಂದೊಂದು ಮೆಥಡ್ ಅಂದರೆ, ವ್ಯಕ್ತಿ ಕಾಮನ್ನು, ವ್ಯಕ್ತಿ ಒಳಗಡೆಗೆ ಅಗೋಚರವಾದಂಥ ಒಳಗಡೆ ಅಡಗಿರುವಂಥ ಆಂತರಿಕ ಅಂಶಗಳಿವೆ, ಅವು ಕಂಡುಹಿಡಿಯೋಕೆ ಆಗ್ತಾ ಇಲ್ಲ. ಆ ಕಂಡುಹಿಡಿಬೇಕು, ನಾವೇನಾರು ಮಾಡಿ ಸನ್ನಿವೇಶ ಒದಗಿಸ್ಬೇಕು. ಈಗ ಒಬ್ಬನಿಗೆ ಒದಗಿಸೋ ಸನ್ನಿವೇಶ ಇನ್ನೊಬ್ಬನಿಗಿನ್ನ ಭಿನ್ನವಾಗಿರಬೇಕು. ಸನ್ನಿವೇಶಗಳು ಬೇರೆ ಬೇರೆ ಇರಬೇಕು. ಹಾಗಾದರೆ ಬೇರೆ ಬೇರೆ ಯಾಕಿರಬೇಕು ಅಂದರೆ ವ್ಯಕ್ತಿಗಳ ನಡುವೆ ಇಂಡಿವಿಜುವಲ್ ಡಿಫ್ರೆನ್ಸ್ ಇದೆ. ನಂಗೆ ಅರ್ಥ ಆಗಲಿಲ್ಲ ಸರ್. ಮುಂದಿಂದೆಲ್ಲ ಸೇಮು, ಬಟ್ ಸನ್ನಿವೇಶ ಭಿನ್ನ. ಏನು ಸನ್ನಿವೇಶ ಭಿನ್ನ? ನಾನೊಬ್ಬ ಪ್ರಾಮಾಣಿಕ ವ್ಯಕ್ತಿ ಇದ್ದರೆ ನನಗೆ ನೇರವಾಗಿ ನೀವು ಕೇಳ್ಬೋದು, ಏನಂತ, ನಿಮ್ಗೆ ಏನೇನು ಮಾಡಿದ್ದೀರಿ ಹೇಳಿ ಅಂತ. ನೀವೇನೇನು ಮಾಡಿದ್ದೀರಿ ಹೇಳಿದಾಗ ನಾನು ಇಂತಿಂಥವೆಲ್ಲ ಮಾಡಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರೆ ನನಗೆ ನೀವು ನೇರವಾಗಿ ಕುಂಡ್ರಿಸ್ಕೊಂಡು ಕೇಳೋದು ಒಂದು ಸನ್ನಿವೇಶ. ನಾನು ನನ್ನ ನೆರೆದಿರುವಂಥ ಎಲ್ಲ ವರ್ತನೆಗಳನ್ನು ರಿಕಾಲ್ ಮಾಡಿಕೊಂಡು ಹೇಳಿದೆ. ಇದಕ್ಕೆ ಇಂಟ್ರೋಸ್ಪೆಕ್ಷನ್ ಅಂತ ಕರಿತೀನಿ. ನೀವು ಪ್ರಾಮಾಣಿಕರ ಇಲ್ಲ, ನಾನು ಕದ್ಕೊಂಡಿದ್ದೀನಿ, ಒಂದು ವಸ್ತು ಕದ್ದಿದ್ದೆ ಅಂತ ನಾನು ಏನಾರು ಇಲ್ಲದ ಹೇಳಿದ್ರೆ ನನ್ನ ಒಳಗಡೆ ಇರುವಂಥ ನಡೆದಿರುವ ವರ್ತನೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಇದು ಒಂದು ವಿಧಾನ. ನನ್ನ ವರ್ತನೆಗಳನ್ನು ನಾನು ರಿವೈಸ್ ಮಾಡಿಕೊಂಡು ರಿಕಾಲ್ ಮಾಡ್ಕೊಂಡು ನಿಮ್ಮ ಮುಂದೆ ಹೇಳೋದು. ಅದು ಬಿಟ್ಬಿಟ್ಟು ನಾನು ಪ್ರಾಮಾಣಿಕ ಅಂತ ನೀವು ಚೆಕ್ ಮಾಡೋಕ್ಕೆ ನಾನು 500 ರೂಪಾಯಿ ದುಡ್ಡು ಎಸ್ಬಿಟ್ಟು ನೀವೆಲ್ಲೋ ಕುತ್ಕೊಂಡು ನಾನು ನೋಡಿದ್ರೆ ಅದೊಂದು ಮೆಥಡ್ಡು. ನೀವು ಯಾರ್ದಾರ ದುಡ್ಡು ನೋಡಿರಿ, ಯಾವ್ದಾರ ದುಡ್ಡು ಸಿಕ್ಕಿರಿ ಏನು ಮಾಡ್ತೀರಾ ಅಂತ ಕೇಳಿದಾಗ ನಾನು ಪ್ರಾಮಾಣಿಕವಾಗಿ ಹೇಳಿರೆ ಇದನ್ನ ಪ್ರಾಮಾಣಿಕರಿಗೆ ಮಾತ್ರ ಮಾಡೋದು, ಇನ್ನೊಬ್ಬನಿಗೆ ನೋಟ್ ಎಸ್ಟ್ ಮಾಡೋದು. ಇಲ್ಲಿ ಏನು ಚೇಂಜ್ ಮಾಡ್ತೀವಿ ಹೇಳಿ ನೋಡೋಣ, ಮೆಥಡ್ಸನ್ನು ಚೇಂಜ್ ಮಾಡ್ತಿದ್ದೀವಿ. ಯಾತಕ್ಕೆ? ವ್ಯಕ್ತಿ ಭಿನ್ನತೆ ಇದೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆ ಇರೋದ್ರಿಂದ ಒಬ್ಬೊಬ್ಬನ, ಇನ್ನು ಕೆಲವ್ರಿಗೆ ಏನು ಮಾಡ್ತೀವಿ ಗೊತ್ತಾ, ಏನು ಮಾಡಿರೋನು ಸತ್ಯ ಹೇಳಲ್ಲ, ಅವನನ್ನು ಅರೆ ಪ್ರಜ್ಞೆಗೆ ತಗೊಂಬಂದದ್ದೇನು ಮಾಡ್ತೀವಿ, ಮನೋವಿಶ್ಲೇಷಣಾ ವಿಧಾನ. ಒಬ್ಬನಿಗೆ ವೀಕ್ಷಣೆ, ಇನ್ನೊಬ್ಬನಿಗೆ ಅಂತರಾವಲು. ಅಲ್ಲಿಗೆ ಅರ್ಥ
ವಿಧಾನಗಳಲ್ಲಿ ಭಿನ್ನತೆ ಇದೆ. ಒಂದನೇದು ಬಂದಾಗ ಏನಿದೆ, ವೀಕ್ಷಣೆ ಇದೆ. ಎರಡನೇದು ಬಂದಾಗ ಅಂತರವಲೋಕನ ಇದೆ. ಅಂತರವಲೋಕನ ಇಂಟ್ರೋಸ್ಪೆಕ್ಷನ್ನು. ಮೂರನೇದು ಬಂದಾಗ ವ್ಯಕ್ತಿ ಅಧ್ಯಯನ ಕೇಸ್ ಸ್ಟಡಿ, ವ್ಯಕ್ತಿ ಅಧ್ಯಯನ. ನಾಲ್ಕನೇದು ಬಂದಾಗ ಮನೋವಿಶ್ಲೇಷಣಾ ವಿಧಾನ. ಐದನೇದು ಬಂದಾಗ ಪ್ರಾಯೋಗಿಕ ವಿಧಾನ, ಎಕ್ಸ್ಪೆರಿಮೆಂಟಲ್ ಮೆಥಡ್, ಪ್ರಾಯೋಗಿಕ ವಿಧಾನ. ಆರನೇದು ಬಂದಾಗ ಸಮೀಕ್ಷಣಾ ವಿಧಾನ, ಸರ್ವೆ ಮೆಥಡ್, ಸಮೀಕ್ಷಣಾ ವಿಧಾನ, ಸಂದರ್ಶನ. ಆಲ್ ದ ಮೆಥಡ್ಸು ಕೂಡ ವ್ಯಕ್ತಿಯ ಏನನ್ನು ಅಧ್ಯಯನ ಮಾಡೋ ವರ್ತನೆ. ಬಟ್ ಒಂದು ವಿಧಾನ ಮತ್ತೊಂದು ವಿಧಾನಕ್ಕಿಂತ ಭಿನ್ನ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿ ಭಿನ್ನತೆಗೆ ಅನುಗುಣವಾಗಿ ಅಪ್ಲೈ ಮಾಡು. ಸರ್ ಇದು ಯಾಕೆ ಓದ್ಬೇಕು ನಾವು? ಟಿ ಟಿ ಮಾಡ್ರೆ ನಾವು ಯಾಕೆ ಓದ್ಬೇಕು ಸರ್? ನಿಮ್ಮ ಶಾಲೆಯಲ್ಲಿ ಬರೋ ಮಕ್ಕಳನ್ನು ನೀವು ಅಧ್ಯಯನ ಮಾಡಬೇಕಾದ್ರೆ ನಿಮಗೆ ಬೇರೆ ಬೇರೆ ವಿಧಾನಗಳ ಪರಿಚಯ. ಯಾಕೆ ಬೇರೆ ಬೇರೆ ವಿಧಾನ? ಮಕ್ಕಳು ಬರುವಂಥ ಮಕ್ಕಳುಗಳ ನಡುವೆ ಏನಿದೆ ಹೇಳಿ ನೋಡೋಣ. ವ್ಯಕ್ತಿ ಭಿನ್ನತೆ ಇದೆ. ಹಾಗಾದ್ರೆ ಒಂದೊಂದು ಮಗುನ ಅಧ್ಯಯನ ಮಾಡೋಕ್ಕೂ ಒಂದೊಂದು ಮೆಥಡ್ಸ್ ಅಪ್ಲೈ ಮಾಡಬೇಕು. ಒಂದೇ ವಿಧಾನದಿಂದ ಎಲ್ಲ ಮಕ್ಕಳನ್ನು ಅಧ್ಯಯನ ಮಾಡೋಕ್ಕಾಗಲ್ಲ, ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದರೆ ಎಲ್ಲ ಮಕ್ಕಳಿಗೂ ಒಂದೇ ಥರ ಸನ್ನಿವೇಶ ತೋರಿಸ್ರೆ ತಮ್ಮ ವರ್ತನೆ ತೋರಿಸಲ್ಲ. ಪ್ರಾಮಾಣಿಕರನ್ನ ಅಧ್ಯಯನ ಮಾಡಬೇಕಾದ್ರೆ ಬೇರೆ. ಪ್ರಾಮಾಣಿಕರವನು ಮುಕ್ತವಾಗಿ ಹೇಳ್ತಾರೆ. ತನ್ನ ನಡೆದಿರೋ ಎಲ್ಲ ಘಟನೆಯನ್ನು ಹೇಳ್ಬಿಡ್ತಾನೆ. ಅವನಿಗೆ ನಾವು 100 ರೂಪಾಯಿ ದುಡ್ಡು ಹಾಕು, 500 ರೂಪಾಯಿ ದುಡ್ಡು ಹಾಕು, 2000 ರೂಪಾಯಿ ದುಡ್ಡು ಹಾಕು. ಪ್ರಾಮಾಣಿಕತೆ ಪರೀಕ್ಷೆ ಮಾಡೋಂಗಿಲ್ಲ. ಇಲ್ಲ ಸಾರ್, ನಾನು ಎಷ್ಟೋ ಸಾರಿ ಕದ್ದಿದ್ದೀನಿ. ಮಹಾತ್ಮ ಗಾಂಧೀಜಿಯವರು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ತಲ್ಲಿ ತಾವು ಏನೇನು ಮಾಡಿದ್ದೋ ನೋಡಿ ಎಲ್ಲ ಬರೆದುಬಿಟ್ರು. ನಾನು ಮಾಂಸ ತಿಂದಿದ್ದೆ, ನನ್ನ ಸ್ನೇಹಿತನ ಜೊತೆ ಸೇರ್ಕೊಂಡು ಮಾಂಸ ತಿಂದಿದ್ದೆ ಬರೀತಾರೆ. ಮೈ ಎಕ್ಸ್ಪೆರಿಮೆಂಟ್ ಇತ್ತು, ಸತ್ಯದ ಅನ್ವೇಷಣೆ ನಡೆಯೋಕ್ಕೆ ಬರೀತಾರೆ ಆ ಪುಸ್ತಕದಲ್ಲಿ. ಅಲ್ಲಿಗಾರ್ಥ ಅವ್ರಿಗೆ ನಾವು ಮಾಂಸ ಇಟ್ಟು ತಿಂತಾರೋ ಇಲ್ವೋ ಅಂತ ನೋಡೋಂಗಿಲ್ಲ. ಅಂತರ್ಗೆ ಕೇಳಿಬಿಟ್ರೆ ಆಯ್ತು, ಹೇಳ್ತವೆ. ಕೇಳಿರಿ ಹೇಳೋದನ್ನು ಏನಂತ ಕರಿತೀವಿ? ಅದನ್ನು ಅವಲೋಕನ. ನಾವು ಎಷ್ಟು ನೋಡೋದು ಅವನನ್ನು, ಒಳಗಡೆ ಏನು ನಡೀತಾ ಇದೆ ಅವನಿಗೆ ತಾಂತನೇನೋ ಗೊತ್ತಾಗದೆ ಹೆಂಗೆ ವರ್ತನೆ, ಎಷ್ಟಿದ್ದೇನು ವಸ್ತುನ ಸನ್ನಿವೇಶ. ಇದನ್ನು ಬುಕ್ಕಲ್ಲಿ ಬರೆಯೋಕ್ಕಾಗಲ್ಲ. ಈಗ ನಿಮಗೆ ಇವೆಲ್ಲವನ್ನೂ ನಾನು ಅರ್ಥ ಮಾಡಿಸ್ಬೇಕಾದ್ರೆ ಇದು ಮೊದಲು ಅರ್ಥ ಆಗಿರಬೇಕು. ವಾಟ್ ಈಸ್ ಮೆಥಡ್ಸ್ ಅಂದರೆ? ಸ್ಟಡಿ ಆಫ್ ಬಿಹೇವಿಯರ್ಸ್ ಇನ್ ಎ ಡಿಫ್ರೆಂಟ್ ವೇ by providing the different situation depends upon the individual difference. ಪ್ರಾಮಾಣಿಕರಿಗೆ ಬೇರೆ, ಕಪಟಿಗಳಿಗೆ ಬೇರೆ, ಮಕ್ಕಳಿಗೆ ಬೇರೆ. ಹಾಗಾದರೆ ನಿಮಗೀಗ ಅರ್ಥ ಆಯಿತು, ಎಲ್ಲ ವಿಧಾನಗಳ ಉದ್ದೇಶ ಒಂದೇ, ಏನನ್ನು ಅಧ್ಯಯನ ಮಾಡುವುದು, ವರ್ತನೆ. ಆದರೆ ಶೈಲಿ ಅಥವಾ ಕ್ರಮ ಭಿನ್ನ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೆ. ತುಮಕೂರಿಂದ ಬೆಂಗಳೂರಿಗೆ ಹೋಗಬೇಕಾಗಿದೆ. ನಮ್ಮ ಉದ್ದೇಶ ಬೆಂಗಳೂರಿಗೆ ಕರ್ಕೊಂಡು ಹೋಗೋದು. ತುಮಕೂರಿಂದ ಬೆಂಗಳೂರಿಗೆ ಬರಬೇಕು. ಒಬ್ಬನ್ನ ಕಾರ ಕರ್ಕೊಂಬರ್ತೀವಿ, ಒಬ್ಬನ್ನ ಟ್ರೈನಾಗ ಕರ್ಕೊಂಬರ್ತೀವಿ, ಒಬ್ಬನ್ನ ಬಸ್ಸಾಗ ಕರ್ಕೊಂಬರ್ತೀವಿ, ಒಬ್ಬನ ಆಂಬುಲೆನ್ಸು ಕರ್ಕೊಂಬರ್ತೀವಿ. ಪಾರ್ಟಿ ಹೆಂಗ ಒಂದು ನೋಡ್ಕೊಂಡು ಕರ್ಕೊಂಬರ್ತೀವಿ. ಕರ್ಕೊಂಬರೋದು ಮಾತ್ರ ಬೆಂಗಳೂರಿಗೇನೆ, ಕರ್ಕೊಂಬರೋ ಶೈಲಿ ಮಾತ್ರ ಬೇರೆ. ವ್ಯಕ್ತಿ ನೋಡ್ಕೊಂಡು ಕರ್ಕೊಂಬರ್ಬೇಕು. ಶಾಲಾ ಟೀಚರ್ಸ್ಗೆ ಹಾಕ್ಬೇಕು ಸರ್ ಈ ಮೆಥಡ್ಸ್ ಎಲ್ಲ ಅಂದರೆ ತರಗತಿನಲ್ಲಿ ಭಿನ್ನವಾದವಿವೆ. ಪಾಪು ತಗೊಂಡಿದ್ದೇನಪ್ಪ ಮೇಡಮ್, ತಾಂಡಿದ್ದೆ ಮೇಡಮ್, ಹಿಂಗೆಲ್ಲ ಕದ್ಕೊಂಬಿಟ್ಟಿದ್ದೆ ಮೇಡಮ್, ನಾನು ಮಾಡಬಾರ್ದಪ್ಪ. ಕದ್ಕೊಂಡಿದ್ದೆ ಅಂತ ಹೇಳ್ತಾವನೆ. ಕದ್ಕೊಂಡಿದ್ದೆ ಇಲ್ಲ ಮೇಡಮ್, ನಾನೆಲ್ಲಿ ಕದ್ದಿದ್ದೀನಿ. ಟೆಸ್ಟ್ ಮಾಡಲೇಬೇಕು, ಅವ್ರನ್ನ ತಗೊಂಬರ್ಬೇಕು, ವೀಕ್ಷಣೆಗೆ ಇಡಬೇಕು. ಅಯ್ಯೋ ತರಗತಿಲಿ ಭಿನ್ನ ಇದೆ. ಈ ಟೆಕ್ನಿಕ್ ಎಲ್ಲ ಗೊತ್ತಿದ್ರೆ ಮಾತ್ರ ಆ ಟೀಚರ್ಸ್ಗೆ ದೇ ಮಸ್ಟ್ ನೋ ದ ಸೈಕಾಲಜಿ. ಹಾಗಾದ್ರೆ ಈಗ ಬರ್ತಾ ಇದ್ದೀನಿ ನಾನೀಗ ಮೊದಲನೇ ಮೆಥಡ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೆಥಡ್. ಹಾಗಾದ್ರೆ ವೀಕ್ಷಣೆ, ಅಬ್ಸರ್ವೇಷನ್. ಈಗ ನಿಮಗೆ ಅರ್ಥ ಆಗ್ತಾ ಇದೆ. ಇದ್ರ ಬಗ್ಗೆ ಕ್ವಶನ್ ತೆಗೆದಿದ್ದಾನೆ. ಯಾರ್ಯಾರು ಸಿ ಇ ಟಿ ಬರ್ದಿದ್ದೀರಾ, ಟಿ ಇ ಟಿ ಬರ್ದಿದ್ದೀರಾ, ಅವ್ರಿಗೆಲ್ಲ ಗೊತ್ತಿರ್ತದೆ ಇದು ಕ್ವಶನ್ ತೆಗೆದವನೇ ಅಂತ. ಮತ್ತೆ ನಾನೇನು ಚೇಂಜ್ ಮಾಡಲ್ಲ, ಸೇಮ್ ತಗೊಂಬರ್ತೀನಿ, ಆಟಾಡಿಸ್ತೀನಿ. ಸರ್ ಏನು ಸರ್ ವೀಕ್ಷಣೆ ಅಂದರೆ? ನಾನು ಯಾರನ್ನೂ ಅಬ್ಸರ್ವ್ ಮಾಡಬೇಕು, ಅವನ ವ್ಯಕ್ತಿ, ಅವನ ಒಳಗಡೆ ಆಂತರಿಕ ಅಂಶ ಇದೆ.
ಏನು ಮಾಡ್ರೂ ಆಚೆಗೋಗ್ತಾ ಇಲ್ಲ. ವಿ ಆರ್ ಪ್ರೊವೈಡಿಂಗ್ ದ ಸನ್ನಿವೇಶವನ್ನು ಒದಗಿಸ್ತಿದ್ದೀನಿ. ಏನನ್ನು ನೋಡಬೇಕು ಅಂತ ಸನ್ನಿವೇಶ, ಬೌದ್ಧಿಕವಾಗಿ ನೋಡಬೇಕು ಅಂದ್ರೆ ಬೌದ್ಧಿಕ ಸನ್ನಿವೇಶ, ಭಾವನಾತ್ಮಕ ನೋಡಬೇಕು ಭಾವನಾತ್ಮಕ ಸನ್ನಿವೇಶ. ಅವನಿಗೇನಾರ ಕಷ್ಟ ನೋಡ್ರಿ ಅನುಕಂಪ ಇದೆಯಾ, ಮರುಗ್ತಾನ, ಎಲ್ಲೋ ಒಂದು ಕಡೆ ದುಃಖದ ಸನ್ನಿವೇಶಕ್ಕೆ ಕರ್ಕೊಂಡೋಗಿ ಬಿಡೋದು. ಒಲಿಗೆ ಬಿಡ್ತೀವಿ ಅಂದಾಗ ವಿ ಆರ್ ಪ್ರೊವೈಡಿಂಗ್ ದ ಸಿಚುವೇಶನ್ಸ್. ಆಗ ಅವನು ಏನು ಮಾಡ್ತಾನೆ ಅಂತ ನೋಡ್ತೀವಲ್ಲ, ಅದನ್ನು ವರ್ತನೆ ಅವನು ತೋರಿಸೋದು ವರ್ತನೆ ನಾವು ಪ್ರೊವೈಡ್ ಮಾಡಿದ್ದು ಅಂತ ನಾವೇ ಒದಗಿಸುವ ಸಿಚುವೇಶನ್ನಲ್ಲಿ ವೀಕ್ಷಣೆ ಇರ್ತದೆ. ಇಲ್ಲ ಅಲ್ಲಿ ತಾಂಡೋಗಿ ಬಿಡ್ತೀವಿ, ಇಲ್ಲ ನಾವೇ ಕ್ರಿಯೇಟ್ ಮಾಡ್ತೀವಿ. ಟೈಪ್ಸ್ ಇದೆ, ಮಾತಾಡೋಣ. ಈಗ ನಾವು ಇದನ್ನು ಅಧ್ಯಯನ ಮಾಡ್ತೀವಿ. ಅಧ್ಯಯನ, ನಿಮಗೆ ಅಧ್ಯಯನ ಅಂದರೆ ಗೊತ್ತಿದೆ, ಸಂಗ್ರಹಣೆ, ವರ್ಗೀಕರಣ, ವಿಶ್ಲೇಷಣೆ, ಸಾಮಾನ್ಯೀಕರಣ. ಸಾರ್ ನನಗೆ ಅರ್ಥ ಆಗಲಿಲ್ಲ, ಒಂಚೂರು ಬಿಡಿಸಿ ಹೇಳಿ ನೋಡೋಣ. ಒಂದು ಮಗು ಇದೆ, ನಮ್ಮ ಶಾಲಾ ಸನ್ನಿವೇಶಕ್ಕೆ ಬಂದಾಗ ಇಂಪ್ಲಿಕೇಶನ್ಸ್ ಮಗುಗೆ, ನಮ್ಮ ಶಾಲಾ ಮಗುನಲ್ಲಿ ಏನು ನಡೀತಾ ಇದೆ ಅಂತ ಕಂಡುಹಿಡಿಬೇಕು. ಒಳಗಡೆ ಏನಿದೆ, ವಿ ಆರ್ ಪ್ರೊವೈಡಿಂಗ್ ದ ಸಿಚುವೇಶನ್ಸ್. ಮಗು ಅದಕ್ಕೆ ರೆಸ್ಪಾಂಡ್ ಮಾಡ್ತದೆ, ರೆಸ್ಪಾಂಡ್ ಮಾಡಿದ್ದು ವರ್ತನೆ. ಆಗ ನಾವೇನು ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ನೋಡೋದಲ್ಲ, ಡೋಂಟ್ ಥಿಂಕ್. ಲುಕ್ಕಿಂಗೇ ಬೇರೆ, ಅಬ್ಸರ್ವೇಷನ್ನೇ ಬೇರೆ. ನೋಡುವುದು ಮತ್ತು ವೀಕ್ಷಣೆಗೆ ಎರಡಕ್ಕೂ ಭಿನ್ನತೆ ಗೊತ್ತಿರಬೇಕು. ಫಸ್ಟು ನೋಡೋದೇ ಬೇರೆ, ವೀಕ್ಷಣೆ ಬೇರೆ. ಲುಕ್ಕಿಂಗ್ ಆ್ಯಂಡ್ ಅಬ್ಸರ್ವೇಷನ್ಸ್. ಒಂದು ಉದಾಹರಣೆ ಕೊಟ್ಟರೆ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ, ಯಾವತ್ತು ಬೇಕಾದ್ರೂ ಆನ್ಸರ್ ಮಾಡ್ತೀರ. ಇಲ್ಲ ಒಬ್ಬ ಹೋದ, ನೋಡ್ದಪ್ಪ, ನೋಡಿರ್ತೀರ, ನೋಡಿದೆ, ಅವನ ಕೈನಲ್ಲಿ ಏನಿತ್ತು, ಅಬ್ಸರ್ವ್ ಮಾಡಲಿಲ್ಲ. ನೋಡೋದೇ ಬೇರೆ, ಅಬ್ಸರ್ವ್ ಮಾಡೋದೇ ಬೇರೆ. ಅಬ್ಸರ್ವೇಷನ್ ಅಂದಾಗ ಏನು ಹೇಳಿ ನೋಡೋಣ. ಅಬ್ಸರ್ವೇಷನ್ನು ಬೆಳಗ್ಗೆ ನ್ಯೂಸ್ ಪೇಪರ್ ನೋಡಿದೆ, 3ನೇ ಪೇಜಕ್ಕೆ PSI ಹೇಗೆ ಚೇಂಜ್ ಮಾಡಿರೋದೈತಿ ನೋಡಿದ್ರೆ, ಆಯ್ತಾ? ಪೇಪರ್ ನೋಡಿದೆ, ಅಬ್ಸರ್ವ್ ಮಾಡಲಿಲ್ಲ. ಈಗ ಹೋಗ್ತೀರಾ ಮತ್ತೆ ನ್ಯೂಸ್ ಪೇಪರ್ ತೆಗಿತೀರಾ, 3ನೇ ಪೇಜು, ಇಲ್ಲಿ ಮಧ್ಯದ್ರಾಗ ಬರೇ ನೋಟ. ಈಗಂಗಲ್ಲ, 3 ಅಂಶ ಇದೆ. ಒಂದನೇದು ಪ್ಲ್ಯಾನು, ಹಾಗಾದ್ರೆ ಪರ್ಪಸ್ ಉದ್ದೇಶ ಇದೆ, ಮತ್ತು ಪ್ಲ್ಯಾನ್ ಅಥವಾ ಪರ್ಪಸ್ಸು. ಹಾಗಾದ್ರೆ ಯೋಜನೆ ಹಾಕ್ಕೊಂತೀರಾ, ಮತ್ತು ಉದ್ದೇಶ ಇದೆ, ಪ್ಲ್ಯಾನ್ ಮಾಡ್ಕೊಂಡು ಎಷ್ಟು ಗಂಟೆ ನೋಡಬೇಕು, ಯಾವ ಪೇಜ್ ನೋಡ್ಬೇಕು? 12 ಪೇಜ್ ನೋಡ್ಯಾರಾ? 3ನೇ ಪೇಜೇ ನೋಡೋದು ನೀವು. 3ನೇ ಪೇಜ್ ನೋಡ್ತೀರಾ, ಉದ್ದೇಶವಾಗಿ ನೋಡ್ತೀರಾ, ಏನು ನೋಡ್ತೀರಾ, PSI ನೋಡ್ತೀರಾ. ಜೊತೆಗೆ ಏನಾಗುತ್ತೆ, ರೆಕಾರ್ಡಿಂಗ್ ಆಗುತ್ತೆ ತಲೆ ಒಳಗಡೆ. ಮೇಲ್ಗಡೆ ಅಂದ್ರೆ ಇವು ಯಾವೂ ನಡೆಯಲ್ಲ, ಸುಮ್ಮನೆ ನೋಟ. ಸುಮಾರು ಜನ ಓದ್ತಾರಲ್ಲ, ಬರೀ ಲುಕ್ಕಿಂಗು, ಏನು ಓದ್ತಿದ್ದೀನಿ, ಯಾಕೆ ಓದ್ತಿದ್ದೀನಿ, ಇದಂಗಲ್ಲ. ಇಲ್ಲ ಸೋದ ನೋಡಿದೆ, ಕೈಲೇನಿತ್ತು ನೋಡಿಲ್ಲ. ಆ ಕಡೆಯಿಂದ 12 ಗಂಟೆ ಕರೆಕ್ಟಾಗಿ ಬರ್ತಾರೆ. ನೀವಾಗ ಅವ್ರ ಕೈಲೇನಿತ್ತು ನೋಡಿ, ಈಗ ನೋಡ್ತೀನಿ ನಿಂತೀರಿ. 12 ಗಂಟೆಗೆ ಆ ಕಡೆಯಿಂದ ಬರ್ತಾರಲ್ಲ, ಆಗ ನೀವು ರೆಡಿಯಾಗಿ ಕುಂತಿರ್ತೀರ. 12 ಗಂಟೆಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ, ಏನು ನೋಡಬೇಕು ಅಂತ ಡಿಸೈಡ್ ಮಾಡಿರಿ, ಕೈಲೇ ನೋಡಬೇಕು. ನೋಡಿದ್ದೆಲ್ಲ ಕಾಲಕ್ಕೆ ಏನು ಮಾಡ್ಕೊತೀರಾ, ಇದು ನಡೆದ್ರೆ ವೀಕ್ಷಣೆ. ಇಲ್ಲಿದ್ರೆ ಬರೇ ಲುಕ್ಕಿಂಗು. ಮೂವ್ ಆಗ್ತಾಯಿದ್ದೀನಿ. ಹಾಗಾದ್ರೆ ಮಕ್ಕಳನ್ನೇನು ಮಾಡಬೇಕು, ಏನು ನೋಡಬೇಕು ಅಂಥದ್ದನ್ನು ನಾವೇನು ಮಾಡಬೇಕು, ಒದಗಿಸ್ಬೇಕು. ಸನ್ನಿವೇಶ ಒದಗಿಸಿದಾಗ ಒದಗಿಸುವುದು. ಆಗ ಮಗು ಏನು ಮಾಡುತ್ತೆ ಗೊತ್ತಾ, ವರ್ತಿಸುತ್ತೆ. ಮುಂದೆ ಹೋಗ್ತಿದ್ದೀನಿ. ಇದ್ರಾಗ ಬೇಕಾದಷ್ಟು ಟೈಪ್ ಐತಿ. ಈಗ ಗೊತ್ತಾಯಿತು, ವೀಕ್ಷಣೆ ಅಂದರೆ ಡಿಫ್ರೆಂಟ್ ಫ್ರಮ್ ದ ಲುಕ್ಕಿಂಗ್. ಏನೈತೆ, ಯೋಜನೆ ಇದೆ, ಉದ್ದೇಶ ಇದೆ, ಮತ್ತು ದಾಖಲೆ ಇದೆ. ಇವಿಲ್ಲದೆ ಹೋದರೆ ನೋಡೋದು. ನಾವು ಬಸ್ ಸ್ಟ್ಯಾಂಡ ಸುಮಾರು ಜನ ನೋಡ್ತೀವಿ, ಅವ್ರನ್ನ ಒಂಚೂರು ನಮಗೆ ಬೇಕಾದರಿದ್ದರೆ ಪ್ಲ್ಯಾನ್ ಹಾಕಿ ನೋಡ್ತೀವಿ. ಅಬ್ಸರ್ವೇಷನ್ಸು ಸ್ವಂತ ಸುಮಾರು ಜನ ಬರ್ತಾರೆ. ದುರ್ಗುಟ್ಕೊಂಡು ನೋಡೋದಲ್ಲ, ಪ್ಲ್ಯಾನ್ ಇಟ್ಕೊಂಡು ನೋಡೋದು. ಇದರಲ್ಲಿ ಮತ್ತೆ ಈಗ ನಾನು ಒದಗಿಸ್ದೆ, ಇದ್ರಾಗೆ ವೀಕ್ಷಣೆಯಲ್ಲಿ
ಮತ್ತೆ ಪ್ರಕಾರಗಳು ಬರೋಣ. ಎರಡನೇದು, ಒಂದನೇದು ನೇರ ಪರೋಕ್ಷ. ನೇರ ಪರೋಕ್ಷ, ಡೈರೆಕ್ಟು ಇಂಡೈರೆಕ್ಟು. ಒಂದು ಮಗು ಬಿಡ್ತೀನಿ, ಅಲ್ಲಿ ಕೂತ್ಕೊತದೆ, ಅದ್ರ ಪಾಡ್ಗೆ ಅದು ಆಡ್ತದೆ. ತಡಿ ಏನೇನು ಮಾಡ್ತದೆ ನೋಡೋಣ. ನೇರ. ಇನ್ನೊಬ್ರಿಗೆ ಯಾರಿಗೋ ಬಿಡ್ತೀನಿ, ಮಗು ಅಲ್ಲ, ನಾಟಕ ಮಾಡ್ತಾನೆ. ಅವನೇನಾರ ಮಾಡಿ ನಾನು ನೋಡ್ತಾ ಅವನಿಂತ ನೋಡಿದ್ರೆ ಅವ್ನು ನನ್ನ ಬದಲಾವಣೆ ಮಾಡ್ಕೊಂತ ತನ್ನ ಬಿಹೇವಿಯರ್ಗೆ ಆಗ ಮಾಡೋದು ನಾವು, ದಟ್ ಈಸ್ ಕಾಲ್ಡ್ ಎಸ್ ಎ ಪರೋಕ್ಷ. ಕೀಟಕಿ ಹಿಂದೆ ನಿಂತ್ಕೊಂಡು ಅವ್ರು ಮಾಡ್ತಾ ಇರೋದನ್ನೇ ನೋಡ್ತಾ ಇದ್ದಾರೆ ಅಂದರೆ ಇಂಡೈರೆಕ್ಟು. ಮಾಡ್ತಾ ಇರೋದನ್ನು ಎದುರುಗಡೆ ಸರ್ ಯಾವಾಗ ನೇರ ಮಾಡ್ತೀರಾ, ಅವ್ರ ಕೃತಕತೆ ತೋರಿಸಲ್ಲ ಅಂದ ನೇರ ಮಾಡ್ತೀವಿ. ಮಕ್ಕಳ ವರ್ತನೆಗಳು ನೋಡ್ಬೇಕಾದ್ರೆ ನೇರ. ಯಾರೋ ಬುದ್ಧಿವಂತ ಇದ್ದಾನೆ, ನಾವು ನೋಡಿದಾಗ ತನ್ನ ವರ್ತನೆ ಚೇಂಜ್ ಮಾಡ್ತಾನೆ, ಒಳಗಡೆ ವ್ಯಕ್ತವಾಗಲ್ಲ, ಪರೋಕ್ಷ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್. ಸಹಭಾಗಿತ್ವ ಮತ್ತು ಅಸಹಭಾಗಿತ್ವ. ಸಹಭಾಗಿತ್ವ ಅವ್ರ ಜೊತೆಯಲ್ಲೇ ಸೇರ್ಕೊಂಡು ನಾವು ಆಡ್ತಲೇ ನೋಡ್ತೀವಿ. ಕ್ರಿಕೆಟ್ ಆಡ್ತಲ್ಲಿ ಪ್ಲೇಯರಾಗಿ ಸೇರ್ಕೊಂಡು ಅವನ ಬಿಹೇವಿಯರ್ ನೋಡ್ತಾ ಬರ್ತೀನಿ. ಸೋತಾಗ ಹೆಂಗೆ ಆಡ್ತಾನೆ, ಗೆದ್ದಾಗ ಹೆಂಗೆ ಆಡ್ತಾನೆ, ಏನೇನು ಆಡ್ತಾನೆ. ಸಹಭಾಗಿತ್ವ. ಆ ಸಹಭಾಗಿತ್ವ ನಾವು ಜೊತೆ ಇಲ್ದಲೇ ಅಸಹಭಾಗಿತ್ವ ನಾವಿಲ್ದಲೇ ಆಡ್ತಾ ಬರ್ತಾನೆ. ಸಹಭಾಗಿತ್ವ. ನಾವಿದ್ದೀವ ಪಾರ್ಟಿಸಿಪೆಂಟ್, ನಾನು ಪಾರ್ಟಿಸಿಪೆಂಟ್. ಇನ್ನೂ ಒಂದಿದೆ, ಸ್ವಾಭಾವಿಕ ಸನ್ನಿವೇಶ, ಸ್ವಾಭಾವಿಕ ವೀಕ್ಷಣೆ. ಇರೋ ಸನ್ನಿವೇಶದಲ್ಲೇ ನಾವು ನೋಡ್ತಾ ಬರೋದು, ಇಲ್ಲ ನಾವೇ ಕ್ರಿಯೇಟ್ ಮಾಡೋದು, ಅದಕ್ಕೆ ಕೃತಕ. ವಿ ಆರ್ ಕ್ರಿಯೇಟೆಡ್ ದ ಸಿಚುಯೇಷನ್, ಅಥವಾ ನ್ಯಾಚುರಲ್ ಸೆಟ್ಟಿಂಗ್ಸಲ್ಲಿ ಮಾಡ್ತಾ ಬರ್ತೀವಿ. ನ್ಯಾಚುರಲ್ ಸೆಟ್ಟಿಂಗ್ ಇತ್ತು ರೀ, ಅದೇ ಅವ್ರ ಪಾಡ್ಗೆ ಅವ್ನು ಆಡ್ಕೊಂತವನೇ, ಸುಮ್ಮನೆ ನೋಡ್ತಾ ಇದ್ದೀನಿ. ಒಟ್ಟು ಸನ್ನಿವೇಶದಲ್ಲಿ ವರ್ತನೆಗಳನ್ನು ನೋಡೋದು, ಅಧ್ಯಯನ ಮಾಡೋದು. ಸಾರ್ ಮೆರಿಟ್ಸ್ ಹಂಗಾರೆ ಇದು ಇಟ್ಸ್ ಅ ಬೆಸ್ಟ್ ಮೆಥಡ್. ಸುಮಾರು ವಿಷಯಗಳಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಸಮಾಜಶಾಸ್ತ್ರದಲ್ಲಿ ಮಾಡ್ತಾರೆ, ಪ್ರಾಣಿಶಾಸ್ತ್ರದಲ್ಲಿ ಮಾಡ್ತಾರೆ, ಮನೋವಿಜ್ಞಾನದಲ್ಲೂ ಮಾಡ್ತಾರೆ. ಕಡಿಮೆ ಮತ್ತು ಹೆಚ್ಚು ಚಾಲ್ತಿಯಾಗಿರುವಂಥ ಓಲ್ಡೆಸ್ಟ್ ಮೆಥಡ್ ಇದು. ಅತ್ಯಂತ ಪ್ರಾಚೀನ ವಿಧಾನಗಳು ಇದು ಒಂದು. ಹಿಂದಿನ ಕಾಲದಿಂದಲೂ ವೀಕ್ಷಣೆ ಮಾಡ್ಕೊಂಬಂದವ್ರು. ಸರ್ ಡಿಮೆರಿಟ್ ಏನು? ಹಾಗಾದರೆ ವೀಕ್ಷಣಾ ವಿಧಾನದ ಮೆರಿಟ್ಸು ಮತ್ತು ಡಿಮೆರಿಟ್ಸ್ ಏನು? ಮೆರಿಟ್ಸ್ ಹೆಂಗೆ ಗೊತ್ತಾ ಇದ್ರದ್ದು? ಸುಲಭವಾಗಿ ಮಾಡ್ಬೋದು, ಟ್ರೈನ್ ಇಡಬೇಕಾಗಿಲ್ಲ, ವೆಚ್ಚ ಕಡಿಮೆ ಇದಾಗ್ತಾ ಬರುತ್ತೆ, ಮತ್ತು ಎಲ್ಲ ಸಬ್ಜೆಕ್ಟ್ಸಲ್ಲೂ ಮಾಡ್ಬೋದು ಇದನ್ನು. ಹಂಗಾರೆ ಎಲ್ಲ ಸಂದರ್ಭದಲ್ಲೂ ಮಾಡ್ಬೋದು, ಎಲ್ಲ ಹಂತಲ್ಲೂ ಮಾಡ್ಬೋದು. ಸೊ ಮೆರಿಟ್ಸ್. ವಾಟ್ ಇಸ್ ಡಿಮೆರಿಟ್ ಅಂದರೆ ಇದು ವ್ಯಕ್ತಿನಿಷ್ಠ. ಆಬ್ಜೆಕ್ಟಿವ್ ಅಲ್ಲ, ಸಬ್ಜೆಕ್ಟಿವು. ಇದು ಕಡಿಮೆ ಖರ್ಚು ಮತ್ತು ಇದೆಲ್ಲ ಮೆರಿಟ್ಸ್. ಇದು ಕಡಿಮೆ ಖರ್ಚು, ಸುಲಭವಾಗಿ ಮಾಡ್ಬೋದಾದ್ದು, ಇದೆಲ್ಲ ಗುಣಗಳು. ಇದು ಅವಗುಣಗಳೇನು? ಅವಗುಣಗಳು ಅಂದರೆ ಡಿಮೆರಿಟ್ಸು, ಅವಗುಣಗಳು. ನೀವಿನ್ನ ಯಾವುದು ಓದಿರೋ ಅರ್ಥ ಬೇಕಿದ್ರೆ ಡಿಮೆರಿಟ್ಸು. ಸರ್ ವ್ಯಕ್ತಿನಿಷ್ಠ ಅಂದರೆ ನಾನು ಯಾರನ್ನಾರು ನೋಡ್ಬೇಕಾರೆ ಅವ್ರ ಬಗ್ಗೆ ನಂಗೆ ಏನಾರ ಮೊದಲೇ ಪ್ರಿಜುಡಿಸ್ ಇದ್ದರೆ, ಬಯಾಸ್ ಇದ್ದರೆ, ಪೂರ್ವಗ್ರಹ ಪೀಡಿತರಾಗಿದ್ದರೆ ನೋಡೋದೆಲ್ಲ, ಅವ್ರು ಮಾಡೋದೆಲ್ಲ ಸರಿ ಕಾಣ್ತದೆ. ಒಂದು ಮಗು ಬೇರೆ ಮನೆಗೆ ಹೋಗಿ ಗಾಜಿನ ಲೋಟ ಹೊಡೆದಾಕಿದ್ರೆ ತಾಯಿ ಅಂತಾಳೆ, ಚಿಕ್ಕ ಮಗುಗೆ ಹೆಂಗೆ ಗೊತ್ತಾಗುತ್ತೆ ಅಂತ. ಯಾಕೆಂದರೆ ಮಗು ಇವ್ರದ್ದು. ಆಯಮ್ಮ ಅಂತಾಳೆ, ಅದಕ್ಕೇನು ಬುದ್ಧಿ ಐತಾ, ಯಾಕೆ ಹಂಗೆ ಹೊಡೆದಾಕುತ್ತಲ್ಲ ಬಂದು. ಲೋಟ ಅವ್ರದ್ದು, ಮಗು ಇವ್ರದ್ದು. ಅದೇ ಮಗು ಅವ್ರ ಮನೆ ಮಗು ಇಲ್ಲಿ ಬಂದು ಹೊಡೆದ್ರೆ ನೋಡೋ ದೃಷ್ಟಿ ಬೇರೆ. ಅದಕ್ಕೇನು ಬುದ್ಧಿ ಇಲ್ವಾ? ಸುಮ್ಮನೆ ಬೆಳ್ಕೊಂಡೈತಿ, ಲೋಟ ಹೊಡೆದು ಬಿಡ್ತಲ್ಲ. ಸಂದರ್ಭ ಲೋಟ ಹೊಡೆದಾಕದೆ ಬೇರೆ ಬೇರೆ ಕಡೆ ಆದಾಗ ಬೇರೆ ಬೇರೆ ಬರ್ತದೆ. ಮಗ ಇವ್ರದ್ದಾದರೆ ವ್ಯಕ್ತಿನಿಷ್ಠ. ನನಗಿಷ್ಟವಾದ ವ್ಯಕ್ತಿಯನ್ನು ನೋಡ್ತಾ ಇರ್ಬೇಕಾರೆ ಅವನೇನೇ ಅಂದ್ರೂ ಕರೆಕ್ಟಾಗಿದೆ. ನನಗೇನಾರ ಸ್ವಲ್ಪ ಅವಂಗೆ ಆಗಲ್ಲ ಅಂತ ಕಂಡ್ರೆ ಅವನು ಮಾತಾಡಿದ್ದೆಲ್ಲ ತಪ್ಪಾಗ್ತದೆ. ಇದಕ್ಕೇನಂತ ಕರಿತೀವಿ? ಸಬ್ಜೆಕ್ಟಿವ್ ಅಂತ ಕರಿತೀವಿ. ಸಾರಾಗರ್ ಇದನ್ನು ಆಬ್ಜೆಕ್ಟಿವ್ ಮಾಡೋಕ್ಕಾಗೋದೇ ಇಲ್ವಾ? ಬೈ ಯೂಸಿಂಗ್ ದ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್, ಸೈಂಟಿಫಿಕ್ ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ಸ್, ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್. ಅದು ಎರಡಕ್ಕಿಂತ ಹೆಚ್ಚು ಜನ ನೋಡೋದು, ಆಗಲೂ ಪ್ರಿಜುಡಿಸ್ ಬಂದುಬಿಡ್ತದೆ. ಕೆಲವ್ರು ಹಂಗೆ ನಡ್ಕೊಂಬಿಟ್ರೆ ಅಯ್ಯೋ ಪಾಪ ಅನಿಸ್ಬಿಡ್ತದೆ ಎಲ್ರಿಗೂ. ಒಳ್ಳೇನು ಕಣಪ್ಪ ಅನಿಸ್ಬಿಡ್ತಾರೆ ಎಲ್ಲರೂ.
ಆದರೆ ವೈಜ್ಞಾನಿಕ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಳಸಿದಾಗ ಸಾರ್ ಯಾವುವು ಕೆಲವು ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ಸನ್ನು ಬಳಸಿದಾಗ ಅವುಗಳು ಪ್ರಿಜುಡಿಸ್ ತೋರಿಸಲ್ಲ. ಕ್ವಶನ್ ತೆಗೆದಿದ್ದ ಇದನ್ನು ವೀಕ್ಷಣೆಯನ್ನು ವ್ಯಕ್ತಿನಿಷ್ಠವನ್ನು ವಸ್ತುನಿಷ್ಠ ಮಾಡಲು ಈ ಕೆಳಗಿನ ಯಾವುದು ಅತ್ಯಂತ ಪರಿಣಾಮಕಾರಿ ಅಂದರೆ ಬೈ ಯೂಸಿಂಗ್ ದ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್. ದೆನ್ ಈಗ ಅನಲೈಸ್ ಮಾಡೋಣ, ಆಗ ಇದಾಗ್ತಾ ಬರ್ತದೆ. ಅಲ್ಲಿಗೆ ಈಗ ನಿಮಗೆ ಗೊತ್ತಾಯಿತು ವ್ಯಕ್ತಿನಿಷ್ಠ ಅವಗುಣ ಗುಣಮತ ಅವಗುಣ. ಈಗ ಓದಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಈ ಮೆಥಡ್ಸ್ನ ಪ್ರತಿಪಾದಕರು ವ್ಯಾಟ್ಸನ್ನು ನಿಮಗೆ ಗೊತ್ತಿರಲಿ, ಇದು ವ್ಯಾಟ್ಸನ್ನು ವರ್ತನವಾದಿ, ಮನೋವಿಜ್ಞಾನ ವರ್ತನೆಗಳನ್ನು ಅಧ್ಯಯನ ಮಾಡೋದು ಅಂತ ಹೇಳಿದ್ರೆ ವ್ಯಾಟ್ಸನ್. ಮನೋವಿಜ್ಞಾನ ಈಗ ವರ್ತನಾಶಾಸ್ತ್ರ ಅಂತ ಕರಿತೀವಿ. ನೆಕ್ಸ್ಟ್ ಕಮ್ ಟು ದ ಎರಡನೇ ಮೆಥಡ್. ದಟ್ ಇಸ್ ದ ಎರಡನೇ ಮೆಥಡ್ ಅಂತರವಲೋಕನ. ಎಲ್ಲ ಬೇಸು ಎಲ್ಲ ಇಲ್ಲದೆ ಹೋದರೆ ಮುಂದೆ ಏನು ಮಾಡಿದ್ರು ಅರ್ಥ ಆಗಲ್ಲ. ಮುಂದೆ ಪಾಠಗಳನ್ನು ಬೆಳೆಸ್ಬೇಕಾದ್ರೆ ನಾನು ಇವೆಲ್ಲ ಬೇಸಾಗಿರಬೇಕು. ಕೆಲವು ಟೈಮಲ್ಲಿ ಮೆನ್ಷನ್ ಮಾಡಿರಲ್ಲ, ತೆಗಿತಾರೆ ಇವನ್ನ. ಯಾಕೆ ತೆಗಿತಾರೆ ಅಂದರೆ ಫೌಂಡೇಶನ್ಸು ಸೈಕಾಲಜಿ ಮೇಸ್ಟ್ ಪೇಪರ್ ಸೆಟ್ ಮಾಡಬೇಕಾರೆ ಇವನು ನೋಡ್ತಾರೆ. ನೀವು ಸಿಲೆಬಸ್ಸಿಗೆ ಮಾತ್ರ ಸ್ಟಿಕ್ ಆನ್ ಆಗಬೇಡಿ, ಒಂಚೂರು ಹಿಂದೆ ಮುಂದೆ ಎಲ್ಲ ಓದ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪೂರಕವಾದ ಅಂಶಗಳು ಓದಿದರೆ ಮಾತ್ರ ಸೈಕಾಲಜಿನ ಆನ್ಸರ್ ಮಾಡೋಕ್ಕೆ ಸಾಧ್ಯ. ಇಂಟ್ರೋಸ್ಪೆಕ್ಷನ್ನು ಸಾರ್ ಇದೂ ಕೂಡ ವ್ಯಕ್ತಿಯ ವರ್ತನೆನೇ ಅಧ್ಯಯನ ಮಾಡ್ತೀವಿ, ಗ್ಯಾರಂಟಿ. ನಾನು ಹಿಂದ್ಗಡೆ ಹೇಳಿದ್ದೀನಿ, ವ್ಯಕ್ತಿಯ ಅಧ್ಯಯನದ ವಿಧಾನಗಳು ಎಂದರೆ ಬೇರೆ ಬೇರೆ ರೀತಿಯಲ್ಲಿ ನೋಡುವಂಥ ಸನ್ನಿವೇಶ ಭಿನ್ನ, ಎಲ್ಲರ ಉದ್ದೇಶ ಒಂದೇ, ಆದರೆ ಶೈಲಿ ಮಾತ್ರ ಭಿನ್ನ. ಕಾರಣ ಯಾಕೆ ಶೈಲಿ ಭಿನ್ನ ಅಂದರೆ ನಮ್ಮ ಸುತ್ತಮುತ್ತ ಜನಗಳಲ್ಲಿ ಏನಿದೆ, ವ್ಯಕ್ತಿ ಭಿನ್ನತೆ ಇದೆ. ನೆಕ್ಸ್ಟ್ ಬರ್ತಾ ಇದ್ದೀನಿ ನಾನೀಗ. ಸರಿ ಸರ್, ಇದು ಮುಂದೆ ಬಂದಾಗ ಅಂತರವಲೋಕನ ಅಂದ್ರೇನು? ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಒಳಗಡೆ ಆಂತರಿಕವಾಗಿ ಏನಿದೆ ಅಂತ ಕಂಡುಹಿಡಬೇಕು. ಅವನಿಗೆ ಸನ್ನಿವೇಶವನ್ನು ಒದಗಿಸುವುದಿಲ್ಲ. ಹಿಂದ್ಗಡೆ ಏನು ಮಾಡಿದ್ರಿ? ಒದಗಿಸಿರೋ ತಾಂಡು ಬಿಟ್ರಿ, ಪ್ಲ್ಯಾನ್ ಹಾಕ್ಕೊಂಡು ಇಂಟೆನ್ಷನ್ನಿಂದ ರೆಕಾರ್ಡ್ ಮಾಡ್ಕೊಂಡು ನೋಡ್ಕೊಂಬಂದ್ರಿ. ಈಗ ಮಾಡಲ್ವ ಸರ್? ಮಾಡಲ್ಲ. ಈ ಸನ್ನಿವೇಶಗಳಲ್ಲಿ ಆಲ್ರೆಡಿ ಅವನು ಏನು ಮಾಡಿದ್ದಾನೆ ಗೊತ್ತಾ? ವರ್ತನೆ ಮಾಡಿದ್ದಾನೆ. ಆಲ್ರೆಡಿ ಅವನು ಇಂಥ ಸನ್ನಿವೇಶಗಳನ್ನು 16 ವರ್ತಿಸಿದ್ದಾನೆ. ಆಲ್ರೆಡಿ ಅವನು ಏನು ಮಾಡ್ಕೊಂಡು ಇಟ್ಕೊಂಡಿದ್ದಾನೆ, ಅವನನ್ನು ಸಂಗ್ರಹಿಸಿದ್ದಾನೆ. ನಾವು ಸಂಗ್ರಹಿಸ್ತಿಲ್ಲ, ಅವನು ಸಂಗ್ರಹಿಸ್ಕೊಂಡವನೇ. ಇದು ಯಾರು ಪ್ರಾಮಾಣಿಕವಾಗಿ ಸಂಗ್ರಹಿಸಿರೋದು ಹೇಳ್ತಾರೋ ಅಂಥವ್ರಿಗೆ ಇದಕ್ಕೆ ಇಂಟ್ರೋ ಮೀನ್ಸ್ ವಿತಿನ್. ಇಂಟ್ರೋಸ್ಪೆಕ್ಷನ್ನಲ್ಲಿ ಇಂಟ್ರೋ ಮೀನ್ಸ್ ವಿತಿನ್, ಸ್ಪೆಕ್ಷನ್ ಮೀನ್ಸ್ ಲುಕ್ಕಿಂಗ್ ಅಂತ. ಸ್ಪೆಕ್ಷನ್ ಅಂದರೆ ಲುಕ್ಕಿಂಗ್ ಅಂತ. ಒಳ ಒಕ್ಕು ನೋಡು. ತನ್ನೊಳಗಡೆ ಏನಾಗ್ತಾ ಇದೆ ಅನ್ನೋದು ನೋಡು. ಇದನ್ನೇ ನಾವೇನಂತ ಕರಿತೀವಿ? ಅಂತರಾವಲೋಕನ. ಸರ್ ಏನು ಸರ್ ಪ್ರಜ್ಞಾಪೂರ್ವಕವಾಗಿ ನೋಡುವುದು? ಸರ್ ಪ್ರಜ್ಞಾಪೂರ್ವಕವಾಗಿ ನಾನು ಏನೇನು ಮಾಡಿದ್ದೆ ಸರ್? ಸುಳ್ಳು ಹೇಳಿದ್ರ ನೀವು? ಹೇಳಿದ್ದೀನಿ ರೀ, ಇಂಥ ಟೈಮಲ್ಲಿ ಹೇಳ್ಬಿಟ್ಟೆ ಸರ್. ಕಳ್ತನ ಮಾಡಿದ್ದೀರಾ? ಇಂಥ ಟೈಮಲ್ಲಿ ಮಾಡಿಬಿಟ್ಟೆ ತುಂಬ ಅನಿವಾರ್ಯ ಇತ್ತು ಸರ್. ಈ ಕೆಲಸ ಮಾಡಿದ್ದೀನಿ ರೀ, ಇಂಥದ್ದು ಮಾಡಿದ್ದೀನಿ ರೀ. ಯಾವಾಗ ನನ್ನ ಪೂರ್ವ ಅನುಭವಗಳನ್ನು ಮತ್ತೆ ಮೆಲುಕು ಹಾಕೋದು, ಅವಲೋಕನಕ್ಕೆ ತರೋದು. ಎಲ್ಲ ಅವಲೋಕನ? ವೀಕ್ಷಣೆಯನ್ನು ವ್ಯಕ್ತಿ ಮಾಡ್ತಾ ಇಲ್ಲ, ಅಂತರಾಳದಲ್ಲಿ ನಾನೇ ಮಾಡ್ಕೊತ. ಅವಲೋಕನ, ಆತ್ಮ ಸಾಕ್ಷಾತ್ಕಾರ, ಆತ್ಮವಿಮರ್ಶೆ, ತನ್ನನ್ನು ತಾನು ಅರಿಯುವುದು. ಕ್ವಶನ್ ತೆಗೆದಿದ್ದ ಒಬ್ಬ ವ್ಯಕ್ತಿ ಪಶ್ಚಾತ್ತಾಪ ಪಡಲು ಅತ್ಯಂತ ಹೆಚ್ಚು ಪರಿಣಾಮ. ಬ್ಯಾರ್ಯಾರು ನನ್ನ ನೋಡಿರಲ್ಲ, ನನ್ನ ಒಳಗಡೆ ನಾನು ನೋಡ್ಕೊಂಡ್ರಿ, ನಾನು ಯಾರು ಅಂತ ನೋಡ್ಕೊಂಡ್ರಿ, ನಾನು ಮಾಡಿದ ತಪ್ಪಲ್ವಾ ಅಂತ ನೋಡ್ಕೊಂಡ್ರಿ. ಒಂದು ಸಾರಿ ಕ್ವಶನ್ ತೆಗೆದಿದ್ದ, ಅಪ್ಲೈಡ್ ಕ್ವಶನ್ಸನ್ನು. ಒಬ್ಬ ವ್ಯಕ್ತಿಯು ಒಂದು ರಾತ್ರಿ ಮಲಗುವ ಮುನ್ನ ಬೆಳಗ್ಗಿಂದ ಸಂಜೆವರೆಗೂ ತಾನು ಮಾಡಿದ ಎಲ್ಲ ತಪ್ಪು ಸರಿಗಳನ್ನು ಒಮ್ಮೆ ಜ್ಞಾಪಿಸಿಕೊಳ್ಳುತ್ತಾ ಮಲಗುತ್ತಾನೆ. ಇದು ಯಾವ ವಿಧಾನ? ವೀಕ್ಷಣೆನ ನಿಮಗೆ ನಿದ್ಗಣಗ ಆನ್ಸರ್ ಬರ್ತದೆ. ಇದು ಅವನನ್ನೇ ನೋಡ್ಕೊಂತವನೇ ಅಂದರೆ ಇದಕ್ಕಿಂತ ಯಾವುದೂ ಇಲ್ಲ ಮೆಥಡು. ನಮ್ಮನ್ನು ನಾವು ಅರಿಬೇಕು. ಯಾವ ವ್ಯಕ್ತಿ ಶುದ್ಧ ಆಗ್ತಾನೆ ಅಂದರೆ ನಮ್ಮನ್ನು 1000 ಜನ ಎಳಿರೂ ಆಗಲ್ಲ ರೀ. ನಮ್ಮನ್ನು ನಾವು ಅರಿಬೇಕು ಅಂದರೆ ನಮ್ಗೆ ಅಂತರಾವಲೋಕನ ಮಾಡ್ಕೋಬೇಕು. ಅಂತರಾವಲೋಕನ ಅಂದರೆ ಪ್ರಜ್ಞಾಪೂರ್ವಕವಾಗಿ ತನ್ನ ಅನುಭವಗಳನ್ನು ಮತ್ತೆ ತರೋದು. ಇಲ್ಲಿ ಸನ್ನಿವೇಶ ನಾವು ಒದಗಿಸಿಲ್ಲ, ನಮಗೆ ಆಲ್ರೆಡಿ ಹಿಂದ್ಗಡೆ ಒದಗಿದ್ದಾವೆ, ಅದಕ್ಕೆಲ್ಲ ವರ್ತಿಸಿದ್ದೀವಿ. ಸರ್ ಯಾರಿಗೆ ಇದು ಸೂಟಬಲ್ಲು? ಯಾರಿಗೆ ಅಂದರೆ ಪ್ರಾಮಾಣಿಕರಿಗೆ,
ಪ್ರಾಮಾಣಿಕರಿಗೆ ಒಪ್ಕೋತೀರ ನೀವೀಗ? ಪ್ರಾಮಾಣಿಕರಿಗೆ ಯಾಕೆ ಅಂದರೆ ಅವ್ರು ಮಾತ್ರ ತಾನೇನಾಗಿತ್ತು ಅದು ಹೇಳ್ತಾರೆ. ಮಕ್ಕಳಿಗಾಗಲ್ಲ, ಮೆಮೊರಿ ಪವರ್ ಕಡಿಮೆ. ಹುಚ್ಚರಿಗಾಗಲ್ಲ, ಮೆಮೊರಿ ಇರಲ್ಲ, ಅಥವಾ ಅವರು ಅಷ್ಟು ಇದು ಮಾಡ್ತಾ ಬರಲ್ಲ. ಹುಚ್ಚರಿಗಾಗಲ್ಲ, ಇವ್ರಿಗಾಗಲ್ಲ. ಪ್ರಾಮಾಣಿಕರು ಹಾಗಾದ್ರೆ ಪ್ರಾಮಾಣಿಕರಿಗೆ ನಾವು ವೀಕ್ಷಣೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಟೈಮೆಲ್ಲ ವೇಸ್ಟ್ ಆಗ್ತದಲ್ಲ. ಇವ್ರಿಗೇನು ಮಾಡಬೇಕು ಹೇಳ್ತಾರ? ಮಹಾತ್ಮ ಗಾಂಧೀಜಿಯವರು ತಾನು ಮಾಡಿದಂಥ ಎಲ್ಲ ತಪ್ಪನ್ನು ಇದರಲ್ಲಿ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ತಲ್ಲಿ ಬರೆದ್ರು. ಆತ್ಮಚರಿತ್ರೆಲ್ಲ ಬರೀತಾರೆ. ಆತ್ಮಚರಿತ್ರೆ ಬರೆಯೋದು ಕೂಡ ಅಂತರಾವಲೋಕನವೇ. ತೆಗಿಲಿ ಬಿಡಿ, ಯಾವ ಟೈಪ್ ತೆಗೆದ್ರು ಕ್ವಶನ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ ಎರಡರ ನಡುವೆ. ವೀಕ್ಷಣೆ ಅಂದರೆ ಒಂದು ವಸ್ತುನ ಎಸ್ದುಬಿಟ್ಟು ನಾನು ದೂರದಾಗ ಕೂತ್ಕೊಂಡು ನೋಡ್ತಾ ಅಬ್ಸರ್ವೇಷನ್ ಸರ್. ಯಾವ ಟೈಪ್ ಸರ್? ಮರೆಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ? ಪರೋಕ್ಷ ಸರ್. ಹಾಕ್ಬಿಟ್ಟು ನೋಡ್ತಾ ಇದ್ದೀವಿ. ಒಂದು ಮಗು, ಅದು ಗೊತ್ತಿಲ್ಲ ಯಾರು ಕೂತ್ಕೊಂಡ್ರೋದು, ಏನು ತೋರಿಸ್ಬೇಕೋ ತೋರಿಸ್ತದೆ. ಪ್ರಾಣಿಗಳು ನೇರ ನನ್ನನ್ನು ನಾನು ಅರಿಯುವುದು, ಸೆಲ್ಫ್ ಆಕ್ಚುಲೈಸೇಷನ್, ಸೆಲ್ಫ್ ರಿಯಲೈಸೇಷನ್, ಪಶ್ಚಾತ್ತಾಪ ಮನೋಭಾವ. ಹಾಗಾದರೆ ಅನೇಕ ಮಕ್ಕಳಿಗೆ, ಅನೇಕ ವ್ಯಕ್ತಿಗಳಿಗೆ ಈ ವಿಧಾನ ಸೂಟಬಲ್. ನಮ್ಮ ಶಾಲೆಗಳಲ್ಲೂ ಮಕ್ಕಳಿಗೆ ಕೆಲವ್ರಿಗೆ ಇದನ್ನು ಬೆಳೆಸ್ಬೋದಲ್ವ? ಏನೇನು ಮಾಡಿದ್ದೆ ಜ್ಞಾಪಿಸ್ಕೊಳ್ಳೋ ತಪ್ಪಲ್ವೇ? ಮಾಡಬಾರ್ದಲ್ವ? ನಾನು ಮಾಡಬಾರ್ದಾಗಿತ್ತು ಅದನ್ನು. ಇನ್ನೊಮ್ಮೆ ಮಾಡಲ್ಲ ನಾನು. ತಿತ್ಕೊಳ್ಳೋಕ್ಕೆ ಆಗ್ತಾ ಬರುತ್ತೆ. ಈ ಯಾರು ಪುಸ್ತಕ ಬೇಕಾದ್ರೂ ಓದಿ ಅರ್ಥ ಆಗ್ತಾ ಬರ್ತದೆ ಸರ್. ಮೆರಿಟ್ಸ್ ಏನು ಇದು ಯಾರು ಪರಿಚಯ ಮಾಡಿದ್ರು? ಟಿಚ್ನರ್ ರಚನಾ ಪಂಥ ಅಂತ ಹೇಳಿದ್ದೆ. ಪ್ರವರ್ತಕ ರಚನಾ ಪಂಥದ ಟಿಚ್ನರ್, ಟಿಚ್ನರ್ ಅಂತೇಳಿ. ಟಿಚ್ನರ್ ಅಂತ ಕಳ್ಳವ್ರು ಪುಸ್ತಕದಲ್ಲಿ ಬರ್ದವ್ರೆ. ಪ್ರೊನೌನ್ಸಿಯೇಷನ್ಗೆ ಇಂಗ್ಲೀಷಲ್ಲಿ ಟಿಚ್ನರ್ ತಪ್ಪಲ್ಲ. ಅದು ಕೆಲವು ಬುಕ್ಕಲ್ಲಿ ಬರೆದಿದ್ದಾಗ ತಪ್ಪು ಅಂತ ತಿಳ್ಕೊಬೇಡ್ರಿ. ಅವ್ರು ಬರೆದಿರೋದು ಕರೆಕ್ಟ್ ಇದೆ. ಟಿಚ್ನರ್ ಅಂತ ಬರೆದಿದ್ದಾರೆ. ಟಿಚ್ನರ್ ಪ್ರೊನೌನ್ಸಿಯೇಷನ್ಗೆ ಇಂಗ್ಲೀಷ್ನಲ್ಲಿ ಸ್ವಲ್ಪ ಇದಾಗ್ತಾ ಬರ್ತದೆ. ವ್ಯಾಟ್ಸನ್ ವೀಕ್ಷಣೆ ಮನ್ಸು ಮಾಡಿದರೆ 10 ಲೈನ್ ಒಳಗಡೆ ಎಲ್ಲ ಮೆಥಡ್ಸ್ ಕವರ್ ಮಾಡ್ಬೋದು. ಕೊನೆಗೆ ಮಾಡ್ತೀನಿ. ಈಗ ಈ ಮೆಥಡ್ ಮುಗೀತು. ತನ್ನ ಒಳಗಡೆ ನಾನು ಪ್ರಜ್ಞಾಪೂರ್ವಕವಾಗಿ ತಾನು ಹಿಂದೆ ನಡೆದಂಥ ಎಲ್ಲ ಅನುಭವಗಳನ್ನು ಮತ್ತೆ ತಂದು ಪ್ರಜ್ಞಾವಸ್ಥೆಗೆ ಎಲ್ಲ ಅನುಭವಗಳನ್ನು ಹೇಳಿ ಅವರು ಸಂಗ್ರಹಣೆ ಮಾಡಿ ಅವರೇ ವರ್ಗೀಕರಿಸಿ ಆಮೇಲೆ ಅವರೇ ವಿಶ್ಲೇಷಿಸಿ ನನ್ನ ಬಗ್ಗೆ ತೀರ್ಮಾನಕ್ಕೆ ಬರೋದು, ಸಾಮಾನ್ಯೀಕರಣಕ್ಕೆ ಬರುವಂಥ ಮೆಥಡನ್ನು ದಟ್ ಈಸ್ ಕಾಲ್ಡ್ ಎಸ್ ಇಂಟ್ರೋಸ್ಪೆಕ್ಷನ್. ಹಿಂದ್ಗಡೆ ಏನು ಮಾಡಿದ್ರಿ? ಅವ್ರು ನೋಡಿ ಅವರೇ ಸಂಗ್ರಹಿಸಿ ಅವರೇ ಇದು ಮಾಡಿದ್ರು. ಇದು ಎಲ್ರಿಗೂ ಆಗಲ್ಲ, ಕೇವಲ ಪ್ರಾಮಾಣಿಕರಿಗೆ. ಹಾಗಾದರೆ ಪ್ರಾಮಾಣಿಕರಲ್ಲದೆ ಹೋದರೆ ಇದಾಗಲ್ಲ. ಬಹಳ ಮುಖ್ಯವಾದ್ದು. ಚಿಕ್ಕ ಮಕ್ಕಳಿಗೆ ಹಾಕಲ್ಲ. ಪ್ರಾಮಾಣಿಕರಲ್ವಾ ಸರ್ ಅಂದರೆ ಮೊನ್ನೆ ಏನು ಮಾಡಿದೆ ಗೊತ್ತಿಲ್ಲ. ಹುಚ್ಚರಿಗಾಗಲ್ಲ. ಯಾರು ಪ್ರಾಮಾಣಿಕವಾಗಿ ತನ್ನ ಇರೋದನ್ನು ಹೇಳ್ತಾ ಬರ್ತಾರೋ ಅವ್ರಿಗೆ ಇದಾಗ್ತಾ ಬರುತ್ತೆ. ಇಟ್ಸ್ ಬೆಸ್ಟ್ ಮೆಥಡ್. ಇಂಟ್ರೋ ಮೀನ್ಸ್ ವಿತಿನ್, ಸ್ಪೆಕ್ಷನ್ ಮೀನ್ಸ್ ಲುಕ್ಕಿಂಗ್. ಒಳ ಹಕ್ಕು ನೋಡು. ಸಿಂಹಾವಲೋಕನ, ಪಕ್ಷಿ ನೋಟ ಅಲ್ಲ, ಸಿಂಹಾವಲೋಕನ. ನಾವು ಮಾಡಬೇಕು, ನಾವು ಅದನ್ನು. ಇಟ್ಸ್ ಅ ಬೆಸ್ಟ್ ಮೆಥಡ್. ನಮ್ಮನ್ನು ನಾವು ತಿದ್ಕೋಬೇಕಾರೆ ನಮ್ಮಲ್ಲಿ ಅಂತರಾವಲೋಕನ ಮಾಡ್ಕೋಬೇಕು. ನಾನು ಮಾಡಿದ್ದು ಸರಿನೇ? ನಾನು ಅವ್ರಿಗೆ ಹಂಗೆ ಅಂದಿದ್ದು ಸರಿನಾ? ಹಾಗಾದರೆ ನೀವು ಇಷ್ಟೆಲ್ಲ ಇದ್ದೀರಲ್ಲ, ನೀವು ತಪ್ಪು ಮಾಡಿದ್ದೀನಪ್ಪ, ಇಂಥದ್ದು ಮಾಡಿದ್ದೆ. ಮಹಾತ್ಮ ಗಾಂಧೀಜಿ ಆಗಲೇ ಹೇಳಿದೆ, ಮಹಾತ್ಮ ಗಾಂಧಿ ತನ್ನೆಲ್ಲ ತಪ್ಪುಗಳನ್ನು ಮೈ ಎಕ್ಸ್ಪೆರಿಮೆಂಟ್ ಬರೆದರು. ಅನೇಕ ಜನ ಬರೆದಿದ್ದಾರೆ. ನಾವು ಮಾಡಿದಂಥ ತಪ್ಪುಗಳು, ಇಂಥ ತಪ್ಪು ಮಾಡಿಬಿಟ್ಟೆ, ನನಗೆ ಅರಿವಿಲ್ದಲೇ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ದೊಡ್ಡ ಇದಿಲ್ಲ, ಪಶ್ಚಾತ್ತಾಪ ಮನೋಭಾವ. ಒಮ್ಮೆ ಕೇಳಿದ್ದ, ಆತ್ಮವಿಮರ್ಶೆ ಎಂಬುದು ಯಾವ ವಿಧಾನಕ್ಕೆ? ವೀಕ್ಷಣೆಗೆ ಬರಲ್ಲ. ಇಂಥವು ಬಿಟ್ಬಿಟ್ಟು ಬೇರೆ ಫ್ರೇಮ್ ಮಾಡಿದ್ರೂ ಆನ್ಸರ್ ಮಾಡ್ತೀರಾ.